ಓಂ ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ಶಂಕಾರೂಪೇಣ ಮಚ್ಚಿತ್ತಂ ಪಂಕೀಕೃತಮಭೂದ್ಯಯ ಕಿಂಕರೀಯಸ್ಯ ಸಾಮಾಯ ಶಂಕರಾಚಾರ್ಯಮಾಶ್ರಯೇ ಪ್ರಹ್ಲಾದವರತೋ ದೇವೋ ಯೋ ನೃಸಿಂಹಃ ಪರೋ ಹರಿಃ ನೃಸಿಂಹೋಪಾಸಕಂ ನಿತ್ಯಂ ತಂ ನೃಸಿಂಹಗುರುಂ ಭಜೆ ಶ್ರೀ ಸಚ್ಚಿದಾನಂದ ಶಿವಾಭಿನವ್ಯ ನೃಸಿಂಹ ಭಾರತ್ಯಭಿಧಾನ್ಯತೀಂದ್ರಾನ್ ವಿದ್ಯಾನಿಧೀನ್ ಮಂತ್ರನಿಧೀನ್ ಸದಾತ್ಮನಿಷ್ಠಾನ್ ಭಜೆ ಮಾನವ ಶಂಭುರೂಪಾನ್ ಸದಾತ್ಮಧ್ಯಾನ ನಿರತಂ ವಿಷಯೇಭ್ಯಃ ಪರಾಂಗುಖಂ ನೌಮಿ ಶಾಸ್ತ್ರೇಷು ನಿಷ್ಣಾತಂ ಚಂದ್ರಶೇಖರ ಭಾರತೀಂ ವಿವೇಕಿನಂ ಮಹಾಪ್ರಜ್ಞಂ ಧೈರ್ಯೋದಾರ್ಯ ಕ್ಷಮಾನಿಧಿಂ ಸದಾಭಿನವಪೂರ್ವಂ ತಂ ವಿದ್ಯಾತೀರ್ಥ ಗುರುಂ ಭಜೆ ಅಜ್ಞಾನಾಂ ಜಾಹ್ನವೀತೀರ್ಥಂ ವಿದ್ಯಾತೀರ್ಥಂ ವಿವೇಕಿನಾಂ ಋಷಾಂ ಸುಖದಂ ತೀರ್ಥಂ ಭಾರತೀತೀರ್ಥಮಾಶ್ರಯೇ ವಿದ್ಯಾವಿನಯ ಸಂಪನ್ನಂ ವೀತರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿದುಷೇಖರ ಭಾರತೀಂ ನಮಾಮಿ ಯಾಮಿನೀನಾಥ ಲೇಖಾಲಂಕೃತ ಕುಂತಳಾಂ ಭವಾನೀಂ ಭವಸಂತಾಪ ನಿರ್ವಾಪಣ ಸುಧಾನದೀಂ ನಮಃ ಶ್ರೀ ಶಂಕರಾನಂದ ಗುರುಪಾದಾಂಬುಜನ್ಮನೆ ಸವಿಲಾಸ ಮಹಾಮೋಹ ಗ್ರಾಹ ಗ್ರಾಸೈಕ ಕರ್ಮಣೆ ತತ್ಪಾದಾಂಬುರುಹಧ್ವಂಜ ಸೇವಾ ನಿರ್ಮಲ ಚೇತಸಾಂ ಸುಖಬೋಧಾಯ ತತ್ವಸ್ಯ ವಿವೇಕೋಯಂ ವಿಧೀಯತೆ. ಓಂ ನಮ್ಮ ಬೃಹದಾರಣ್ಯಕ ಉಪನಿಷತ್ತಲ್ಲಿ ಈ ಸೃಷ್ಟಿ ಆಗಕ್ಕೆ ಮುಂಚೆ ಯಾವ ತರ ಇತ್ತು ಅಂತ ಹೇಳ್ಬಿಟ್ಟು, ಅದು ವಾಸ್ತವವಾಗಿ ಬ್ರಹ್ಮವೇ. ಅದು ಪ್ರಪಂಚ ಅಂತ ನಾವ್ ಯಾವ್ದು ನೋಡ್ತಾ ಇದೀವೋ ಅದಕ್ಕೆ ಮುಂಚೆ ಇದ್ದಿದ್ದು ಬ್ರಹ್ಮವೇ. ಆದ್ರೆ ಇವಾಗ ನಮ್ಗೆ ಯಾವ್ದು ವ್ಯಾಕೃತವಾಗಿ ಅಂದ್ರೆ ನಮ್ಗೆ ಯಾವ್ದು ಮ್ಯಾನಿಫೆಸ್ಟ್ ಆಗಿ ಕಾಣಿಸ್ತಾ ಇದೆಯೋ ಅದು ಅನ್ಮ್ಯಾನಿಫೆಸ್ಟ್ ಆಗಿತ್ತು ಅವಾಗ ಅಂತ ಒಂದು ವಿಷಯ ಬಂದಿತ್ತು. ಅದನ್ನ ಹೇಳ್ಬಿಟ್ಟು ಅವರು ಆ ಉಪನಿಷತ್ತು ಏನ್ ಮಾಡುತ್ತೆ, ಯಾವುದನ್ನ ನಾವು ಇದಕ್ಕೆ ಪ್ರಪಂಚ ಕಾಣಿಸಕ್ ಮುಂಚೆ ಒಂದು ತತ್ವ ಅಂತ ಹೇಳ್ತಾ ಇದ್ವೋ ಅದನ್ನ ನಾವು ಆತ್ಮ ಅಂತಾನೆ ಉಪಾಸನೆ ಮಾಡ್ಬೇಕು. ಉಪಾಸನೆ ಅಂದ್ರೆ ಆತ್ಮ ಅಂತಾನೆ ತಿಳಿಬೇಕು ಅಂತ ಅರ್ಥ ಆಗುತ್ತೆ. ಆತ್ಮೇತ್ಯ ಉಪಾಸೀತ ಅಂತ ಅಲ್ಲಿ ಇರೋ ವಾಕ್ಯವನ್ನ ಇವರು ವಿವರಿಸ್ತಾ ಬರ್ತಾ ಇದ್ದಾರೆ. ಹಾಗೆ ಹೇಳ್ತಾ ಇದ್ದಾಗ ಅದು ಆ ಶಬ್ದದಲ್ಲಿರೋ ಆ ವಾಕ್ಯದಲ್ಲಿರೋ ಎಲ್ಲಾ ಶಬ್ದಗಳಿಗೂ ಅರ್ಥ ಒಂದು ರೀತಿಯಲ್ಲಿ ಕೊಟ್ಬಿಟ್ಟು ಆಮೇಲೆ ಹೇಳ್ತಾ ಇದ್ದಾರೆ, ಯತ್ ಮುಕ್ತ ರೂಪಂ ಸಾಕ್ಷಿತ್ವಾತ್ ವ್ಯಾಕೃತೆ ಅವ್ಯಾಕೃತೆ ತತ್ ಅತಿರೋಹಿತಂ ಅತ್ರ ಆತ್ಮಶಬ್ದೇನ ಸೂತ್ರಿತಂ. ಅಂದ್ರೆ ಆತ್ಮ ಉಪಾಸಿತ ಅಂತ ಹೇಳಿದಾಗ ಆತ್ಮ ಅನ್ನೋದು ಯಾವುದು ಅಂತ ಕೇಳಿ ಆತ್ಮ ಅನ್ನೋದಕ್ಕೆ ನಾವು ಏನು ಪ್ರಶ್ನೆ ಬರುತ್ತೆ. ಅವಾಗ ಆತ್ಮ ಅನ್ನೋ ಶಬ್ದಕ್ಕೆ ನಾವು ನಮ್ಮ ಸ್ವರೂಪವೇ ಅಂತ ತಿಳಿಬೇಕು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಈ ಇಡೀ ಪ್ರಪಂಚವೂ ಕೂಡ ಮುಂಚೆ ಅವ್ಯಾಕೃತವಾಗಿತ್ತು. ಅದನ್ನ ನಾವು ಏನು ಅಂತ ತಿಳಿಬೇಕು ಅಂತ ಹೇಳಿದ್ರೆ ಅದು ನಮ್ಮ ಆತ್ಮ ಸ್ವರೂಪವೇ, ಬ್ರಹ್ಮ ಸ್ವರೂಪವೇ ಅಂತ ಅರ್ಥ. ಆದ್ರೆ ನಮ್ಗೆ ಆತ್ಮ ಅಂತ ಶಬ್ದ ಬಂದಿದ ತಕ್ಷಣ ನಮ್ಗೆ ಶಂಕರಾಚಾರ್ಯರು ಒಂದು ವಿಷಯ ಹೇಳಿದ್ದಾರೆ, ಭಾಷೆದಲ್ಲಿ ಒಂದು ಕಡೆ ಹೇಳಿದ್ದಾರೆ, ಆತ್ಮ ಅಂತ ಶಬ್ದಕ್ಕೆ ಜೊತೆಗೆ ಆ ಕಡೆ ಈ ಕಡೆಗೆ ಯಾವುದು ಸೇರಿಸ್ಕೊಂಡು ಅದು ಶಬ್ದಕ್ಕೆ ಸೇರಿಸ್ಕೊಂಡು ಇವಾಗ ಪರಮಾತ್ಮ ಅಥವಾ ಜೀವಾತ್ಮ ಅಂತ ಏನು ಹೇಳಿದೆ ಬಂದ್ರೆ ಆ ಶಬ್ದಕ್ಕೆ ನಾನು ಅಂತಾನೆ ಅರ್ಥ ಅಂತ. ಅದಕ್ಕೆ ಹಾಗಾಗಿ ನಿರುಪಪದಂ ಅಂತ ಹೇಳಿದಾರೆ. ಉಪಪದ ಅಂತ ಹೇಳಿದ್ರೆ ಅದಕ್ಕೆ ಸಂಬಂಧಪಟ್ಟ ಇನ್ನೊಂದು ಶಬ್ದ ಪಕ್ಕದಲ್ಲೇ ಎತ್ಕೊಂಡಿರು ಅಥವಾ ಅದಕ್ಕೆ ಸೇರ್ಕೊಂಡಿರೋದು. ಅದು ಯಾವ್ದು ಇಲ್ಲದೆ ಬರೀ ಆತ್ಮ ಅಂತ ಬಂದ್ರೆ ಅದು ನಮ್ಮ ಆತ್ಮ ಸ್ವರೂಪವೇ ಅಂತ ನಾವು ತಿಳಿಬೇಕು, ಪ್ರತ್ಯೇಕ ಆತ್ಮ ಅಂತ ತಿಳಿಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ಆ ವಾಕ್ಯದಲ್ಲಿ ಆತ್ಮೇತ್ಯೋ ಉಪಾಸೀತ ಅಂತ ಹೇಳುವಾಗ ಆತ್ಮ ಎಂದೇ ಇದನ್ನ ತಿಳಿಬೇಕು ಅಂತ ಅಲ್ಲಿ ಆ ವಾಕ್ಯದಲ್ಲಿ ಇರೋ ಇದು ಉಪದೇಶ. ಅವಾಗ ಈ ಆತ್ಮ ಅಂದ್ರೆ ಯಾವುದು ಅಂತ ಕೇಳಿದ್ರೆ ಯತ್ ಮುಕ್ತ ರೂಪಂ ಸಾಕ್ಷಿತ್ವಾತ್ ವ್ಯಾಕೃತೆ ಅವ್ಯಾಕೃತೆ ತತ್ ಅತಿರೋಹಿತಂ. ಅಂದ್ರೆ ಯಾವ ಒಂದು ಸಾಕ್ಷಿ ಸ್ವರೂಪ ಇದೆಯೋ ಅದು ಮುಕ್ತ ರೂಪ, ಅದಕ್ಕೆ ಯಾವತ್ತೂ ಬಂಧ ಅನ್ನೋದು ಇಲ್ಲವೇ ಇಲ್ಲ. ಅಂತ ಸ್ವರೂಪವೇ ನಮ್ಮ ವಾಸ್ತವವಾದ ಸ್ವರೂಪ. ಹಾಗಾಗಿ ಅದನ್ನ ನಾವು ಅತ್ರ ಆತ್ಮಶಬ್ದೇನ ಏತದ್ದಿ ಸೂತ್ರಿತಂ. ಹಾಗಾಗಿ ಆ ವಿದ್ಯಾಸೂತ್ರ ಅಂತ ಅದಕ್ಕೆ ಹೇಳಿದ್ರು. ಆತ್ಮೇತ್ಯೋ ಉಪಾಸೀತ ಅನ್ನೋದು ವಿದ್ಯಾಸೂತ್ರ ಅಂತ ಹೇಳಿದ್ರು. ಹಾಗಾಗಿ ವಿದ್ಯಾ ಅಂದ್ರೆ ಆತ್ಮವಿದ್ಯಾ, ಅದನ್ನ ಸೂತ್ರಪ್ರಾಯವಾಗಿ ಹೇಳೋದು, ಅದನ್ನ ಬಿಡಿಸಿ ಬಿಡಿಸಿ ಹೇಳೋದು ಉಪನಿಷತ್ತು ಹೇಳಿದ್ದೆ ಭಾಷೆಯಲ್ಲಿ. ಇದೆಲ್ಲ ಇವರು ತುಂಬಾ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಹಾಗಾಗಿ ಆ ಆತ್ಮ ಅನ್ನೋ ಶಬ್ದ ಅಲ್ಲಿರೋದು ಸಾಕ್ಷಿಯನ್ನು ತೋರಿಸುತ್ತೆ. ಅದು ಯಾವತ್ತೂ ನಿತ್ಯ ಮುಕ್ತ ಸ್ವರೂಪ ಅದು ಅಂತ ಹೇಳ್ಬಿಟ್ಟು ಅದನ್ನೇ ನಾವು ಇಲ್ಲಿ ತಗೋಬೇಕು ಅಂತ, ಆ ಅರ್ಥವನ್ನು ತಗೋಬೇಕು ಅಂತ ಹೇಳಿದ್ರು. ಇದಾದ್ಮೇಲೆ ಶಬ್ದ ಧಿಯೋಹೋ ಆತ್ಮ ವಿಷಯೋ ನಹಿ ನ ಇತಿ ಭಾಷಿತಂ ಸೂತ್ರೇ ಅಸ್ಮಿನ್ ಇತಿ ಶಬ್ದೋಯಂ ಯಥಾ ಏತತ್ ಸ್ಯಾತ್ ತಥಾ ಉಚ್ಯತೆ. ಇವಾಗ ಆತ್ಮ ಇತಿ ಏವ ಉಪಾಸಿತ ಅಂತ ಇತಿ ಅಂತ ಒಂದು ಶಬ್ದ ಇದೆ. ಆತ್ಮ ಇತಿ ಆತ್ಮ ಎಂದೇ ಅಂತ ಅದಕ್ಕೆ. ಅವಾಗ ಈ ಆತ್ಮ ಅಂತ ಶಬ್ದಕ್ಕೆ ನಾವು ಈ ಸಾಮಾನ್ಯವಾಗಿ ಏನ್ ಮಾಡ್ತಾರೆ ಅಂದ್ರೆ ಈ ಆತ್ಮ ಅನ್ನೋದು ನಮ್ಗೆ
ಅಪ್ರಮೇಯ ಅಂತ ನಾವು ಒಂದು ಶಬ್ದ ಕೇಳಿದೀವಿ. ಈಗ ವಿಷ್ಣು ಸಹಸ್ರನಾಮದಲ್ಲೆಲ್ಲ ಬರುತ್ತೆ ಅಪ್ರಮೇಯ ಅಂತ. ಅಪ್ರಮೇಯ ಅಂತ ಹೇಳಿದ್ರೆ, ಪ್ರಮೇಯ ಅಂತ ಹೇಳಿದ್ರೆ ನಮಗೆ ಆಬ್ಜೆಕ್ಟ್ ಆಗಿ ತಿಳಿಯೋದು ಪ್ರಮೇಯ ಅಂತ. ಅಪ್ರಮೇಯ ಅಂತ ಹೇಳಿದ್ರೆ ಅದು ಆಬ್ಜೆಕ್ಟ್ ಆಗಿ ತಿಳಿಯೋದಿಲ್ಲ ಆ ವಸ್ತು ಅಂತ. ಹಾಗಾಗಿ ಪ್ರಮೇಯ ಅಂತ ಶಬ್ದ ಕೂಡ ಯಾವ್ದಕ್ಕೆ ಬರುತ್ತೆ ಅಂತ ಹೇಳಿದ್ರೆ, ಪ್ರಮಾಣ ಅಂತ ಒಂದಿದೆ. ಪ್ರಮಾಣ ಅಂದ್ರೆ ತಿಳ್ಕೊಳಕ್ಕೆ ಒಂದು ಮೀನ್ಸ್ ಅಂತ ಇದೆ. ಅದ್ರ ಮುಖಾಂತರ ತಿಳ್ಕೊಳ್ಳೋಕೆ ಪ್ರಮೇಯ ಅಂತ. ಇವಾಗ ನಾನು ಹೊರಗಡೆ ಇರೋ ಒಂದು ವಸ್ತುವನ್ನ ತಿಳ್ಕೊಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಆ ವಸ್ತು ಪ್ರಮೇಯವಾಗಿರುತ್ತೆ, ನಾನು ತಿಳ್ಕೊಳ್ಳೋನಾಗಿರ್ತೀನಿ, ಪ್ರಮಾತೃ ಆಗಿರ್ತೀನಿ, ನಾನು ಪ್ರಮಾತ ಅಂತ ಶಬ್ದ. ಕಾರ್ಯ ಅದು ಒಂದ್ ಸ್ವಲ್ಪ ಇನ್ನೊಂದು ಲೆವೆಲ್ ಹೌದು. ಜ್ಞಾತೃಜ್ಞಾನ ಜ್ಞೇಯ ಅಂತ ಇದೆಯಲ್ಲ ಅದು. ಆಮೇಲೆ ಧ್ಯಾತೃ-ಧ್ಯಾನ ಧ್ಯೇಯ ಅಂತ ತ್ರಿಪುಟಿ ಅಂತ ಹೇಳ್ತಾರೆ ಇದನ್ನ. ಸೊ ಇಲ್ಲಿ ಜ್ಞಾತೃಜ್ಞಾನ ಜ್ಞೇಯ ಅಂತ ಹೇಳುವಾಗ ಜ್ಞೇಯ ಅನ್ನೋದೇ ಪ್ರಮಾತೃ, ಅದೇ ಪ್ರಮೇಯ. ಹಾಗಾಗಿ ಪ್ರಮಾತೃ, ಪ್ರಮಾಣ, ಪ್ರಮೇಯ ಅಂತ. ಹಾಗಾಗಿ ಅಲ್ಲಿ ಆ ಪ್ರಮೇಯ ಅನ್ನೋದನ್ನ ನಾನು ನನ್ನ ಕಣ್ಣು ಅಂತ ಒಂದು ಪ್ರಮಾಣದಿಂದ, ಪ್ರಮಾಣ ಅಂದ್ರೆ ಇನ್ಸ್ಟ್ರೂಮೆಂಟ್ ಅಂತ. ಆ ಪ್ರಮಾಣ ನೋಡಿ, ಈ ಶಬ್ದಗಳಿಗೆಲ್ಲ ಬೇರೆ ಬೇರೆ ಭಾಷೆಗಳಲ್ಲಿ ಬೇರೆ ಬೇರೆ ಸಮಯದಲ್ಲಿ ಬೇರೆ ಬೇರೆ ಅರ್ಥ ಇರುತ್ತೆ. ಹಾಗಾಗಿ ಪ್ರಮಾಣ ಅಂದ್ರೆ ಇಲ್ಲಿ ಇನ್ಸ್ಟ್ರೂಮೆಂಟ್ ಅಂತ. ಸೊ ಅದ್ರ ಮುಖಾಂತರ ನಾನು ತಿಳಿತಾ ಇದ್ದೀನಿ ಅಂತ. ಸೊ ತಿಳಿಯೋನು ಯಾರು ಅಂತ ಕೇಳಿದ್ರೆ ಪ್ರಮಾತೃ ಅಂತ ಹೇಳ್ತೀವಿ. ಆದ್ರೆ ಅದು ಲೋಕದಲ್ಲಿ ಇರೋ ವಸ್ತುಗಳನ್ನ ನಾವು ತಿಳಿತೀವಲ್ಲ, ಅದರಲ್ಲಿ ಈ ಮೆಕ್ಯಾನಿಸಮ್ ನಡೆಯುತ್ತೆ, ಈ ಪ್ರಕ್ರಿಯೆ ನಡೆಯುತ್ತೆ. ಆದ್ರೆ ಈ ಆತ್ಮ ಬ್ರಹ್ಮ ಅಂತ ಇದೆಯಲ್ಲ, ಅದು ಮಾತ್ರ ಯಾವತ್ತೂ ಕೂಡ ಪ್ರಮೇಯ ಆಗೋದೇ ಇಲ್ಲ. ಇಟ್ ವಿಲ್ ನೆವರ್ ಬಿಕಮ್ ಎನ್ ಆಬ್ಜೆಕ್ಟ್ ಟು ಯು ಅಟ್ ಆಲ್. ನೀನೇ ಆಗಿರೋದ್ರಿಂದ ನಿನಗೆ ಯಾವತ್ತೂ ಕೂಡ ನನಗೆ ಆಬ್ಜೆಕ್ಟ್ ಆಗೋದೇ ಇಲ್ಲ. ನಾನು ಯಾವತ್ತೂ ಸಬ್ಜೆಕ್ಟ್ ಆಗಿರ್ತೀನಿ ಇನ್ನೊಂದನ್ನ ತಿಳ್ಕೊಳಕ್ಕೆ. ಆದ್ರೆ ನಾನು ನನ್ನನ್ನೇ ತಿಳ್ಕೊಳಕ್ಕೆ ನಾನು ಆಬ್ಜೆಕ್ಟ್ ಆಗೋದೇ ಇಲ್ಲ ನಾನು ಅಂತ. ಹಾಗಾಗಿ ಅದಕ್ಕೆ ಹೇಳ್ತಾ ಇದ್ದಾರೆ, ಆತ್ಮ ಶಬ್ದ ವಿದ್ಯೋಹೋ ಆತ್ಮ ವಿಷಯೋ ನ ಇತಿ ಭಾಷಿತಂ. ಹಾಗಾಗಿ ಶಾಸ್ತ್ರ ಆ ವಿಷಯದಲ್ಲಿ ತುಂಬಾ ಗಟ್ಟಿಯಾಗಿರುತ್ತೆ. ನೀನು ನಿನ್ನ ತಿಳ್ಕೊ, ತತ್ವಮಸಿ, ಅಹಂ ಬ್ರಹ್ಮಾಸ್ಮಿ ಅಂತ ಏನೇ ಹೇಳುವಾಗ ಕೂಡ ಈ ಆತ್ಮ ಅನ್ನೋದು ಮಾತ್ರ ಅದು ಯಾವತ್ತೂ ಕೂಡ ವಿಷಯ ಆಗೋ ವಸ್ತು ಅಲ್ಲ ಅದು. ಯಾಕಂದ್ರೆ ಅದು ನಾವೇ ಆಗಿರೋದ್ರಿಂದ, ಹಾಗಾಗಿ ನಮ್ಮ ಸ್ವರೂಪವೇ ಆಗಿರೋದ್ರಿಂದ. ನೋಡಿ, ನಾನು ನನ್ನ ಒಂದು ಕೈಯನ್ನ ತಿಳ್ಕೊಬಹುದು, ನನ್ನ ಕಾಲನ್ನ ತಿಳ್ಕೊಬಹುದು, ನನ್ನ ಶರೀರವನ್ನೇ ತಿಳಿಬಹುದು. ಅದೇ ತರ ನನ್ನ ಅಂತಃಕರಣದಲ್ಲಿ, ಮನಸ್ಸಲ್ಲಿ ಆಗೋ ಭಾವನೆಗಳೆಲ್ಲ ನಾನು ತಿಳಿಬಹುದು. ಆದ್ರೆ ನನ್ನ ಆ ಎಲ್ಲವನ್ನೂ ತಿಳಿಯುತ್ತಲ್ಲ ಒಂದು ಚೈತನ್ಯ, ಅದನ್ನ ಮಾತ್ರ ನಾನು ವಿಷಯವಾಗಿ ತಿಳ್ಕೊಳಕ್ ಆಗೋದಿಲ್ಲ. ಯಾಕಂದ್ರೆ ಆ ಚೈತನ್ಯ ನಾನೇನೆ ಅಂತ ನಾವು ತಿಳ್ಕೊಬೇಕು. ಹಾಗೇನೆ ಹೇಳ್ಕೊಡುತ್ತೆ ಉಪನಿಷತ್, ಎಲ್ಲದನ್ನು ಹೇಳ್ಕೊಡುತ್ತೆ. ಭಗವತ್ಪಾದರು ಬೇಕಾದಷ್ಟು ಕಡೆ ಇಂಥ ವಿಷಯನ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಹಾಗಾಗಿ ಇಲ್ಲಿ ಆತ್ಮ ಅನ್ನೋ ಶಬ್ದ ಮತ್ತು ಆತ್ಮ ಅನ್ನೋ ಒಂದು ಬುದ್ಧಿ ಅಂದ್ರೆ ನೋಡಿ, ಧಿ ಅಂತ ಬುದ್ಧಿ ಅಂತ ಹೇಳಿದ್ರೆ ನೋಡಿ, ಯಾವುದೇ ಒಂದು ಶಬ್ದ ಹೇಳಿದ್ರು ಕೂಡ ಆ ಶಬ್ದಕ್ಕೆ ತಕ್ಕನಾಗಿ ಒಂದು ವಿಷಯ ಇರುತ್ತೆ, ಅರ್ಥ ಇರುತ್ತೆ. ಹಾಗಾಗಿ ಇವಾಗ ವಾಗರ್ಥಾವಿವ ಸಂಪೃಕ್ತವು ವಾಗರ್ಥ ಪ್ರತಿಪತ್ತಯೇ ಅಂತ ಹೇಳುವಾಗ, ವಾಕ್ ಅಂತ ಇದ್ರೆ ಅದಕ್ಕೆ ಒಂದು ಅರ್ಥ ಅಂತ ಇರುತ್ತೆ. ಅರ್ಥ ಅಂತ ಹೇಳಿದ್ರೆ ನಾವು ಬರೀ ಅದಕ್ಕೆ ಮೀನಿಂಗ್ ಅಂತ ಮಾತ್ರ ಅಲ್ಲ, ಒಂದು ವಸ್ತು ಅಂತ ನಾವು ತಗೋಬೇಕು. ಹಾಗಾಗಿ ಇದನ್ನ ಇವಾಗ ಈ ಆತ್ಮ ಅನ್ನೋ ಶಬ್ದ ಒಂದು ಪ್ರಯೋಗ ಮಾಡ್ತೀವಿ. ಆಮೇಲೆ ಆತ್ಮ ಅನ್ನೋದಕ್ಕೆ ಒಂದು ಅರ್ಥ ಇದೆ. ಆದ್ರೆ ಅದು ಎರಡಕ್ಕೂ ಕೂಡ ಈ ನಿಜವಾದ ಆತ್ಮ ಅಂತ ಒಂದಿದೆಯಲ್ಲ, ಅದು ಆ ಎರಡಕ್ಕೂ ಕೂಡ ವಿಷಯ ಆಗೋದೇ ಇಲ್ಲ ಅಂತ ಇರೋದು. ಹಾಗಾಗಿ ಅದಕ್ಕೇನೆ ಅಪ್ರಮೇಯ ಅಂತ ಹೇಳಿದ್ದು. ಹಾಗಾಗಿ ಅಂತದನ್ನ ಅದರ ವಿಷಯ ಆಗೋದಿಲ್ಲ ಅಂತ ಹೇಳಕ್ಕಾಗಿ ಉಪನಿಷತ್ ಏನ್ ಮಾಡ್ತಾ ಇದೆ, ಆತ್ಮ ಇತಿ ಏವ ಉಪಾಸೀತ, ಆತ್ಮ ಎಂದೇ ಇದನ್ನ ನೀನು ತಿಳ್ಕೋಬೇಕು ಅಂತ. ಅವಾಗ ಎಂದೇ ಅಂತ ಇತಿ ಅಂತ ಇದೆಯಲ್ಲ, ಅದಕ್ಕೆ ಅರ್ಥ ಹೇಳಿದ್ರು. ಆಮೇಲೆ ಅದನ್ನ ಹೇಗೆ ಅಂತ ಅದನ್ನ ಇವರು ಸ್ವಲ್ಪ ಉದಾಹರಣೆ ಕೊಟ್ಟು ಇವರು ಅದನ್ನ ನಮ್ಗೆ ತಿಳಿಸ್ತಾರೆ. ಅದನ್ನ ಇತಿ ಅಂತ ಬಂದಾಗ ನೀನು ಹೇಗೆ ಅದನ್ನ ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ ಅದಕ್ಕೊಂದು ಉದಾಹರಣೆ ಕೊಡ್ತಾ ಇದ್ದಾರೆ. ಯತ್ರ ಇತಿ ಪರ ಶಬ್ದ ಸ್ಯಾತ್ ತತ್ರ ಉಪಚರಿತಂ ವಚಃ ಜ್ಯೇಷ್ಠಂ ಪಿತಾ ಇತಿ ಪಶ್ಯಂತಿ ಇತ್ಯಾದವು ಏವಂ ಅವೇಕ್ಷಣಾತ್. ಇವಾಗ ಹೇಳ್ತಾ ಇದ್ದಾರೆ, ಎಲ್ಲಿ ನಮ್ಗೆ ಇತಿ ಅಂತ ಒಂದು ಶಬ್ದ ಸೇರಿಸ್ಕೊಂಡು ಬರ್ತಾ ಇದೆಯೋ ಅವಾಗ ಅಲ್ಲಿ ಒಂದ್ ಸ್ವಲ್ಪ ಅರ್ಥ ಸ್ವಲ್ಪ ಔಪಚಾರಿಕ ಇರುತ್ತೆ. ಅದಕ್ಕೆ ಒಂದು ಉದಾಹರಣೆ ಕೊಡ್ತಾ ಇದ್ದಾರೆ. ಜ್ಯೇಷ್ಠ ಅಂದ್ರೆ ನನಗೆ ಸ್ವಲ್ಪ ಹಿರಿಯವರು, ನನಗೆ ಹಿರಿಯ ಅಣ್ಣ ಅಂತ ಇಟ್ಕೊಳ್ಳೋಣ. ಅವನನ್ನ ನೀನು ತಂದೆ ಅಂತ ಕಾಣ್ಬೇಕು ಅಂತ, ತಂದೆಯಾಗಿ ಕಾಣ್ಬೇಕು ಅಂತ ಇದೆಯಲ್ಲ, ಅಲ್ಲಿ ಬಂದಾಗ ಏನಾಗುತ್ತೆ, ತಂದೆಯಾಗಿ ಕಾಣ್ತೀವಿ, ಅವನಿಗೆ ತಂದೆಗೆ ಕೊಡ್ಬೇಕಾದ ಗೌರವ ಅಲ್ಲ ಅಣ್ಣನಿಗೆ ಕೊಡ್ಬೇಕು ಅಂತ ಇದೆ. ಆದ್ರೂ ಕೂಡ ಅವನು ಆ ಜ್ಯೇಷ್ಠ ಅನ್ನೋನು ತಂದೆನೇ ಆಗೋದಿಲ್ಲ ಅಲ್ವಾ, ಖಂಡಿತ. ಹಾಗಾಗಿ ತಂದೆಯಾಗಿ ನೀನು ಕಾಣ್ಬೇಕು ಅಂತ ಹೇಳುವಾಗ ಅವನಿಗೆ ತಂದೆಯ ಅಂತ ಒಂದು ಮರ್ಯಾದೆ ಕೊಡ್ಬೇಕು, ಅವನಿಗೆ ಆತರ ಒಂದು ರೀತಿಯಲ್ಲಿ ಅವನ ಭಾವನೆ ಮಾಡ್ಬೇಕು ನೀನು ಅಂತ ಒಂದು ಅರ್ಥ ಅದರಲ್ಲಿ. ಹಾಗಾಗಿ ತಂದೆಯವನು ಆಗೋದಿಲ್ಲ. ಹಾಗಾಗಿ ಇಲ್ಲಿ ಆತ್ಮ ಅನ್ನೋ ಶಬ್ದಕ್ಕೆ ಕೂಡ ಇತಿ ಅಂತ ಹೇಳಿದಕ್ಕೆ ಈ ತರ ಒಂದು ಅರ್ಥದಲ್ಲಿ ನಾವೇನ ತಿಳ್ಕೊಬಹುದು ಅಂತ ಹೇಳಿದ್ರು. ಹೀಗೆ ನಾವು ಆತ್ಮ ಇತಿಯೇವ ಉಪಾಸಿತ ಅಂತ ಹೇಳುವಾಗ ಈ ಆತ್ಮವಾಗಿಯೇ ನೀನು ನಿನ್ನನ್ನ ತಿಳ್ಕೊಬೇಕು ಅಂತ. ಅಂದ್ರೆ ಆತ್ಮವಾಗಿ ಅಂತ ಹೇಳುವಾಗ ನಾನು ಆತ್ಮ ಅಂತ ಒಂದು ಹೊರಡೆ ಒಂದು ವಸ್ತು ಇದೆ ಅಂತ ತಿಳಿಯೋದಲ್ಲ, ನನ್ನ ಸ್ವರೂಪವೇ ಅದು ಅಂತ ಹೇಳ್ಬಿಟ್ಟು ನಾನೇ ಅದು ಅಂತ ನಾವು ತಿಳಿಬೇಕು ಅಂತ. ಹೀಗೆ ವ್ಯಾಕೃತ ಅವ್ಯಾಕೃತೆ ಯೇ ದ್ವೇ ಕಲ್ಪಿತೆ ತೇ ಅವಿಚಾರತಃ ಏತೆ ವಾರಯಿತುಂ ಸೂತ್ರೇ ಏವಕಾರಂ ಅಸೂತ್ರಯತೆ ಅಂತ. ಇವಾಗ ಆತ್ಮ ಇತ್ಯೇವ ಉಪಾಸೀತ ಅಂತ ಹೇಳುವಾಗ ಆತ್ಮ ಇತಿ ಅಂತ ಅರ್ಥ ಹೇಳ್ಬಿಟ್ರು, ಅರ್ಥ ಹೇಳ್ಬಿಟ್ರು. ಏವ ಅಂತ ಒಂದಿದೆ,
ಹಾಗೇ ತಿಳಿಬೇಕು ಅಂತ, ಆತ್ಮ ಎಂದೇ ಅದನ್ನು ತಿಳಿಬೇಕು ಅಂತ ಏವಕಾರ ಹಾಕಿ ಹೇಳಿದ್ದಾರೆ. ಅದಕ್ಕೆ ಏನರ್ಥ ಅಂತ ಹೇಳ್ತಾ ಇದ್ದಾರೆ. ವ್ಯಾಕೃತ ಅವ್ಯಾಕೃತೆ ಯೇ ದ್ವೇ ಕಲ್ಪಿತೇ ತೇ ಅವಿಚಾರತಃ ಏತೆ ವಾರಯಿತುಂ ಸೂತ್ರೆ ಏವಕಾರಂ ಅಸೂತ್ರೈತೆ. ಇವಾಗ ವ್ಯಾಕೃತ ಪ್ರಪಂಚ ಅವ್ಯಾಕೃತ ಪ್ರಪಂಚ ಅಂತ ನಾವು ಹೇಳ್ತೀವಲ್ಲ, ಅದು ಎರಡು ಕೂಡ ವಾಸ್ತವವಾಗಿ ಕಲ್ಪಿತ ಅಂದ್ರೆ ಅದು ವಾಸ್ತವವಾಗಿ ಇಲ್ಲ. ನೋಡಿ, ಉಪನಿಷತ್ತಿಗೆ ಅಂತತೋಗತ್ವ ಅಂದ್ರೆ ಕೊನೆಯಲ್ಲಿ ಅದರ ಒಂದು ಅಲ್ಟಿಮೇಟ್ ಪರ್ಪಟ್ ಯಾವುದು ಅಂತ ಹೇಳಿದ್ರೆ ಪ್ರಪಂಚ ಇದೆ ಅಂತ ಹೇಳಕ್ ಬರ್ತಾ ಇಲ್ಲ. ಅದು ಪ್ರಪಂಚ ಇಲ್ಲ, ವಾಸ್ತವವಾಗಿ ಬ್ರಹ್ಮವೇ ಇದೆ ಅಂತ ಹೇಳಕ್ ಬರ್ತಾ ಇದೆ. ಆದ್ರೆ ಒಂದೇ ಬ್ರಹ್ಮವೇ ಇರೋದು, ಅದು ಬಿಟ್ಟು ಬೇರೆ ಯಾವುದೇ ಇಲ್ಲ ಅಂತ ಇರುವಾಗ ಆ ಒಂದು ಬ್ರಹ್ಮವನ್ನ ನಮ್ಗೆ ತಿಳಿಸಕ್ಕೆ ಅದಕ್ಕೆ ತುಂಬಾ ಕಷ್ಟ. ಇದಕ್ಕೆ ಶಾಸ್ತ್ರ ಉಪನಿಷತ್ತಿಗೆನೆ ತುಂಬಾ ಕಷ್ಟ. ಅದಕ್ಕಾಗಿ ಏನ್ ಮಾಡ್ತಾ ಇದೆ, ಪ್ರಪಂಚ ಅಂತ ಒಂದನ್ನ ನಮ್ಗೆ ಸೇರಿಸಿ ಅದ್ರ ಬಗ್ಗೆ ಸೃಷ್ಟಿ ಎಲ್ಲ ಹೇಳಿ, ಅದು ಈ ಬ್ರಹ್ಮಕ್ಕೆ ಅದನ್ನ ಸ್ವಲ್ಪ ಗಂಟು ಹಾಕಿ ಅದನ್ನ ಆಮೇಲೆ ಗಂಟನ್ನು ಬಿಚ್ಚುತ್ತೆ. ಇದಕ್ಕೆ ಅಧ್ಯಾರೋಪ ಅಪವಾದ ಅಂತ ನಾವು ಹೇಳ್ತೀವಿ. ಹಾಗಾಗಿ ಇಲ್ಲದೆ ಇರೋ ಪ್ರಪಂಚವನ್ನ, ಅಂದ್ರೆ ನಾವ್ ಯಾವ್ದನ್ನ ಕಾಣ್ತಾ ಇದೀವೋ ಅದು ಖಂಡಿತ ಸತ್ಯ ಅಲ್ಲ ಅಂತ ಉಪನಿಷತ್ತಿನ ಒಂದು ಉದ್ದೇಶ. ಆದ್ರೆ ನೀನ್ ಕಾಣ್ತಾ ಇರೋ ಪ್ರಪಂಚವನ್ನ ನೀನು ಬಿಡಕ್ಕಾಗ್ತಾ ಇಲ್ಲ, ನಿನ್ಗೆ ಅಷ್ಟು ಬೇಗ ಬಿಡಕ್ಕಾಗ್ತಾ ಇಲ್ಲ. ಆದ್ರೆ ನಿನಗೆ ಕಣ್ಣು ಕಾಣಿಸದೇ ಇರೋ ಬ್ರಹ್ಮವನ್ನ ನಿನಗೆ ತಿಳಿಸ್ಕೊಡ್ಬೇಕಾಗಿದೆ. ಅವಾಗ ಏನ್ ಮಾಡ್ಬೇಕಾಗಿದೆ, ಕಣ್ಣು ಕಾಣಿಸದೇ ಇರೋ ಬ್ರಹ್ಮವನ್ನ ಕಾಣಿಸ್ತಾ ಇರೋ ಪ್ರಪಂಚ ಮುಖಾಂತರ ಹೇಳ್ಕೊಡ್ಬೇಕಾಗಿದೆ. ಅದ್ ಹೇಳ್ಕೊಡ್ಬಿಟ್ಟು ಕೊನೆಯಲ್ಲಿ ನಿನ್ಗೆ ಯಾವ ಮೀಡಿಯಂ ಇಂದ ನೀನ್ ಅದನ್ನ ತೋರಿಸಿದ್ವೋ ಆ ಮೀಡಿಯಂ ವಾಸ್ತವವಾಗಿ ಇಲ್ಲ ಅದು ಅಂತ ತಿಳಿಸಕ್ಕೆ. ಇದಕ್ಕೆ ನಮ್ಗೆ ಒಂದು ಉದಾಹರಣೆ ಶಾಸ್ತ್ರದಲ್ಲೇ ಇರೋ ಒಂದು ಉದಾಹರಣೆ ಶಾಖಾ ಚಂದ್ರವತೆ ಅಂತ ಹೇಳ್ತಾರೆ. ಶಾಖಾ ಚಂದ್ರವತೆ ಅಂತ ಹೇಳಿದ್ರೆ ಇವಾಗ ತುಂಬಾ ಎಳೆ ಚಂದ್ರ ಅಂದ್ರೆ ಹೇಳಿದ್ರೆ ಪೂರ್ಣ ಚಂದ್ರ ಅಲ್ಲ, 2ನೇ ದಿವಸನೋ 3ನೇ ದಿವಸನೋ ಇರೋ ಚಂದ್ರ ತುಂಬಾ ತೆಳ್ಳಗಿರುತ್ತೆ, ತುಂಬಾ ತೆಳ್ಳಗಿರುತ್ತೆ. ತೃತೀಯ ಚಂದ್ರ ಅಂತ ಹೇಳ್ಬೋದು. ತುಂಬಾ ತೆಳ್ಳಗಿರುತ್ತೆ ಅದು ನೋಡಕ್ಕೆ, ಅಂದ್ರೆ ಸಿಗೋದಕ್ಕೆ ಸ್ವಲ್ಪ ಕಷ್ಟ. ಆಗ ಒಬ್ಬ ಕೇಳ್ತಾನೆ, ನನಗೆ ಚಂದ್ರ ತೋರ್ಸು ನನಗೆ ಅಂತ ಕೇಳ್ತಾನೆ. ಅವಾಗ ಇವನೇನ್ ಮಾಡ್ತಾನೆ, ಹೇಗ್ ತೋರ್ಸುದು, ಅಲ್ಲಿ ಇಲ್ಲಿ ಅಂತ ತೋರ್ಸಿದ್ರೆ ಬೇರೆ ಎಷ್ಟೆಷ್ಟೋ ನಕ್ಷತ್ರಗಳು ಏನೇನೋ ಇದೆ ಅಲ್ಲಿ. ಅವಾಗ ಇವನು ಇದೇ ಚಂದ್ರ ಅಂತ ತೋರ್ಸಕ್ಕೆ ಇವ್ನಿಗೆ ಕಷ್ಟ. ಅವಾಗ ಇವ್ನು ನೋಡಿದಾಗ ಏನಾಗ್ತಾ ಇದೆ, ಇವ್ರು ಎಲ್ಲಿ ನಿಂತಿದಾರೋ ಅಲ್ಲಿ ಒಂದು ಮರ ಇದೆ, ಆ ಮರದ ಒಂದು ತುದಿ ಅದ್ರ ಹತ್ರ ಚಂದ್ರ ಇರೋದು ಕಾಣಿಸ್ತಾ ಇದೆ. ಅವಾಗ ನೋಡಿ, ಮರ ತುದಿ ಇದೆ ನೋಡು, ಆ ತುದಿಯಲ್ಲಿ ಇರೋದೇ ಚಂದ್ರ ನೋಡು ಕಾಣಿಸ್ತಾ ಇದೆ ಅಂತ ತೋರಿಸ್ತಾನೆ. ಆದ್ರೆ ವಾಸ್ತವವಾಗಿ ಮರಕ್ಕೂ ಆ ಚಂದ್ರನಿಗೂ ಸಂಬಂಧ ಇಲ್ವೇ ಇಲ್ಲ, ಅದು ಮುಟ್ಕೊಂಡೇನು ಇಲ್ವೇ ಇಲ್ಲ. ಆದ್ರೆ ಈ ಮರ ಅನ್ನೋದು ಆ ಚಂದ್ರನ ಒಂದು ತೋರ್ಸಕ್ಕೆ ಒಂದು ಮಾಧ್ಯಮ ಆಯ್ತು, ಒಂದು ಮೀಡಿಯಂ ಆಯ್ತು. ಹಾಗಾಗಿ ತಿಳ್ಕೊಂಡ್ಬಿಟ್ರೆ ಅವನಿಗೆ ಮರ ಬೇಕಿಲ್ಲ ಇನ್ಮೇಲೆ. ಅವ್ನಿಗೆ ಒನ್ಸ್ ಅದನ್ನ ಸ್ಪಾಟ್ ಮಾಡ್ಬಿಟ್ಟ ಅಂತ ಹೇಳಿದ್ರೆ ಅವನಿಗೆ ಮರ ಯಾವಾಗ್ಲೂ ಅವ್ನು ಹುಡುಕ್ಬೇಕಾಗಿಲ್ಲ ಇದಕ್ಕೆ ತಿಳ್ಕೊಳಕ್ಕೆ. ಅದೇ ರೀತಿಯಲ್ಲಿ ಇಲ್ಲಿ ಕೂಡ ಏನ್ ಮಾಡ್ತಾ ಇದೆ, ಈ ಬ್ರಹ್ಮವನ್ನ ನಮ್ಗೆ ತೋರ್ಸ್ಕೊಡು ಅಂತ ಕೇಳಿದಾಗ ಅದನ್ನ ತೋರ್ಸಕ್ಕೆ ನಮ್ಗೆ ಇರೋದು ಒಂದೇ ಒಂದು ಮಾರ್ಗ ಯಾವ್ದು ಅಂದ್ರೆ ಈ ಪ್ರಪಂಚದ ಮುಖಾಂತರನೇ ತೋರಿಸ್ಬೇಕು. ಈ ಪ್ರಪಂಚಕ್ಕೆಲ್ಲ ಕಾರಣವಾಗಿದೆ, ಅದೇ ಈ ಪ್ರಪಂಚವಾಗಿ ಕಾಣಿಸ್ಕೊಳ್ತಾ ಇದೆ ಅಂತೆಲ್ಲ ತೋರ್ಸಿ ಹೇಳ್ಬೇಕಾಗಿದೆ. ಆಮೇಲೆ ಏನ್ ಮಾಡುತ್ತೆ, ಈ ಪ್ರಪಂಚವನ್ನ ನಿರಾಕರಣೆ ಮಾಡುತ್ತೆ. ಹಾಗಾಗಿ ಈ ಒಂದು ರೀತಿಯಲ್ಲಿ ವ್ಯಾಕೃತ ಪ್ರಪಂಚ ಆಗ್ಲಿ ಅವ್ಯಾಕೃತ ಪ್ರಪಂಚ ಆಗ್ಲಿ ಎರಡೂ ಕೂಡ ಕಲ್ಪಿತೇತೆ ಅವಿಚಾರತಃ. ಅಂದ್ರೆ ಏನಾಯ್ತು, ನಾವು ಅದನ್ನ ವಿಚಾರ ಇಲ್ಲದೆ ಕಲ್ಪನೆ ಮಾಡ್ಕೊಂಡಿದೀವಿ. ಅಂದ್ರೆ ನಮ್ಗೆ ಅದಕ್ಕೆ ಕಾರಣವೇ ಇಲ್ಲದೆ, ಯಾರು ಹೇಳ್ಕೊಡ್ದೇನೆ ಪ್ರಪಂಚ ಇದೆ ಅಂತ ಎಲ್ಲರೂ ತಿಳ್ಕೊಂಡ್ಬಿಟ್ಟಿದೀವಿ. ಅಂದ್ರೆ ನಾವು ಮಗು ಹುಟ್ಟೋಗ್ಲೇನೆ ಅದಕ್ಕೆ ತಾನಿದ್ದೀನಿ ಅಂತ ಒಂದು ಬರುತ್ತೆ. ತನ್ನ ಬಿಟ್ಟು ಯಾರೋ ಇದ್ದಾರೆ, ತನಗೇನೋ ಒದಗಿಸೋರು ಇದ್ದಾರೆ, ಅದಕ್ಕೆ ಒಂದು ಹತ್ತಿರ ಅದಕ್ಕೆ ಹಾಲು ಕೊಡೋರು ಇದ್ದಾರೆ, ಅದನ್ನ ನೋಡ್ಕೊಳ್ಳೋರು ಇದ್ದಾರೆ, ಅದಕ್ಕೆ ಭಾವನೆ ಬರುತ್ತೆ. ಇನ್ನು ಏನೇನೋ ನೋಡುತ್ತೆ. ಹತ್ರ ಬೆಳೀತಾ ಅದಕ್ಕೆ ಇದು ಇದೆ ಅಂತ ಯಾರು ತೋರಿಸ್ಕೊಡ್ಬೇಕಾಗಿಲ್ಲ, ಹೇಳ್ಕೊಡ್ಬೇಕಾಗಿಲ್ಲ. ಏನು ತಾಯಿ ಹೇಳ್ಕೊಡ್ತಾಳೆ ಅಂದ್ರೆ ಒಬ್ಬನ್ನ ತೋರಿಸ್ಬಿಟ್ಟು ಇವ್ನು ನಿನ್ ತಂದೆ ಅಂತ ತೋರಿಸ್ಕೊಡ್ತಾಳೆ, ಇದೇ ನಿಮ್ ಅಮ್ಮ ಅಂತ ಹೇಳ್ಬಿಟ್ಟು ಅಂತದೆಲ್ಲ ಹೇಳ್ಕೊಡ್ತಾಳೆ. ಆದ್ರೆ ಈ ಒಟ್ಟಾರೆ ಈ ಪ್ರಪಂಚ ಇದೆ ಅನ್ನೋ ವಿಷಯಕ್ಕೆ ಇದು ಇದೆ ಅಂತ ಯಾರು ಹೇಳ್ಕೊಡ್ಬೇಕಾಗಿಲ್ಲ, ಹೇಳ್ಕೊಡ್ದೇನೆ ಬಂದ್ಬಿಟ್ಟಿರೋದು. ಅದು ಅಜ್ಞಾನ, ಅದು ಅನಾದಿ ಅಜ್ಞಾನದಿಂದ ಅದು ಪ್ರತಿಯೊಂದು ಜನ್ಮದಲ್ಲೂ ಬರ್ತಾ ಇದೆ. ಭಗವತ್ಪಾದರು ಹೇಳ್ತಾರೆ, ಇದು ಪೂರ್ವ ಅಧ್ಯಾಸ ಅನ್ನೋದು ಉತ್ತರೋತ್ತರ ಅಧ್ಯಾಸಕ್ಕೆ ಕಾರಣವಾಗಿರುತ್ತೆ ಅಂತ. ನಮ್ಗೆ ಮುಂಚೆ ಯಾವಾಗ್ಲೂ ಆಗಿರೋ ಅಧ್ಯಾಸ ಅದು ಪ್ರತಿ ಜನ್ಮಗೆ ಅದು ಕಂಟಿನ್ಯೂ ಆಗ್ತಾನೆ ಇದೆ. ಅದು ಏನಾಗ್ತಾ ಇದೆ, ಅದು ಗಟ್ಟಿನೂ ಆಗ್ತಾ ಇರುತ್ತೆ. ಅದು ಒಂದೊಂದು ಜನ್ಮದಲ್ಲೂ ಅದು ದೃಢವಾಗ್ತಾನೆ ಇರುತ್ತೆ. ಯಾವಾಗ ಒಬ್ಬ ಈ ಒಂದು ವೇದಾಂತ ವಿದ್ಯೆಗೆ ಬರ್ತಾನೋ ಅಲ್ಲಿವರೆಗೂ ಅವನಿಗೆ ಈ ಪ್ರಪಂಚ ಅನ್ನೋದು ಗಟ್ಟಿ ಆಗ್ತಾನೆ ಇರುತ್ತೆ ಅವನಿಗೆ ಒಂದೊಂದು ಜನ್ಮದಲ್ಲೂ. ಯಾವಾಗ ಇದಕ್ಕೆ ಅವನು ಎಕ್ಸ್ಪೋಸ್ ಆಗ್ಬಿಟ್ನೋ ಆವಾಗ ಆತರ ಒಂದು ಗಟ್ಟಿ ಆಗೋದಕ್ಕೆ ಒಂದು ಏಟ್ ಕೊಡ್ತಾನೆ ಇವನು. ಯಾಕಂದ್ರೆ ಇದು ಉಪನಿಷತ್ ಹೇಳ್ಕೊಡುತ್ತೆ, ಅದು ವಾಸ್ತವವಾಗಿ ಇಲ್ಲ, ನಿನ್ನ ಒಂದು ಕಲ್ಪನೆಯಲ್ಲೇ ಇರೋದು ಅಂತ ಬೇಕಾದಷ್ಟು ಯುಕ್ತಿಗಳೆಲ್ಲ ತೋರಿಸ್ಬಿಟ್ಟು ಹೇಳ್ಕೊಡುತ್ತೆ, ದೃಷ್ಟಾಂತ ಎಲ್ಲ ಕೊಟ್ಟು ಹೇಳುತ್ತೆ. ಆ ತರ ತಿಳ್ಕೊಂಡಾಗ ಅವನಿಗೆ ಅದು ಗಟ್ಟಿ ಆಗೋದನ್ನ ನಿಲ್ಲಿಸ್ತಾನೆ. ಆಮೇಲೆ ಕೊನೆಯಲ್ಲಿ ಅವನು ಅದು ವಾಸ್ತವವಾಗಿ ಇಲ್ವೇ ಇಲ್ಲ, ತಾನೇ ಒಂದೇ ಇರೋದು, ತಾನೇ ಹಾಗೆ ಕಾಣಿಸ್ಕೊಳ್ತಾ ಇದ್ದೀನಿ ಅಂತ ಅವನಿಗೆ ಗೊತ್ತಾಗುತ್ತೆ. ಸೊ ಹೀಗೆ ವ್ಯಾಕೃತ ಪ್ರಪಂಚ ಆಗ್ಲಿ ಅವ್ಯಾಕೃತ ಪ್ರಪಂಚ ಆಗ್ಲಿ ಅದು ದ್ವೇ ಕಲ್ಪಿತೆ ಏವ ಅವಿಚಾರತಃ ಏತೆ ವಾರಯಿತಂ. ಅದರಿಂದ ಇದೆರಡನ್ನು ಕೂಡ ವಾರಣೆ ಮಾಡ್ಬೇಕು ಅಂದ್ರೆ ಅದನ್ನ ನೆಗೆಟ್ ಮಾಡಕ್ಕಾಗಿ ಏವಕಾರಂ ಅಸೂತ್ರಯತೆ. ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿದೆ ವಾಕ್ಯ. ಇವಾಗ ನಮ್ಗೆ ಅಪ್ರಿಶಿಯೇಟ್ ಮಾಡಕ್ಕಾಗುತ್ತೆ. ಆತ್ಮ ಇತಿ ಏವ ಉಪಾಸಿತ ಅಂತ. ಉಪಾಸಿತ ಅಂದ್ರೆ ತಿಳ್ಕೊಬೇಕು ಅಂತ ಅರ್ಥ. ಆ ಶಬ್ದವನ್ನ ಇವಾಗ ಬಿಟ್ಟಿರೋಣ. ಆದ್ರೆ ಆತ್ಮ ಎಂದೇ ಇದನ್ನ ತಿಳ್ಕೊಬೇಕು ಅಂತ ಹೇಳಿದಾಗ ಏನಾಯ್ತು, ನೀನು ಇವಾಗ ವ್ಯಾಕೃತವಾಗಿರೋ ಪ್ರಪಂಚ ಅನ್ನೋದನ್ನ ತಿಳ್ಕೊಬಾರ್ದು, ಅವ್ಯಾಕೃತವಾಗಿರೋದು ಇನ್ನೊಂದು ವಸ್ತು ಇದೆ ಅಂತ ನೀನು ಹಾಗೆ ತಿಳ್ಕೊಳ್ಳೇಬಾರ್ದು. ಇದು ಯಾವ್ದನ್ನ ನೀನು ನೋಡ್ತಾ ಇದೆಯೋ ಅದು
ನೀನೇ ಅಂತ ತಿಳ್ಕೊಬೇಕು ನೀನು ಅಂತ. ನೀನೇ ಅಂತ ಹೇಳುವಾಗ ನಾವು ಒಂದು ಏವಕಾರ ಹೇಳ್ತೀವಲ್ಲ, ಆ ಏವಕಾರವನ್ನ ಅದಕ್ಕೆ ಪ್ರಯೋಜನ ಆಗುತ್ತೆ ಅಂತ ಇವ್ರು ತೋರಿಸ್ಕೊಡ್ತಾ ಇದ್ದಾರೆ ನೋಡಿ. ಹೀಗೆ ಅವ್ರು ತೋರಿಸ್ಕೊಡ್ದೇವ್ರೆ ನಮ್ಗೆ ಗೊತ್ತಾಗೋದೇ ಇಲ್ಲ. ಹಾಗಾಗಿ ನಾವು ಯಾವ ಪ್ರಪಂಚವನ್ನ ನೋಡ್ತಾ ಇದ್ದೀವೋ ಇದೇ ಬ್ರಹ್ಮ ಅಂತ ಹೇಳ್ತಾನೆ. ನೀನ್ ಇದೇ ಬ್ರಹ್ಮ ಅಂತ ನೀನ್ ಯಾವ್ದನ್ನ ತೋರಿಸ್ತಾ ಇದೀಯಾ? ಒಂದು ಕಟ್ಟಿಗೆನೋ ಅಥವಾ ಒಂದು ಮರವನ್ನೋ ಒಂದು ಗಿಡವನ್ನೋ ಅಥವಾ ಒಂದು ಕಟ್ಟಡವನ್ನೋ ತೋರಿಸ್ತಾ ಇದೆಯಾ. ಬಟ್ ಇದೇ ಬ್ರಹ್ಮ ಅಂತ ಹೇಳಿದ್ರೆ ಹೇಗೆ ಅರ್ಥ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ ಆಮೇಲೆ ಇನ್ನೂ ಸ್ವಲ್ಪ ಅದಕ್ಕೆಲ್ಲ ಹೇಳ್ಬೇಕಾಗುತ್ತೆ ನೋಡಿ. ಇದೆಲ್ಲ ನಾಮರೂಪಗಳಷ್ಟೇನೆ ಆ ಬ್ರಹ್ಮದಲ್ಲಿ ಅಧ್ಯಸ್ಥವಾಗಿದೆ ಅಂತ ಹೇಳ್ಬೇಕು. ಸೊ ಹಾಗಾಗಿ ಇಂಥ ಶಬ್ದಗಳಿಗೆಲ್ಲ ನಮ್ಗೆ ಒಂದು ಆ ಪಾರಿಭಾಷಿಕ ಶಬ್ದಗಳೆಲ್ಲ ಸ್ವಲ್ಪ ಯೂಸ್ ಮಾಡಿದ್ರು ಕೂಡ ಅದಕ್ಕೆ ಸ್ವಲ್ಪ ಅರ್ಥ ತಿಳ್ಕೊಂಡು ಬಂದಾಗ ನಮ್ಗೆ ಇದರ ಒಂದು ಕ್ಲಾರಿಟಿ ಚೆನ್ನಾಗಿ ಬರುತ್ತೆ. ಸೊ ಹೀಗೆ ವ್ಯಾಕೃತ ಅವ್ಯಾಕೃತೆ ಯೇ ದ್ವೇ ಕಲ್ಪಿತೇತೆ ಅವಿಚಾರತಃ ಏತೆ ವಾರಯಿತುಂ ಸೂತ್ರೇ ಏವಕಾರಂ ಅಸೂತ್ರಯತೆ ಅಂತ. ಹಾಗಾಗಿ ಏವಕಾರ ಅನ್ನೋದು ಅದರ ಪ್ರಯೋಜನ ಏನು ಅಂತ ತೋರಿಸಿದ್ರು. ಇದಾದ್ಮೇಲೆ ಇವಾಗ ಉಪಾಸಿತ ಅಂತ ಒಂದಿದೆ, ಕೊನೆಯ ಶಬ್ದ ಉಪಾಸಿತ ಅಂತ ಇದೆ. ಅದಕ್ಕೆ ಇವರು ಅರ್ಥ ಮಾಡ್ತಾರೆ. ಉಪಾಸಿತ ಅಂತ ಹೇಳುವಾಗ ಉಪಾಸಿತ ಅಂತ ಅದು ಆಕ್ಚುಲಿ ಒಂದು ವರ್ಬ್, ಅದು ಒಂದು ಕ್ರಿಯಾಪದ. ಉಪ ಅಂತ ಒಂದು ಬಿಗಿನಿಂಗ್ ಇದೆ ಅದಕ್ಕೆ ನೋಡಿ. ಈ ಸಂಸ್ಕೃತದಲ್ಲಿ ಶಬ್ದದಲ್ಲಿ ಈ ತರ ಒಂದು ಶಬ್ದ ಇದ್ರೆ ಅದರಲ್ಲಿ ಬಿಗಿನಿಂಗ್ ಅಲ್ಲಿ ಒಂದು ಶಬ್ದ ಇರುತ್ತಲ್ಲ, ಅದಕ್ಕೆ ಉಪಸರ್ಗ ಅಂತ ಹೇಳ್ತಾರೆ. ಉಪಸರ್ಗ ಅಂತ ಹೇಳ್ತಾರೆ. ಅದಕ್ಕೆ ಪ್ರಿಫಿಕ್ಸ್ ಅಂತ ಇಂಗ್ಲಿಷ್ ಅಲ್ಲಿ ಹೇಳ್ಬೋದು ನಾವು. ಸಫಿಕ್ಸ್ ಅಂತ ಹೇಳೋದು ಪ್ರತ್ಯಯ ಅಂತ ಹೇಳ್ತಾರೆ, ಪ್ರಿಫಿಕ್ಸ್ ಗೆ ಉಪಸರ್ಗ ಅಂತ. ಹಾಗಾಗಿ ಈ ಉಪಾಸಿತ ಅಂತ ಶಬ್ದದಲ್ಲಿ ಉಪಾಸನೆ ಅಂತ ತಗೊಂಡ್ರು ಕೂಡ ಅದರಲ್ಲಿ ಒಂದು ಉಪ ಅಂತ ಒಂದು ಇದೆಯಲ್ಲ, ಅದು ಉಪಸರ್ಗ ಅಂತ. ಇದಕ್ಕೆ ನಮ್ಮ ಇವರು ಅದಕ್ಕೆ ಹೇಳ್ತಾರೆ ಉಪ ಅನ್ನೋದಕ್ಕೆ ಏನರ್ಥ, ಆಸೀತ ಅನ್ನೋದಕ್ಕೆ ಏನರ್ಥ ಅಂತ ಹೇಳ್ಕೊಂಡ್ ಬರ್ತಾರೆ. ಇವಾಗ ಹೇಳ್ತಾರೆ, ಉಪ ಇತಿ ಸಾಮೀಪ್ಯವಾಚಿ ತನ್ನಿಷ್ಠಾ ಪ್ರತಿಗಾತ್ಮನಿ ಕಾರ್ಯಕಾರಣ ರೂಪಾಭ್ಯಾಂ ಪ್ರತ್ಯಂಗ್ ಹೃದಿ ಯಹ ಈಕ್ಷತೆ ಅಂತ. ಏತಸ್ಯ ಬ್ರಹ್ಮ ಸಾಮೀಪ್ಯಂ ತತ್ವಮಸ್ಯಾದಿನ ಉಚ್ಯತೆ. ನೋಡಿ, ನನಗೆ ಈ ಒಂದು ಬೃಹದಾರಣ್ಯಕದ ಭಾಗವನ್ನ ಓದಕ್ ಶುರು ಮಾಡಿದಾಗ ತುಂಬಾ ಕಠಿಣವಾಗಿದೆ ಇದು. ತುಂಬಾ ಕಾನ್ಸೆಪ್ಟ್ಸ್ ಎಲ್ಲ ತುಂಬಾ ಕಠಿಣವಾಗಿದೆ. ಯಾಕಂದ್ರೆ ಆ ಸಬ್ಜೆಕ್ಟ್ ಅಂತದ್ದು ಆ ತರ ಇದೆ ಇದು. ಬಾಕಿ ಕಡೆಗಳೆಲ್ಲ ನಮ್ಗೆ ಏನಾಗುತ್ತೆ, ಉಪನಿಷತ್ತಲ್ಲಿ ಇವಾಗ ಕಠೋಪನಿಷತ್ತಾಗ್ಲಿ ಅಥವಾ ಮುಂಡಕೋಪನಿಷತ್ತಾಗ್ಲಿ ಅಲ್ಲೆಲ್ಲ ಸ್ವಲ್ಪ ನಮ್ಗೆ ಸ್ವಲ್ಪ ಸುಲಭವಾಗಿದೆ ಅದು. ಇವಾಗ ಕಠೋಪನಿಷತ್ತಲ್ಲಂತೂ ಒಂದು ಸಂವಾದ ಅಲ್ಲಿ ನಮ್ಗೆ ತುಂಬಾ ಅನುಕೂಲವಾಗಿದೆ. ಅದೇ ಇದು ಸ್ವಲ್ಪ ಕಠಿಣ. ಇದು ಕಬಡ್ಡಿ ಕಡಲೆ ಅಂತ ಹೇಳ್ತಾರಲ್ಲ, ಆ ತರ ಇರೋದು. ಅದನ್ನ ಇವರು ಎಷ್ಟು ಸ್ವಾರಸ್ಯವಾಗಿ ಮಾಡ್ಬೇಕು ಅಂದ್ರೆ ಇವ್ರ ಚಮತ್ಕಾರನೇ ಅದು, ಯಾರು ವಿದ್ಯಾರ್ಥಿಗಳ ಚಮತ್ಕಾರನೇ. ಅದಕ್ಕೆ ಬೇಕಿರೋ ಉದಾಹರಣೆ ಕೊಟ್ಟು ಅದನ್ನ ಹೇಗೆ ನಾವು ತಿಳ್ಕೊಬೇಕು ಅದನ್ನ ಸ್ವಲ್ಪ ಅದನ್ನ ನಮ್ಗೆ ಅಷ್ಟು ಕಠಿಣವಾಗಿರೋದನ್ನ ನಮ್ಗೆ ಮೃದು ಮಾಡಿ ಕೊಡ್ತಾರೆ ಅವರು. ಹೀಗೆ ಮಾಡದೆ ಅವರು ಗುರುವಿನ ಒಂದು ಹೆಚ್ಚುಗಾರಿಕೆ ಅದು. ಉಪ ಇತಿ ಸಾಮೀಪ್ಯವಾಚಿ ತನ್ನಿಷ್ಠಾ ಪ್ರತಿಗಾತ್ಮನಿ. ಉಪ ಅಂತ ಒಂದಿದೆಯಲ್ಲ, ಇದರಲ್ಲಿ ಇನ್ನೊಂದು ತಮಾಷೆ ಅಂತ ಹೇಳ್ಬೋದು ಅದನ್ನ. ಯಾಕಂದ್ರೆ ನಮ್ಗೆ ಈ ಒಂದು ಈ ಭಾಷೆ ಅಂತ ಒಂದು ಸಂಸ್ಕೃತ ಅಂತ ಒಂದು ಲ್ಯಾಂಗ್ವೇಜ್ ಅಂತ ಒಂದಿದೆಯಲ್ಲ, ಅದು ಎಲ್ಲ ಭಾಷೆಗೂ ಅನ್ವಯಿಸುತ್ತೆ. ಅದನ್ನ ಒಳಗಡೆ ಹೋಗ್ತಾ ನಮ್ಗೆ ಗೊತ್ತಾಗುತ್ತೆ ಅದ್ರಲ್ಲಿ ಎಷ್ಟೊಂದು ಇದು ಕಾಂಪ್ಲಿಕೇಶನ್ಸ್ ಇದೆ ಅಂತ ಗೊತ್ತಾಗುತ್ತೆ ನಮ್ಗೆ. ಅಂತ ಕಾಂಪ್ಲಿಕೇಶನ್ ಅಂತ ಹೇಳ್ಬೋದು. ಅವಾಗ ಇಲ್ಲಿ ಈ ಉಪಸರ್ಗ ಅಂತ ನಾನು ಹೇಳಿದ್ನಲ್ಲ, ಪ್ರಿಫಿಕ್ಸ್ ಅಂತ, ಒಂದೇ ಒಂದು ಉಪಸರ್ಗಕ್ಕೆ ಬೇಕಾದಷ್ಟು ಅರ್ಥಗಳಿದೆ ಅಂತ ಆ ವ್ಯಾಕರಣ ಶಾಸ್ತ್ರವೇ ಹೇಳಿದೆ. ಉಪಸರ್ಗಾಣ ನಾನಾರ್ಥತ್ವಂ ಅಂತ ಹೇಳಿದೆ. ಅದು ಉಪಸರ್ಗ ಅಂತ ಒಂದಕ್ಕೆ ಉಪ ಅನ್ನೋದಕ್ಕೆ ಬೇಕಾದಷ್ಟು ಅರ್ಥಗಳಿರುತ್ತೆ ಅದಕ್ಕೆ. ಅವಾಗ ಇಲ್ಲಿ ಉಪಾಸಿತ ಅಂತ ಹೇಳುವಾಗ ಇಲ್ಲಿ ಉಪ ಅನ್ನೋದಕ್ಕೆ ಸಾಮಾನ್ಯವಾಗಿ ಹೇಳೋದು ಹತ್ರ ಸಾಮೀಪ್ಯ ಅಂತ, ಹತ್ರ ಅಂತ. ಇವಾಗ ಉಪನಯನ ಅಂತ ಹೇಳ್ತೀವಲ್ಲ, ಹತ್ರಕ್ಕೆ ಕರ್ಕೊಂಡು ಹೋಗೋದು ಅವನ ನಯನ ಮಾಡೋದು. ಆ ಹುಡುಗನ್ನ ಉಪನಯನ ಅಂತ ಹೇಳುವಾಗ ಹತ್ರ ಕರ್ಕೊಂಡು ಹೋಗೋದು. ಯಾರ ಹತ್ರಕ್ಕೆ ಅಂತ ಕೇಳಿದ್ರೆ ಆ ಗುರುವಿನ ಹತ್ರಕ್ಕೆ. ಇವನಿಗೆ ಉಪನಯನ ಅಂತ ಒಂದು ಸಂಸ್ಕಾರ ಮಾಡಿ ಅವನ ಹತ್ರಕ್ಕೆ ಕರ್ಕೊಂಡು ಹೋಗಿ ಬಿಡೋದು. ಯಾಕಂದ್ರೆ ಅವನಿಗೆ ಅವರು ವಿದ್ಯೆಯನ್ನು ಹೇಳ್ಕೊಡ್ತಾರೆ. ಯಾಕಂದ್ರೆ ವಿದ್ಯೆ ಇವನಿಗೆ ಬೇಕೇ ಬೇಕಾಗುತ್ತೆ ಖಂಡಿತ ಬೆಳೆಯೋಕೆ. ಹಾಗಾಗಿ ಅಲ್ಲಿ ಉಪ ಅನ್ನೋದು ಅರ್ಥ. ಹಾಗಾಗಿ ಉಪ ಅಂದ್ರೆ ಹತ್ರ ಅಂತ ಅರ್ಥ. ಸೊ ಹೀಗಾಗಿ ಉಪ ಇತಿ ಸಾಮೀಪ್ಯವಾಚಿ ತನ್ನಿಷ್ಠ ಪ್ರತಿಗಾತ್ಮನಿ. ಹಾಗಾದ್ರೆ ಇದು ಸಾಮೀಪ್ಯ ಅಂತ ಹೇಳಿದ್ರಲ್ಲ, ಅದು ಸಾಮೀಪ್ಯ ಅಂತ ಒಂದು ಅರ್ಥ ಎಲ್ಲಿ ಹೋಗಿ ಪರ್ಯವಸನ ಆಗುತ್ತೆ, ಎಲ್ಲಿ ಅದು ಇದೆ ಅಂತ ಕೇಳಿದಾಗ ಆತ್ಮನಲ್ಲೇ ಇದು ಪರ್ಯವಸನ ಆಗೋದು ಉಪ ಅನ್ನೋದು ಅಂತ. ಹಾಗಾಗಿ ಪ್ರತ್ಯೇಗಾತ್ಮನಿ ಅಂತ. ಇದು ಕಾರ್ಯಕಾರಣ ರೂಪಾಭ್ಯಾಂ ಪ್ರತ್ಯಂಗ್ ಹೃದಿ ಯಹ ಈಕ್ಷತೆ. ಇವಾಗ ಇವ್ರು ಕಾರ್ಯಕಾರಣ ಅಂತ ಕೇಳಿದ್ರಲ್ಲ, ಅದು ಇಲ್ಲೇ ಬಂದ್ಬಿಡ್ತಿದ್ರು. ಹಾಗಾಗಿ ಈ ಉಪಸರ್ಗ ಅಂತ ಉಪ ಅಂತ ಹೇಳಿದ್ರಲ್ಲ, ಹತ್ರದಲ್ಲಿದೆ ಅಂತ. ಆ ಹತ್ತಿರದಲ್ಲಿರೋ ಅಂದ್ರೆ ನಮ್ಮ ಆತ್ಮಗೆ ತುಂಬಾ ಹತ್ತಿರದಲ್ಲಿದೆ ಅಂತ. ಹತ್ರ ಅಂತ ಹೇಳಿದಾಗ ನಮ್ಗೆ ಆತ್ಮ ಅಂತ ಒಂದಿದೆ, ಅದ್ರ ಪಕ್ಕದಲ್ಲಿದೆ ಅಂತ ಹತ್ರದಿಂದ ನಾವು ಅಂತ ಒಂದು ಅರ್ಥ ಮಾಡ್ಕೊಳ್ತೀವಿ. ಆದ್ರೆ ಇದು ಆತರ ಅಲ್ಲ. ಇದು ಅಲ್ಲಿ ಹೋಗಿ ಶಬ್ದಗಳಿಗೆ ಆತರ ಹೇಳ್ಬೇಕಾಗುತ್ತೆ. ಆದ್ರೆ ಇದು ಹತ್ರ ಅಂತ ಹೇಳಿದ್ರೆ ಅದೇ ಅಂತ ಅರ್ಥ ಕೊನೆಯಲ್ಲಿ. ಹಾಗಾಗಿ ಅದು ಕಾರ್ಯಕಾರಣ ರೂಪಾಭ್ಯಾಂ ಪ್ರತ್ಯಂಗ್ ಹೃದಿ ಯಹ ಈಕ್ಷತೆ. ಹಾಗಾಗಿ ಈ ಒಂದು ಸಾಕ್ಷಿ ಅಂತ ಒಂದು ಸ್ವರೂಪ, ಆತ್ಮಸ್ವರೂಪ ಅಂತ ಒಂದಿದೆಯಲ್ಲ, ಅದು ನಮ್ಗೆ ಕಾರ್ಯಕಾರಣ ಅಂದ್ರೆ ಕಾರ್ಯಕಾರಣ ಅಂತ ನಮ್ಗೆ ಪ್ರಪಂಚದಲ್ಲಿ ಏನು ಅಂತ ನೋಡ್ತೀವೋ ಅದು ಎಲ್ಲವೂ ಕೂಡ ಇದೇ ವಾಸ್ತವವಾಗಿ ಮೂಲ ಅಂತ ಗೊತ್ತಾಗುತ್ತೆ ನಿಮ್ಗೆ. ಲೋಕದಲ್ಲಿ ನಮ್ಗೆ ಯಾವ್ದಾವ್ದನ್ನ ಕಾರಣ ಕಾರ್ಯ ಅಂತ ನಾವು ಹೇಳ್ತೀವೋ ಅದು ಎಲ್ಲವಾಗೂ ಕೂಡ ಇರೋದು ಈ ಒಂದು ಸ್ವರೂಪವೇ. ಇವಾಗ ನಮಗೆ ಇದನ್ನ ನೋಡಿದ್ರೆ ನಿಮ್ಗೆ ಒಂದು ಈ 13ನೇ ಅಧ್ಯಾಯ ಭಗವದ್ಗೀತೆಯಲ್ಲಿ ಕ್ಷೇತ್ರಜ್ಞ ಅಂತ 2 ವಿಭಾಗ ಮಾಡಿದ್ದಾರೆ. ಈ ಕ್ಷೇತ್ರ ಅಂತ ಹೇಳುವಾಗ ಅಲ್ಲೇ ಕೂಡ ಏನ್ ಮಾಡಿದ್ದಾರೆ, ಪ್ರಪಂಚವನ್ನೆಲ್ಲ
ಶಬ್ದ ಸ್ಪರ್ಶ ರೂಪರಸಗಂಧ ಅಂತ ಪ್ರಪಂಚ ಅದು. ಆಮೇಲೆ ಅದನ್ನ ತಿಳಿಯೋದು ಅಂದ್ರೆ ಅದನ್ನ ಆ ಪ್ರಪಂಚವನ್ನ ಗ್ರಹಿಸೋದು ಯಾವುದು ಅಂತ ಕೇಳಿದ್ರೆ ಅಲ್ಲೇ ಕೊಟ್ಟಿದ್ದಾರೆ ಇಂದ್ರಿಯಗಳು, ನಮ್ಮ 10 ಇಂದ್ರಿಯಗಳು ಮತ್ತು ಮನಸ್ಸು ಅಂತ, ಅಂತಃಕರಣ ಅಂತ. ಹಾಗಾಗಿ ಈ 11 ಇನ್ಸ್ಟ್ರೂಮೆಂಟ್ಸ್ ಇದೆಯಲ್ಲ, ಇದು ಪ್ರಪಂಚವನ್ನ ತಿಳಿಯುತ್ತೆ ಅಂತ ಹೇಳಿದ್ರು. ಸರಿ, ತಿಳ್ಕೊಂಡ ಮೇಲೆ ನಿನಗೆ ಏನೇನು ಭಾವನೆಗಳು ಬರುತ್ತೆ, ರಿಯಾಕ್ಷನ್ಸ್ ಬರುತ್ತೆ, ಇಚ್ಛಾ, ದ್ವೇಷ, ಸುಖ, ದುಃಖ ಅಂತ, ಅದು ಕೂಡ ಎಲ್ಲವನ್ನೂ ಸೇರಿಸಿ ಕ್ಷೇತ್ರ ಅಂತ ಹೇಳ್ಬಿಟ್ರು. ಹಾಗಾದ್ರೆ ಏನಾಯ್ತು, ಈ ಪ್ರಪಂಚವನ್ನ ತಿಳ್ಕೊಡುದು ಅಂತ, ಪ್ರಪಂಚ ಅನ್ನೋದು ಪ್ರಮೇಯ ಅಂತ ಆಗುತ್ತೆ ಅದು. ಸರಿ, ಹಾಗಾದ್ರೆ ಪ್ರಮಾತೃ ಅಂತ ಒಬ್ಬ ಇದ್ದಾನಲ್ಲ, ತಿಳಿಯವನು ಅಂತ ಇದ್ದಾನಲ್ಲ, ತಿಳಿಯವನು ಅಂತ ಹೇಳುವಾಗ ನಾವು ಯಾವನ್ನ ಅವನು ಅಂತ ಹೇಳ್ತೀವೋ, ಆ ಅವನು ಅನ್ನೋದು ಶರೀರ ಇಂದ್ರಿಯಗಳು ಇದೆಲ್ಲ ಸೇರ್ಕೊಂಡಿರೋವನ್ನ ಅವನು ಅಂತ ಹೇಳ್ತೀವಿ, ಅದೇ ಪ್ರಮಾತೃ ಅಂತ ಹೇಳ್ತೀವಿ. ಅದನ್ನು ಕೂಡ ಇವ್ರು ಏನ್ ಮಾಡ್ಬಿಟ್ರು, ಈ ಕ್ಷೇತ್ರ ಅನ್ನೋದಕ್ಕೆ ಸೇರಿಸ್ಬಿಟ್ರು, ಪ್ರಕೃತಿಗೆ ಸೇರಿಸ್ಬಿಟ್ರು. ಇದು ಒಟ್ಟಾರೆ ಇದೆಲ್ಲವನ್ನೂ ಕೂಡ ಪ್ರಕಾಶ ಮಾಡಿ ತೋರಿಸೋದಕ್ಕೆ ಕ್ಷೇತ್ರಜ್ಞ ಅಂತ ತೋರಿಸೋದು. ಅವಾಗ ಕ್ಷೇತ್ರಜ್ಞ ಅಂತ ಯಾವ್ದಿದೆಯೋ ಅದು ಈ ಇಡೀ ಪ್ರಪಂಚವನ್ನ, ಆ ಪ್ರಪಂಚವನ್ನ ತಿಳ್ಕೊಳ್ಳೋವನ್ನ, ಆಮೇಲೆ ಆ ಪ್ರಪಂಚವನ್ನ ತಿಳ್ಕೊಳ್ಳೋಕೆ ಏನೇನು ಇನ್ಸ್ಟ್ರೂಮೆಂಟ್ಸ್ ಇದೆಯೋ ಅದನ್ನ, ಮತ್ತು ಆ ಪ್ರಪಂಚವನ್ನ ತಿಳ್ಕೊಂಡ್ಮೇಲೆ ಅವನಿಗೆ ಏನೇನು ಭಾವನೆಗಳು ಬರುತ್ತೋ ಇದಿಷ್ಟನ್ನು ಕೂಡ ಪ್ರಕಾಶ ಮಾಡಿ ತೋರಿಸೋದು ಒಂದು ವಸ್ತು ಇದೆ, ಅದೇ ಚೈತನ್ಯ ಅಂತ, ಅದೇ ಕ್ಷೇತ್ರಜ್ಞ ಅಂತ ಹೇಳಿದ್ರು. ಅವಾಗ ಇವ್ರು ಹೇಳ್ತಾ ಇರೋದು ಹಾ 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 ಹಾಗಾಗಿ ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಯೆ ಅಂತ ಪರಮಾತ್ಮ ಅದೇ ನಾನೇ ಅಂತ ಹೇಳ್ಬಿಟ್ಟ. ಹಾಗಾಗಿ ಇಲ್ಲಿ ಕಾರ್ಯಕಾರಣ ರೂಪಾಭ್ಯಾಂ ಪ್ರತ್ಯಂಗ್ ಹೃತಿ, ಪ್ರತ್ಯಂಗ್ ಅಂದ್ರೆ ಏನು, ನಮ್ಮ ಒಳಗಡೆ ಹೃತಿ ಅಂತ ಹೇಳಿದಾಗ ನಮ್ಮ ಹೃದಯ ಅಂತ ಒಂದು ಹಾರ್ಟ್ ಅಂತ ನಾವು ಹೇಳ್ತೀವಲ್ಲ, ಆ ಹಾರ್ಟ್ ಅನ್ನೋದನ್ನೇ ನಮ್ಮ ವೇದಾಂತ ಶಾಸ್ತ್ರದಲ್ಲಿ ಇದಕ್ಕೆ ಮನಸ್ಸು ಅನ್ನೋದಕ್ಕೆ ಜಾಗವಾಗಿ ಕೊಟ್ಟಿದ್ದಾರೆ. ಆಮೇಲೆ ಆತ್ಮನನ್ನ ನಾವು ತಿಳ್ಕೊಳ್ಳಕ್ಕೆ ನಮಗೆ ಈ ಹಾರ್ಟ್ ಅಲ್ಲಿ ನಮಗೆ ಮನಸ್ಸಲ್ಲಿ ನಮಗೆ ಪ್ರಕಾಶಮಾನವಾಗಿದೆ, ನನ್ಗೆ ಗೊತ್ತಾಗ್ತಾ ಇದೆ ಅಂತ ನಾವು ನಾನು ಅಂತ ನಾವು ಇದನ್ನೇ ತೋರಿಸ್ತಾ ಇದೀವಿ ಅಲ್ವಾ. ಹಾಗಾಗಿ ನಾವು ಬೇರೆ ಏನೋ ಬೆನ್ನನ್ನೋ ಅಥವಾ ಯಾವ್ದನ್ನ ಮುಟ್ಕೊಂಡು ತೋರಿಸ್ತಾ ಇಲ್ಲ. ಹಾಗಾಗಿ ನಾನು ಅಂತ ನಮ್ಗೆ ಯಾವ್ದು ಪ್ರಕಾಶವಾಗ್ತಾ ಇದೆಯೋ, ಅಹಂ ಅಹಂ ಅಂತ ನಮ್ಗೆ ಯಾವ್ದನ್ನ ಎಲ್ಲಿ ಇದಾಗ್ತಾ ಇದೆಯೋ, ಅದು ರಮಣ ಮಹರ್ಷಿಗಳ ಹತ್ರ ಇಂಥ ವಿಷಯ ಹೋಗ್ಬಿಟ್ರೆ ಅವ್ರು ಕೇಳಂಗೇ ಇಲ್ಲ, ಅವರು ಅದನ್ನ ತುಂಬಾ ಜೋರಾಗಿ ಅವ್ರು ಕೇಳೋರು. ಹಾಗಾಗಿ ಈ ಅಹಂ ಅಹಂ ಅನ್ನೋದು ಒಂದು 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 ಬಡಿತಾ ಇದೆ ಒಳಗಡೆ ಒಂದು, ಅದು ಇಲ್ಲೇ ಹಾರ್ಟ್ ಅಲ್ಲಿ ಅದು ಹೃದಯ ಅಂತ ಹೇಳ್ಬಿಟ್ಟು ಅವರು ಅದಕ್ಕೆ ತುಂಬಾ ದೊಡ್ಡ ಒಂದು ಸ್ಪಿರಿಚುವಲ್ ಮೀನಿಂಗ್ ಕೊಡ್ತಾರೆ ಅವರು. ಹೇಗಿದ್ರು ಕೂಡ ಇಲ್ಲಿ ಇವರು ಉಪಯಿತಿ ಸಾಮೀಪ್ಯವಾಚಿ ತನ್ನಿಷ್ಠ ಪ್ರತ್ಯಗಾತ್ಮನಿ ಕಾರಣ ರೂಪಾಭ್ಯಾಂ ಪ್ರತ್ಯಂಗ್ ಹೃದಯ ಯಹ ಈಕ್ಷತೆ. ಯಾವುದು ನಮಗೆ ಕಾಣಲ್ಪಡುತ್ತೋ ಅಂದ್ರೆ ಕಣ್ಣಿಂದ ಕಾಣಲ್ಪಡುತ್ತೋ ಅಂತಲ್ಲ, ಎಲ್ಲರಿಂದಲೂ ಅನುಭವಿಸಲ್ಪಡುತ್ತೆ ಇದು ಅಂತ. ಹೀಗಾಗಿ ಇವಾಗ ನೋಡಿ, ನಾವು ಸಾಮಾನ್ಯವಾಗಿ ನಾನು ತಿಳ್ಕೊಳ್ಳೋವನು ಅದೆಲ್ಲ ತಿಳಿಯಲ್ಪಡುದು ಅಂತ ನಾವು ಅಷ್ಟೇ ಇರುತ್ತೆ ನಮಗೆ ಲೋಕದಲ್ಲಿ ಸಾಮಾನ್ಯವಾಗಿ. ಆದ್ರೆ ಇಲ್ಲಿ ಬಂದಾಗ ಏನಾಗುತ್ತೆ, ಈ ವೇದಾಂತದಲ್ಲಿ ಆ ತಿಳ್ಕೊಳ್ಳೋವನು ಮತ್ತು ತಿಳಿಯಲ್ಪಡುವುದು ಅಂತ ಒಂದಿದೆಯಲ್ಲ, ಅಲ್ಲೂ ಕೂಡ ನೀನು ಒಂದು ಪರಿಷ್ಕಾರ ಮಾಡ್ಬೇಕಾಗುತ್ತೆ. ಆ ತಿಳ್ಕೊಳ್ಳೋನು ಅಂತ ನೀನ್ ಯಾರಿಗೆ ಹೇಳ್ತೀಯೋ, ಅವನು ಒಂದು ಮನುಷ್ಯ, ಅವನಿಗೆ ಒಂದು ಕಣ್ಣು ಕಿವಿ ಇಂಥದ್ದೆಲ್ಲ ಇಂದ್ರಿಯಗಳೆಲ್ಲ ಇದೆ. ಹಾಗಾದ್ರೆ ಏನಾಯ್ತು, ಆ ಮನುಷ್ಯ ಅಂತ ಒಬ್ಬ ಇದಾನಲ್ಲ, ಅವನು ಕೂಡ ಒಂದು ಪ್ರಕೃತಿಯಿಂದ ಆಗಿರೋ ಒಂದು ವ್ಯಕ್ತಿ, ಅವನಲ್ಲಿ ಇಂಥ ಇಂದ್ರಿಯಗಳೆಲ್ಲ ಇದೆ, ಅದು ಕೂಡ ಪ್ರಕೃತಿಯಿಂದ ಆಗಿರೋದು. ಸರಿ, ಅವನು ಯಾವ್ದನ್ನ ನೋಡ್ತಾನೆ ಅಂತ ಕೇಳಿದ್ರೆ ಹೊರಗಡೆ ಇರೋ ಶಬ್ದ ಸ್ಪರ್ಶ, ಅದು ಕೂಡ ಪ್ರಕೃತಿಯಿಂದಾನೇ ಆಗಿರೋದು. ಸರಿ, ಹಾಗಾದ್ರೆ ಅದರಿಂದ ಬರೋ ಭಾವನೆಗಳೆಲ್ಲ ಏನಂತಂದ್ರೆ ಅದನ್ನು ಕೂಡ ಪ್ರಕೃತಿ ಅಂತ ಹೇಳ್ಬಿಡ್ತು. ಹಾಗಾದ್ರೆ ಇದಷ್ಟನ್ನು ಕೂಡ ಯಾವ್ದು ಪ್ರಕಾಶ ಮಾಡ್ತಾ ಇದೆಯೋ ಅದು ನಮ್ಮ ಸ್ವರೂಪ, ಅದು ಅಂತ ನಿಜವಾಗ್ಲೂ ಅದು ಅಂತ ಕ್ಷೇತ್ರಜ್ಞ ಅಂತ ತೋರಿಸಿದ್ರು. ಇವ್ರು ಇದನ್ನ ಹೇಳುವಾಗ ಈ ತರ ಹೇಳ್ಬಿಟ್ಟು ಏತಸ್ಯ, ಸರಿ ಹಾಗಾದ್ರೆ ಈ ಆತ್ಮ ಅನ್ನೋದು ನಮ್ಮ ಪ್ರತ್ಯಂಗ್ ಅಂತ ನೀವು ಹೇಳಿದ್ರಿ, ಅದು ಇನ್ನೂ ಸ್ವಲ್ಪ ಜಾಸ್ತಿ ಅದನ್ನ ತಗೊಂಡೋಗಿ ಅವ್ರು ಹೇಳ್ತಾ ಇದ್ದಾರೆ, ಇದು ಬ್ರಹ್ಮವೇ ಇದು ಅಂತ ತೋರಿಸಿ ಹೇಳ್ಬಿಟ್ಟು, ಅದು ಹೇಳಕ್ಕೆ ನಮ್ಗೆ ಎಲ್ಲಿಂದ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಅದು ವೇದಾಂತದಿಂದ ಹೇಳೋ ತತ್ವಮಸಿ ಅಂತ ವಾಕ್ಯಗಳೆಲ್ಲ ಇದೆಯಲ್ಲ, ಮಹಾವಾಕ್ಯ, ಅದ್ರ ಮುಖಾಂತರ ನೀನು ಅದು ಬ್ರಹ್ಮವೇ ಅಂತ ತಿಳಿಬಹುದು ಅಂತ ಹೇಳ್ಬಿಟ್ಟು, ಏತಸ್ಯ ಬ್ರಹ್ಮ ಸಾಮೀಪ್ಯಂ ತತ್ವಮಸ್ಯಾದಿನ ಉಚ್ಯತೆ. ಏತಸ್ಯ ಅಂದ್ರೆ ಯಾವುದು, ಈ ಸಾಕ್ಷಿ ಸ್ವರೂಪ ಅಂತ ಒಂದಿದೆಯಲ್ಲ, ಅದು ಉಪ ಅನ್ನೋ ಶಬ್ದದಿಂದ ಪ್ರಾರಂಭ ಮಾಡಿ ಅವರು ಇಲ್ಲಿಗೆ ತಂದ್ಬಿಟ್ರು ಅದನ್ನ. ಹಾಗಾಗಿ ಅಂತ ಒಂದು ಸ್ವರೂಪ ಯಾವುದು ಅಂದ್ರೆ ಅದು ಬ್ರಹ್ಮ ಸ್ವರೂಪವೇ ಅದು ಅಂತ ನಾವು ಈ ತತ್ವಮಸಿ ಅನ್ನೋ ಅನ್ನೋ ವಾಕ್ಯಗಳಿಂದ, ಮಹಾವಾಕ್ಯದಿಂದ ನಾವು ತಿಳಿಬೇಕು ಅಂತ. ಇದನ್ನ ಇವ್ರು ಹೇಳ್ತಾ ಇರೋದನ್ನ ಉಪ ಇತಿ ಸಾಮೀಪ್ಯ ವಾಚಿ ಅಂತ ಹೇಳಿದ್ರಲ್ಲ, ಇದು ಇವರಿಗೆ ನಮ್ಮ ವಿದ್ಯಾರಣ್ಯರಿಗೆ ಎಲ್ಲಿಂದ ಗೊತ್ತಾಯ್ತು ಅಂತ ಕೇಳಿದ್ರೆ, ನಮ್ಗೆ ಹೇಳ್ಕೊಟ್ಟಿದ್ದ ಗೊತ್ತಾಯ್ತು ಅಷ್ಟೇ, ನಮಗೂ ಇಲ್ಲಿಯವರು ಗೊತ್ತಾಗ್ತಾ ಇರಲಿಲ್ಲ. ಸುರೇಶ್ವರಾಚಾರ್ಯರು ಅವರ ವಾರ್ತಿಕದಲ್ಲಿ ಒಂದು ಶ್ಲೋಕ ಮಾಡಿದ್ದಾರೆ. ಅದರಲ್ಲಿ ಆ ಶ್ಲೋಕ ಹೇಗಿದೆ ಅಂದ್ರೆ, ಉಪೋಪಸರ್ಗ ಸಾಮೀಪ್ಯೆ ತತ್ ಪ್ರತೀಚಿ ಸಮಾಪ್ಯತೆ ಅಂತ ಒಂದು ಶ್ಲೋಕ ಮಾಡಿದ್ದಾರೆ. ಅಂದ್ರೆ ಉಪ ಅಂತ ಒಂದು ಉಪಸರ್ಗ ಇದೆಯಲ್ಲ ನೋಡಿ, ಉಪಸರ್ಗ ಅಂತ ಶಬ್ದದಲ್ಲೇ ಉಪ ಅಂತ ಒಂದು ಉಪಸರ್ಗ ಇದೆ. ಹಾಗಾಗಿ ಉಪಸರ್ಗ ಅನ್ನೋ ಶಬ್ದದಲ್ಲೇನೆ ಉಪ ಅಂತ ಒಂದು ಉಪಸರ್ಗ ಇದೆ. ಹಾಗಾಗಿ ಉಪೋಪಸರ್ಗ ಸಾಮೀಪ್ಯೆ ತತ್ ಪ್ರತೀಚಿ ಸಮಾಪ್ಯತೆ ಅಂತ ಒಂದು ಶ್ಲೋಕ ಹೇಳಿದ್ದಾರೆ. ಅದ್ರಲ್ಲಿ ಏನಾಗುತ್ತೆ ಅಂದ್ರೆ, ಉಪ ಅಂತ ಒಂದು ಉಪಸರ್ಗ ಇದೆಯಲ್ಲ, ಅದು ನಮ್ಮ ಒಂದು ಸಾಮೀಪ್ಯ ಅನ್ನೋ ಒಂದು ಅರ್ಥದಲ್ಲಿ ಅದು ಯೂಸ್ ಆಗಿದೆ ಇಲ್ಲಿ ಅಂತ. ಸಾಮೀಪ್ಯ ಹತ್ತಿರದಲ್ಲಿದೆ ಅಂತ ಅರ್ಥ. ಸರಿ, ಹತ್ರ ಅಂದ್ರೆ ನೀನು ತುಂಬಾ ಹತ್ರ ಅಂತ, ನೀನು ಏನೇ ತುಂಬಾ ಹತ್ರ ಅಂತ ಹೇಳಿದ್ರು ಕೂಡ, ಇದಕ್ಕೆ ನಮ್ಮ ಇವರು ಜ್ಯೇಷ್ಠ ಮಹಾಸನ್ನಿಧಾನ ಅಭಿನವ್ ವಿದ್ಯಾತೀರ್ಥರು ಒಂದು ಸತಿ ಒಂದು ಉದಾಹರಣೆ ಹೇಳಿದ್ರು ಅದನ್ನ. ಅವರು ನೋಡು, ಒಂದು ಮಗುನ ಒಬ್ಬ ತುಂಬಾ ಗಟ್ಟಿಯಾಗಿ ತಪ್ಕೊಂಡಿದ್ದಾನೆ. ಎಷ್ಟೇ ಗಟ್ಟಿಯಾಗಿ ತಪ್ಕೊಂಡಿದ್ರು ಕೂಡ
ಅವನ್ಗೂ ಆ ಮಗುಗೂ ಒಂದು ವ್ಯತ್ಯಾಸ ಇದ್ದೇ ಇದೆ ಅಲ್ವಾ? ಖಂಡಿತ ಬೇರೆ ಬೇರೆನೆ ಅಂತ ಆಗುತ್ತೆ ಅದು. ಆದ್ರೆ ಇಲ್ಲಿ ನಿನ್ಗೆ ತುಂಬಾ ಹತ್ರದಲ್ಲಿ ಇದೆ, ನಿನ್ ಒಳಗಡೆನೆ ಇದೆ ಅಂತ ಎಷ್ಟು ಹೇಳ್ಕೊಟ್ರು ಕೂಡ ಅದು ನಮ್ಮಿಂದ ಬೇರೆ ಅಲ್ಲ, ಅದು ನಾವೇ ಆಗಿದೀವಿ. ಅದು ಈ ವಿಷಯದಲ್ಲಿ ಸ್ವರೂಪ ಅನ್ನೋದು ನಾವೇ ಆಗಿದ್ದೀವಿ. ನಮ್ಗೆ ತುಂಬಾ ಹತ್ತಿರದಕ್ಕೆ ಕರ್ಕೊಂಡೋಗುತ್ತೆ ಇದು ಅಂತ ಹೇಳಿದ್ರು ಕೂಡ ಅದು ಎಲ್ಲಿ ಹೋಗಿ ಮುಟ್ಟುತ್ತೆ ಅಂತ ಹೇಳಿದ್ರೆ ಅದು ಪ್ರತೀಚಿ ಸಮಾಪ್ಯತೆ ಅಂತ ಹೇಳ್ಬಿಟ್ಟು ಇವರು ಸುರೇಶ್ ಅವರು ಹೇಳಿದ್ದಾರೆ. ಪ್ರತೀಚಿ ಅಂತ ಹೇಳಿದ್ರೆ ನಮ್ ಇನ್ನರ್ ಮೋಸ್ಟ್ ಸೆಲ್ಫ್ ಅಂತ ಇಂಗ್ಲಿಷ್ ಅಲ್ಲಿ ಹೇಳಿದ್ರ, ಪ್ರತ್ಯಕ್ ಅಂತ ಹೇಳಿದ್ರೆ ಒಳಗಡೆ ಅಂತ, ಪ್ರತೀಚಿ ಅಂತ ಹೇಳಿದ್ರೆ ಒಳಗಡೆ ಅಂತ. ಹಾಗಾಗಿ ಅದು ಒಳಗಡೆ ಅನ್ನೋದ್ರಲ್ಲೂ ಕೂಡ ನಮ್ಗೊಂದು ಲಿಮಿಟ್ ಇದೆ ಅದಕ್ಕೆ, ಒಳಗಡೆ ಅಂತ ಇನ್ನರ್ ಮೋಸ್ಟ್ ಅದು. ಹಾಗಾಗಿ ಆ ಇನ್ನರ್ ಮೋಸ್ಟ್ ಸೆಲ್ಫ್ ಅನ್ನೋದು ನಮ್ ಸ್ವರೂಪ, ವಾಸ್ತವವಾದ ಸ್ವರೂಪ. ಅದನ್ನ ಹೇಳ್ಕೊಡಕ್ಕೆ, ಅದನ್ನ ತೋರ್ಸ್ಕೊಡಕ್ಕೆ ಈ ಶಬ್ದ ಉಪಯೋಗ ಆಗುತ್ತೆ ಇಲ್ಲಿ ಅಂತ ಹೇಳಿದ್ರು. ಉಪಸಾಮೀಪ್ಯ ಅಂತ. ಇವಾಗ ಉಪಾಸೀತ ಅಂತ ಇದೆಯಲ್ಲ, ಅವಾಗ ಆಸೀತ ಅಂತ ಹೇಳಿದ್ರೆ ಆಸನ ಅಂತ ಹೇಳಿದ್ರೆ ಹೀರೋದು, ಅಲ್ಲಿ ಕೂರೋದು ಅಂತ ಸಾಮಾನ್ಯವಾಗಿ ನಾವ್ ಹೇಳ್ತೀವಿ. ಹಾಗಾಗಿ ಅಲ್ಲಿ ಮನಸ್ಸನ್ನ ಅಲ್ಲೇ ಇಡೋದು ಅಂತ, ಬೇರೆ ಎಲ್ಲೆಲ್ಲೂ ತಿರುಗಾಡಿಸ್ದೆ ಅದನ್ನ ಇಲ್ಲೇ ಮನಸ್ಸನ್ನ ಇಡೋದು ಅಂತ. ಹಾಗಾಗಿ ಆಸೀತ ಅಂತ ಇದೆಯಲ್ಲ, ಅದಕ್ಕೆ ಹೇಳಕ್ಕೆ ಮುಂದಾಗ್ತಾರೆ ಅವರು. ಇದಾದ್ಮೇಲೆ ಆಸೀತ ಇತಿತು ಶಬ್ದೇನ ಕೂಟಸ್ಥತ್ವಂ ಅಸೂತ್ರಯತೆ ಯುದ್ಧಾಯ ಕಾರಣಾತ್ ಕಾರ್ಯಾತ್ ತತ್ವಜ್ಞಾನ ವರ್ತಮನ ಉಪೇತ್ಯ ಕೂಟಸ್ಥಂ ಅಜಂ ಆಸೀತ ಅಪರಿಣಾಮವಾನ್. ಅದು ಹೇಳ್ತಾ ಇದ್ರೆ ಇಲ್ಲಿ ಈ ಒಂದು ಆಸೀತ ಅಂತ ಹೇಳುವಾಗ ಆಸೀತ ಅಂದ್ರೆ ಉಪಾಸೀತ ಅಂತ ಹೇಳಿದ್ರಲ್ಲ, ಅದ್ರಲ್ಲಿ ಉಪ ಅನ್ನೋ ಶಬ್ದಕ್ಕೆ ಅರ್ಥ ಹೇಳಿದ್ರು ಉಪಸರ್ಗ ಅಂತ. ಆಸೀತ ಅಂತ ಹೇಳಿದ್ರೆ ಅವನು ಅಲ್ಲಿ ಇರ್ಬೇಕು ಅಂತ. ಹಾಗಾಗಿ ಆಸೀತ ಅಂದ್ರೆ ಇದು ಸಾಮಾನ್ಯ ಅರ್ಥ ಅಲ್ಲಿ ಕೂರೋದು ಅಂತ, ಆದ್ರೆ ಇಲ್ಲಿ ಆಸೀತ ಅಂತ ಹೇಳಿದ್ರೆ ಅಲ್ಲಿ ಇರೋದು ಅಂತ. ಹಾಗಾಗಿ ಅಲ್ಲಿ ಇರೋದು ಅಂದ್ರೆ ಏನು ನೋಡಿ, ನಮ್ಗೆ ಇದೆಲ್ಲ ಆಗಕ್ಕೆ ನಮ್ಗೆ ಇರೋದು ಒಂದೇ ಒಂದು ಇನ್ಸ್ಟ್ರೂಮೆಂಟ್, ಮೈಂಡ್, ಮನಸ್ಸು ಅಂತ ಒಂದೇ ಇನ್ಸ್ಟ್ರೂಮೆಂಟ್ ಇರೋದು. ಹಾಗಾಗಿ ಆ ಮನಸ್ಸನ್ನ ನಾವು ಈ ತರ ಟ್ರೈನಿಂಗ್ ಕೊಡ್ಬೇಕು, ಅದಕ್ಕೆ ಈ ತರ ಟ್ರೈನ್ ಮಾಡ್ಬೇಕು. ಹಾಗಾಗಿ ಆಸೀತ ಇತಿತು ಶಬ್ದೇನ ಕೂಟಸ್ಥತ್ವಂ ಅಸೂತ್ರ ಇದೆ. ಹಾಗಾಗಿ ಆಸೀತ ಅನ್ನೋ ಶಬ್ದದಿಂದ ಅವರು ಏನ್ ಹೇಳ್ತಾ ಇದ್ದಾರೆ, ಅದು ಯಾವಾಗ್ಲೂ ಇರೋದು ಅಂತ. ಇರೋದು ಅಂದ್ರೆ ಕೂಟಸ್ಥ ಅಂತ. ಕೂಟಸ್ಥ ಅಂದ್ರೆ ಏನು, ಕೂಟವತ್ ತಿಷ್ಠತಿ ಅಂತ. ಕೂಟಸ್ಥ ಅಂತ ಶಬ್ದಕ್ಕೆ ಕೂಟವತ್ ತಿಷ್ಠತಿ ಅಂತ ಹೇಳ್ತಾರೆ. ಕೂಟ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ ಅಲುಗಾಡದೆ ಅದು ಒಂದೇ ರೀತಿಯಲ್ಲಿ ಯಾವಾಗ್ಲೂ ಇರೋದು ಅಂತ. ಇದಕ್ಕೆ ಸಾಮಾನ್ಯವಾಗಿ ಒಂದು ಉದಾಹರಣೆ ಏನ್ ಕೊಡ್ತಾರೆ ಅಂದ್ರೆ, ಈ ಕಬ್ಬಿಣದಲ್ಲಿ ಕೆಲಸ ಮಾಡೋರು ಅಥವಾ ಅಗಸಾಳಿಕರು, ಅವರು ಕೆಲಸ ಮಾಡುವಾಗ ಒಂದು ಕಬ್ಬಿಣದ ಒಂದು ಗಟ್ಟಿಯಾಗಿ ಒಂದು ಇಟ್ಕೊಂಡಿರ್ತಾರೆ. ಅದ್ರ ಮೇಲೆ ಅವರು ಸುತ್ತಿಗೆ ಇಟ್ಕೊಂಡು ಆ ಬಗಾರವನ್ನು ಇಟ್ಟು ಅವ್ರು ಕೆಲಸ ಎಲ್ಲ ಮಾಡ್ತಾ ಇದ್ದಾರೆ. ಆ ಕೆಲಸ ಎಲ್ಲ ಮಾಡ್ತಾ ಇರೋರ್ಗ ಯಾವೊಂದ್ರ ಮೇಲೆ ಇಟ್ಟಿರ್ತಾರೋ ಅದು ಅಲಗಾಡದೆ ಇರ್ಬೇಕು, ಅದು ಗಟ್ಟಿಯಾಗೇ ಇರ್ಬೇಕಲ್ವಾ. ಅದು ಅಲಗಾಡ್ತಾ ಇದ್ರೆ ಅವ್ರಿಗೆ ಕೆಲಸ ಮಾಡಕ್ ಆಗೋದಿಲ್ಲ. ಹಾಗಾಗಿ ಕೂಟಸ್ಥ ಅಂತ ಹೇಳಕ್ಕೆ ಅದನ್ನ ಉದಾಹರಣೆ ಕೊಡ್ತಾರೆ. ಆನ್ವಿಲ್ ಅಂತ ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ ಅದನ್ನ. ಹಾಗಾಗಿ ಈ ಕೂಟಸ್ಥಾನಕ್ಕೆ ಈತ ಒಂದು ಅರ್ಥ ಇದೆ. ಹಾಗಾಗಿ ಇರುತ್ತೆ, ಅದು ತುಂಬಾ ವೇದಾಂತದಲ್ಲಿ ತುಂಬಾ ಭಗವದ್ಗೀತೆಯಲ್ಲಿ ತುಂಬಾ ಶಬ್ದ ಬಳಕೆನೇ ಇದೆ ಅದು. ಹಾಗಾಗಿ ಕೂಟಸ್ಥು ಅಕ್ಷರ ಯವಚ ಅಂತೆಲ್ಲ ಬರೀತೆ ಬೇಕಾದಷ್ಟು. ಹಾಗಾಗಿ ಕೂಟಸ್ಥ ಅಂತ ಹೇಳಿದ್ರೆ ಕೂಟವತ್ ತಿಷ್ಠತಿ ಅಂತ. ನೋಡಿ, ಕೂಟಸ್ಥ ಅಂತ ಒಂದು ಶಬ್ದದಲ್ಲೇನೆ ಕೂಟ ಅಂತ ಒಂದಿದೆ, ಸ್ಥಃ ಅಂತ ಒಂದಿದೆ. ಆ ಸ್ಥಾ ಧಾತುಗೆ ತಿಷ್ಠತಿ ಅಂತ ಅರ್ಥಕ್ಕೆ ಹೇಳೋದು. ಕೂಟ ಅಂತ ಬೆತ್ತರಾಗಿ ಅಲ್ಲೇ ಸ್ಟೇ ಪುಟ್ ಅಂತೆಲ್ಲ ಹೇಳ್ತೀವಲ್ಲ, ಅಲ್ಲಿ ಅಲಗಾಡ್ಬಾರ್ದು. ಸೊ ಹಾಗಾಗಿ ಎಲ್ಲಿ ಯಾವುದೇ ಒಂದು ಪರಿಣಾಮ ಅಂದ್ರೆ ಯಾವುದೇ ಒಂದು ವಿಕಾರ ಆಗದೆ ಒಂದು ವಸ್ತು ಇದೆಯಲ್ಲ ಅದು ಈ ಆತ್ಮ ಅಂತ. ಆದ್ರೆ ಮನಸ್ಸನ್ನ ಅದ್ರ ಹತ್ರ ಹೇಳಕ್ಕಾಗಲ್ಲ. ಮನಸ್ಸಿಗೆ ವಿಕಾರತ್ವ ಇದೆ, ಅದಕ್ಕೆ ಆತರ ಇದೆ. ಅದಕ್ಕೆ ಮನಸ್ಸಿಗೆ ಆತರ ಒಂದು ಟ್ರೈನಿಂಗ್ ಕೊಡ್ತಾರೆ ಯೋಗದಲ್ಲಿ. ಏನ್ ಮಾಡ್ತಾರೆ, ಅದಕ್ಕೆ ಮನಸ್ಸಿಗೆ ಆತರ ಅಲಗಾಡದೆ ಇರೋದಕ್ಕೆ, ಅದು ಒಂದು ವಿಷಯದಲ್ಲಿ ಅದು ಅದು ಲೀನವಾಗಿದ್ರೆ, ಧ್ಯಾನ ಅಥವಾ ಇಂಥದಕ್ಕೆ ಕಾಂಟಂಪ್ಲೇಷನ್ ಅಂತ ಲೀನವಾಗಿರ್ಬೇಕಾದ್ರೆ ಆ ಮನಸ್ಸನ್ನ ಅಲ್ಲಿ ಇಲ್ಲಿ ಆ ಕಡೆ ಆಚೆ ಈಚೆ ಎಲ್ಲೂ ಬಿಡದೆ ಅದನ್ನ ಇಲ್ಲಿ ಇದ್ರ ಮೇಲೆ ಇರಿಸೋ ತರ ಒಂದು ಟ್ರೈನಿಂಗ್ ಕೊಡ್ತಾನೆ. ಅದು ಅವನ ಸಾಮರ್ಥ್ಯ. ಅದು ಏನೇ ಇದ್ರು ಕೂಡ ಆಸೀತ ಇತಿತು ಶಬ್ದೇನ ಕೂಟಸ್ಥತ್ವಂ ಅಸೂತ್ರಯತೆ. ಹಾಗಾಗಿ ಕೂಟಸ್ಥತ್ವ, ನಮ್ಮ ಆತ್ಮಸ್ವರೂಪ ಕೂಟಸ್ಥವಾಗಿದೆ, ಕೂಟಸ್ಥನಾಗಿದೆ ಅದು ಅನ್ನೋದನ್ನ ಈ ಒಂದು ಸೂತ್ರ ಅಂದ್ರೆ ಈ ವಾಕ್ಯ, ಅದೇ ವೇದಾಂತ ಉಪನಿಷತ್ ವಾಕ್ಯ. ಆತ್ಮೇ ಇತ್ಯೇವ ಉಪಾಸೀತ ಅಂತ ಹೇಳುವಾಗ ಹೀಗಿರ್ಬೇಕು ಅದು ಆತ್ಮಸ್ವರೂಪ ಅನ್ನೋದು ಇಂಥದ್ದು, ಹಾಗೆ ನೀನು ಅದನ್ನು ತಿಳಿಬೇಕು ಅಂತ. ಕೂಟಸ್ಥತ್ವಂ ಅಸೂತ್ರಯತೆ ಯುದ್ಧಾಯ ಕಾರಣಾತ್ ಕಾರ್ಯಾತ್ ತತ್ವಜ್ಞಾನ ವರ್ತಮನ. ಹಾಗಾಗಿ ಉಪೇತ್ಯ ಕೂಟಸ್ಥ ಏನ್ ಹೇಳ್ತಾ ಇದ್ದಾರೆ, ಕಾರಣ ಕಾರ್ಯ ಅಂತ ಯಾವ್ದಿದೆಯೋ ಲೋಕದಲ್ಲಿ, ಕಾರ್ಯ ಕಾರಣ ಇದೆಯಲ್ಲ, ಈ ಒಂದು ಕಾನ್ಸೆಪ್ಟ್ ಇದೆಯಲ್ಲ, ಇದು ಅಲ್ಟಿಮೇಟ್ಲಿ ಸತ್ಯ ಅಲ್ಲ ಅದು. ಯಾಕಂದ್ರೆ ಕಾರ್ಯಕಾರಣ ಅನ್ನೋದನ್ನ ನಾವು ಲೋಕದಲ್ಲಿ ಯಾವ್ದ್ರಲ್ಲಿ ಎಲ್ಲಿ ನೋಡ್ತೀವಿ ಅಂತ ಹೇಳಿದ್ರೆ, ಒಂದು ಟೇಬಲ್ ಅಂತ ನೋಡಿದ್ರೆ ಇದಕ್ಕೊಂದು ಕಾರಣ ಇರ್ಬೇಕು. ಯಾವ್ದು, ಅದು ಏನೋ ಮರದಿಂದ ಮಾಡಿದ್ದಾರೆ, ಹಾಗಾಗಿ ಅದು ಮರ ಅನ್ನೋದು ಅದರ ಒಂದು ಉಪಾದಾನ ಕಾರಣ, ಮೆಟೀರಿಯಲ್ ಕಾಸ್ ಅದು. ಇದಕ್ಕೆ ಕಾರ್ಪೆಂಟರ್ ಅಂತ ಒಬ್ಬ ಇದ್ದಾನೆ, ಅವನು ಇನ್ಸ್ಟ್ರೂಮೆಂಟಲ್ ಕಾಸ್ ಅಂತ ನಾವು ಲೋಕದಲ್ಲಿ ಕಾರ್ಯಕಾರಣ ಭಾವ ಅಂತ ನಾವು ಹೇಳ್ತಾ ಇರ್ತೀವಿ. ಇದನ್ನ ಉಪನಿಷತ್ತು ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಈ ಚಾಂದೋಗ್ಯ ಉಪನಿಷತ್ತು ಇದನ್ನ ಪ್ರಶ್ನೆ ಮಾಡುತ್ತೆ. ನೀನು ಕಾರ್ಯಕಾರಣ ಅಂತೆಲ್ಲ ಹೇಳಿ ತಿರ್ಗಾಡ್ತಾ ಇದೆಯಲ್ಲ, ಬದುಕ್ತಾ ಇದೆಯಲ್ಲ ಬೇಕಾದಷ್ಟು, ಅದನ್ನ ಸ್ವಲ್ಪ ವಿಚಾರ ಮಾಡಿ ನೋಡು ಅಂತ ಅದಕ್ಕೆ ಕೇಳುತ್ತೆ. ಏನ್ ಮಾಡುತ್ತೆ ಅದು, ಅದನ್ನ ಜೋಡಿಸ್ಕೊಳಕ್ಕೆ ನಮ್ಗೆ ನೋಡು, ಕಾರ್ಯ ಕಾರಣ ಅಂತ ಎರಡು ನಿಜವಾಗ್ಲೂ ಇಲ್ವೇ ಇಲ್ಲ. ಇದು ಕಾರಣ, ಇದು ಕಾರ್ಯ ಅಂತ ನಾವು ಸಾಮಾನ್ಯವಾಗಿ ಲೋಕದಲ್ಲಿ ಅನ್ಕೊಳ್ತೀವಿ. ಆದ್ರೆ ಆತರ ಇಲ್ಲ ಅಂತ ತೋರ್ಸಕ್ ಅದ್ ಏನ್ ಮಾಡುತ್ತೆ, 3 ಉದಾಹರಣೆ ಕೊಡುತ್ತೆ. ಮಣ್ಣು, ಮಣ್ಣಿನ ಉತ್ಪಾದನೆಗಳು, ಆಮೇಲೆ ಬಂಗಾರ, ಅದರಿಂದ ಆಗಿರೋ ಆಭರಣಗಳು,
ಕಬ್ಬಣ ಮತ್ತು ಅದರಿಂದ ಆಗಿರೋ ಎಷ್ಟೋ ವಸ್ತುಗಳೆಲ್ಲ ಇದೆಯಲ್ಲ, ಅದು ಅಲ್ಲಿ ಕೊಡೋ ಉದಾಹರಣೆ ನೇಲ್ ಕಟ್ಟರ್ ಉದಾಹರಣೆ ಕೊಡುತ್ತೆ. ಅದು ಉಪನಿಷತ್ತಲ್ಲಿ ನೇಲ್ ಕಟ್ಟರ್ ಉದಾಹರಣೆ ಕೊಡುತ್ತೆ, ನಖನಿಕತನ ಅಂತ. ಹೀಗಾಗಿ ಅದು ಹೇಳ್ಬಿಟ್ಟು ಅದು ಹೇಳುತ್ತೆ, ಉಪನಿಷತ್ ಹೇಳುತ್ತೆ, ವಾಚಾರಂಭಣಂ ವಿಕಾರೋ ನಾಮಧೇಯಂ ಮೃತಿಕೇತ್ಯವ ಸತ್ಯಂ ಅಂತ ಹೇಳ್ಬಿಟ್ಟು. ಏನರ್ಥ ಅಂತ ಹೇಳಿದ್ರೆ, ನೀನು ವಿಕಾರ ಅಂತ ಹೇಳಿದ್ರೆ ಟ್ರಾನ್ಸ್ಫಾರ್ಮೇಶನ್, ಅಂದ್ರೆ ಈ ಬಂಗಾರದ ಒಂದು ಟ್ರಾನ್ಸ್ಫಾರ್ಮೇಶನ್ ಯಾವ್ದು ಅಂತ ಹೇಳಿದ್ರೆ ಆಭರಣಗಳು ಅಂತ. ಅದು ವಾಚಾರಂಭಣಂ ಅಂದ್ರೆ ಅದು ನೀನು ಬಾಯಿಯಿಂದ ನೀನು ಒಂದು ಶಬ್ದ ಅಷ್ಟೇನೆ, ಇದೊಂದು ಬಳೆ ಅಥವಾ ಇದೊಂದು ಸರ ಅಂತ ಹೇಳೋದು ಬಾಯಿಯಿಂದ ನೀನೊಂದು ಶಬ್ದ ಹೇಳ್ತಾ ಇದೀಯಾ, ಆದ್ರೆ ಆ ಶಬ್ದಕ್ಕೆ ತಕ್ಕನಾಗಿ ಇರುವ ಒಂದು ವಸ್ತುವನ್ನು ನೀನು ತೋರಿಸು ಅಂತ ಕೇಳಿದ್ರೆ ನಿನಗೆ ತೋರ್ಸಕ್ ಆಗಲ್ಲ ಅನ್ನತ್ತೆ. ಯಾಕಾಗಲ್ಲ? ನಾನು ಬಳೆ ಅಂತ ಹೇಳಿದಾಗ ನಾನು ಬಳೆ ತೋರಿಸ್ಬೋದಲ್ಲ ಅಂತ ಕೇಳಿದಾಗ, ನೀನೇನೋ ತೋರಿಸ್ತಾ ಇದೆಯಲ್ಲ, ಬಳೆದು ತೋರಿಸ್ತಾ ಇದೆಯಲ್ಲ, ಅದೇನು ಅಂತ ಸ್ವಲ್ಪ ವಿಚಾರ ಮಾಡಿ ನೋಡು ಅಂತ ಅದೇ ನಮ್ಗೆ ಪ್ರಶ್ನೆ ಮಾಡುತ್ತೆ. ಮತ್ತೆ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ, ಅದೇ ಹೇಳುತ್ತೆ, ಅದಕ್ಕೆ ಉತ್ತರ ಹೇಳುತ್ತೆ. ಮೃತ್ತಿಕೆ ಇದು ಸುವರ್ಣ ಅಂತ ಅಂದ್ರೆ ಅದು ಮೃತ್ತಿಕೆ ಅದೇ ಅಲ್ಲಿ ಸತ್ಯ ಅಂತ. ಸುವರ್ಣ ಅನ್ನೋದು ಯಾವ್ದಿದೆಯೋ ಅದೇ ಅಲ್ಲಿ ಸತ್ಯವಾಗಿರೋದು. ಬಳೆ ಅಂತ ನೀನ್ ಹೇಳ್ತಾ ಇದೆಯಲ್ಲ, ಅದ್ರಲ್ಲಿ ಸತ್ಯವಾದ ಅಂಶ ಯಾವ್ದು ಅಂತ ಕೇಳಿದ್ರೆ ಅಲ್ಲಿರೋ ಬಂಗಾರ ಮಾತ್ರನೇ ಸತ್ಯ ಅದು ಅಂತ. ಯಾತಕ್ಕೆ? ಅದನ್ನ ಬಳೆ ಅಂತ ಅದಕ್ಕೊಂದು ಆಕಾರ ಇದೆ, ಆಮೇಲೆ ಬಳೆ ಅಂತ ಅನ್ನೋ ಒಂದು ಅರ್ಥ ಇದೆ ಅದಕ್ಕೆ, ಆಮೇಲೆ ಅದಕ್ಕೊಂದು ಯುಟಿಲಿಟಿನೂ ಇದೆ, ಅದಕ್ಕೆ ಕೈಯಲ್ಲಿ ಹಾಕೋಬಹುದು, ಅದಕ್ಕೆ ತೊಡ್ಕೋಬಹುದು ಅಂತ ಇಂತ ಒಂದು ಯುಟಿಲಿಟಿ ಇದೆ ಅಂತ ಕೇಳಿದ್ರೆ ಅದಕ್ಕೆ ಅದು ಹೇಳುತ್ತೆ. ಉಪನಿಷತ್ತು ಕೊಡೋ ಉತ್ತರ ಏನು ಅಂತ ಹೇಳಿದ್ರೆ, ಅದು ಏನು ಈ ತರ ನಾನು ಹೇಳಿತರ ಉತ್ತರ ಕೊಡೋದಿಲ್ಲ, ಅದು ನೀನೇ ವಿಚಾರ ಮಾಡಿ ನೋಡು ಅಂತ ಹೇಳ್ಬಿಟ್ಟು ಆ ಒಂದ್ ಮಾತ್ರ ಹೇಳ್ಬಿಟ್ಟು, ಮೃತಿಕೇತ್ಯವ ಸತ್ಯಂ ಅಂತ ಹೇಳ್ಬಿಟ್ಟು, ವಾಚಾರಂಭಣಂ ವಿಕಾರೋ ನಾಮಧೇಯಂ ಅಂತಾನು ಹೇಳ್ಬಿಟ್ಟು ಅಲ್ಲಿ ಕ್ಲೂ ಕೊಟ್ಟಿದೆ. ಅದು ಇದಕ್ಕೆ ಯಾತಕ್ಕೆ ನಾನು ಸತ್ಯ ಅಂತ ಒಪ್ಬಾರ್ದು ಅಂತ ಅಂದ್ರೆ, ನೀನ್ ಇವಾಗ ಬಳೆ ಅಂತ ಹೇಳ್ತಾ ಇದೀಯಾ, ನೀನ್ ಸ್ವಲ್ಪ ದಿವಸ ಆದ್ಮೇಲೆ ಅವ್ರ ಮನೇಲಿ ಏನಪ್ಪಾ ಇದು ಏನೋ ಒಂದ್ ಸ್ವಲ್ಪ ಸಮದೋಗ್ತಾ ಇದೆ, ಇದನ್ನ ನಾವು ಕೆಡಿಸಿ ಬೇರೆ ಏನಾದ್ರು ಮಾಡೋಣ ಅಂತ ಹೇಳ್ತಾರೆ. ಅವಾಗ ಏನ್ ಮಾಡ್ತೀವಿ? ಬಳೆಯನ್ನ ನಾವು ಕೊಟ್ಟು ನಾವು ಬೇರೆ ಏನೋ ಮಾಡಕ್ ನಾವು ಮಾಡ್ತೀವಿ. ಅವಾಗ ಬೇರೆ ಏನೋ ಮಾಡಿದ್ಮೇಲೆ ಅದಕ್ಕೆ ಬಳೆ ಅಂತ ಹೇಳ್ತೀವಿ, ನಾವು ಹೇಳೋದಿಲ್ಲ. ಹಾಗಾಗಿ ಈ ತರ ಅದಕ್ಕೆ ಒಂದು ರೂಪ ಬದಲಾಗೋಯ್ತು, ನಾಮನು ಬದಲಾಗೋಯ್ತು ಅದಕ್ಕೆ. ಹಾಗಾಗಿ ಯಾವ್ದು ಬದಲಾಗ್ತಾ ಇರುತ್ತೋ ಅದನ್ನ ನೀನು ಸತ್ಯ ಅಂತ ಹೇಳಕ್ ಆಗುದಿಲ್ಲ. ಹಾಗಾಗಿ ಬದಲಾಗ್ದೇನೆ ಯಾವ್ದಿದೆಯೋ, ನೀನು ಬಳೆ ಅಂತ ಹೇಳುವಾಗ್ಲೂ ಅದು ಬಂಗಾರವಾಗೇ ಇತ್ತು, ನೀನ್ ಅದನ್ನ ಕೆಡಿಸಿ ನೀವು ಏನಾದ್ರು ಸರ ಅಂತ ಮಾಡಿದ್ರೆ ಅವಾಗ್ಲೂ ಕೂಡ ಅದು ಬಂಗಾರನಂತೆ ಆಗಿರುತ್ತೆ. ಹಾಗಾಗಿ ನೀನ್ ಏನ್ ಹೆಸರು ಕೊಟ್ಟಿದ್ಯೋ ಮತ್ತು ಏನು ರೂಪ ಹಾಕೋದಕ್ಕೆ ಕೊಟ್ಟಿದಾರೋ ಅದು ಶಾಶ್ವತವಾಗಿ ಇರೋದಿಲ್ಲ. ಅದು ಒಂದಾನೊಂದ್ ಸಮಯದಲ್ಲಿ ಅದು ಹೋಗುತ್ತೆ ಅದು ಅಂತ. ಯಾಕಂದ್ರೆ ಮುಂಚೆ ಇರ್ಲಿಲ್ಲ, ಅದು ಇವಾಗ ಇದೆ ಅಷ್ಟೇನೆ. ಇನ್ನು ಕಾಲಾಂತರದಲ್ಲಿ ಅದು ಹೋಗುತ್ತೆ, ಹೆಸರು ಹೋಗುತ್ತೆ, ಮತ್ತು ಅದಕ್ಕೆ ರೂಪನೂ ಹೋಗುತ್ತೆ, ಬೇರೆ ಒಂದು ಹೆಸರು ಬೇರೆ ಒಂದು ರೂಪ ಬರುತ್ತೆ. ಆದ್ರೆ ಬಂಗಾರ ಅನ್ನೋದು ಮಾತ್ರ ಅದು ಯಾವಾಗ ಕೂಡ ಉಳ್ಕೊಂಡೇ ಇರುತ್ತೆ. ಅದು ಅದರಿಂದ ಬಂಗಾರವನ್ನೇ ನಾವು ಸತ್ಯ ಅಂತ ಅಲ್ಲಿ ಹೇಳ್ಬೇಕಾಗುತ್ತೆ. ಇದಕ್ಕೆ ಹೆಸರು ಕೊಟ್ಟಿರೋ ಒಂದು ಬಳೆ ಅಂತಾನೋ ಅದಕ್ಕೊಂದು ರೂಪನೋ ಅಥವಾ ಅದರ ಯುಟಿಲಿಟಿ ಅದೆಲ್ಲ ಕೂಡ ಶಾಶ್ವತ ಅಲ್ಲ ಅಂತ ತೋರಿಸ್ಕೊಡುತ್ತೆ. ಸೊ ಶಾಶ್ವತ ಅಲ್ಲದೆ ಇರೋದು ಖಂಡಿತ ಸತ್ಯ ಆಗೋದಿಕ್ಕೆ ಸಾಧ್ಯವಿಲ್ಲ ಅಂತ ಲಾಜಿಕ್ ಅದೇನೆ. ಹಾಗಾಗಿ ಇಲ್ಲಿ ಕಾರಣ ಕಾರ್ಯ ಅಂತ ಹೇಳುವಾಗ ನಿನ್ಗೆ ಮಣ್ಣು ಅನ್ನೋದು ಕಾರಣ, ಮಡಿಕೆ ಅನ್ನೋದು ಕಾರ್ಯ ಅಂತ ಹೇಳ್ತಾ ಇದೀಯಾ. ಇವಾಗ ಮಡಿಕೆ ಅನ್ನೋದು ಏನು ಅಂತ ವಿಚಾರ ಮಾಡಿ ನೋಡಿದಾಗ ನಮ್ಗೆ ಅದು ಮಣ್ಣೆ ಅಂತ ಹೇಳ್ಬೇಕಾಗುತ್ತೆ. ಅವಾಗ ಇದಕ್ಕೆ ಮಣ್ಣೆ ಅಂತ ಹೇಳಿ ಒಪ್ಕೊಂಡ್ಮೇಲೆ ನಾವು ಮಣ್ಣನ್ನ ನೀನು ಕಾರ್ಯ ಅಂತಾನೋ ಅಥವಾ ಇದನ್ನ ಮಣ್ಣನ್ನ ಒಂದು ಕಾರಣ ಅಂತಾನೋ ಇದನ್ನ ಕಾರ್ಯ ಅಂತ ಹೇಳೋದ್ರಲ್ಲಿ ಏನು ಅರ್ಥನೇ ಇಲ್ಲ. ಅದರಿಂದ ನಮಗೆ ಈ ಒಂದು ಕಾರ್ಯಕಾರಣ ಭಾವ ಅಂತ ನಾವು ಯಾವ್ದು ಇಟ್ಕೊಂಡಿದ್ದೇವೆ ಲೋಕದಲ್ಲಿ, ಅದನ್ನ ವಿಚಾರ ಮಾಡಿ ನೋಡಿದಾಗ ಆ ಕಾನ್ಸೆಪ್ಟೇ ವಾಸ್ತವವಾಗಿ ಸರಿ ಇಲ್ಲ ಅಂತ ನಮ್ಗೆ ಗೊತ್ತಾಗುತ್ತೆ. ಅದನ್ನೇ ಇಲ್ಲಿ ಇವ್ರು ಹೇಳ್ತಾ ಇದ್ದಾರೆ. ವ್ಯುತ್ಥಾಯ ಅಂದ್ರೆ ಕಾರ್ಯಕಾರಣ ಅಂತ ಯಾವ ಒಂದು ಕಾನ್ಸೆಪ್ಟ್ ಅಲ್ಲಿ ನಾವು ಇದ್ಕೊಂಡಿದ್ದೀವೋ ಅದರಿಂದ ಎದ್ದು, ಅಂದ್ರೆ ಅದರಿಂದ ದಾಟಿ, ಟ್ರಾನ್ಸೆಂಡಿಂಗ್ ದಟ್ ಅಂತ. ವ್ಯುತ್ಥಾಯ ಅಂತ ಹೇಳಿದ್ರೆ ಆಕ್ಚುಲಿ ಲಿಟರಲ್ ಮೀನಿಂಗ್ ಏನು ಅಂತ ಹೇಳಿದ್ರೆ ಅಲ್ಲಿಂದ ಎದ್ದು ಅಂತ. ಎಲ್ಲ ಕೂತಿದ್ಯಾ ನೀನು, ಅಲ್ಲಿಂದ ಎದ್ದು ನೀನು ಆ ಕಡೆ ಹೋಗು ಅಂತ ಹೇಳೋ ರೀತಿಯಲ್ಲಿ ವ್ಯುತ್ಥಾಯ ಅಂದ್ರೆ ಅಲ್ಲಿಂದ ವ್ಯುತ್ಥಾನ ಅಂತ ಹೇಳಿದ್ರೆ ಅಲ್ಲಿಂದ ಎದ್ದು ಇನ್ನೊಂದು ಕಾನ್ಸೆಪ್ಟ್ ನ ನೀನು ಇನ್ನೊಂದು ಸತ್ಯಕ್ಕೆ ನೀನು ಹೋಗ್ಬೇಕು ಇವಾಗ ಅಂತ ತೋರಿಸ್ತಾ ಇದೆ. ವ್ಯುತ್ಥಾಯ ಕಾರಣಾತ್ ಕಾರ್ಯಾತ್ ತತ್ ತತ್ವಜ್ಞಾನ ವರ್ತಮನ. ತತ್ವಜ್ಞಾನ ಅಂತ ಯಾವ್ದನ್ನ ತಿಳ್ಕೊಳಕ್ಕೆ ನಮ್ಗೆ ಒಂದು ದಾರಿ ಇದೆಯೋ, ವರ್ತಮ ಅಂದ್ರೆ ದಾರಿ, ಆ ದಾರಿಯಲ್ಲಿ ನೀನು ಹೋಗಿ ಈ ಸ್ವರೂಪವನ್ನು ನೀನು ತಿಳ್ಕೊಬೇಕು. ಉಪೇತ್ಯ ಕೂಟಸ್ಥಂ ಅಜಂ ಆಸೀತ ಅಪರಿಣಾಮವಾನ್ ಅಂತ ಹೇಳ್ತಾ ಇದೆ. ನೋಡಿ, ಇವರು ಆ ಶಬ್ದ ಅದನ್ನ ಉಪನಿಷತ್ ಹೇಳಿದ ಆ ವಾಕ್ಯವನ್ನ ಇವರು ಹೇಳುವಾಗ ನಮಗೆ ಒಂದು ಡೈಲಾಗ್ ರೀತಿಯಲ್ಲಿ ಹೇಳ್ತಾ ಇದ್ದಾರೆ ಇವರು. ನೀನು ಈ ತರ ಮಾಡ್ಬೇಕು ನೀನು ಅಂತ ಹೇಳ್ತಾ ಇದ್ದಾರೆ. ವ್ಯುತ್ಥಾಯ ಕಾರಣಾತ್ ಕಾರ್ಯಾತ್ ತತ್ವಜ್ಞಾನ ವರ್ತಮನ. ಕಾರ್ಯ ಮತ್ತು ಕಾರಣ ಅಂತ ಒಂದು ಕಾನ್ಸೆಪ್ಟ್ ಇದೆಯಲ್ಲ, ಅದನ್ನ ನೀನು ವಿಚಾರ ಮಾಡಿ ಅದನ್ನ ಬಿಟ್ಟು ಅಂದ್ರೆ ವಿಚಾರ ಮಾಡಿದ್ರೆ ಗೊತ್ತಾಗುತ್ತೆ, ಅದು ಆ ಕಾನ್ಸೆಪ್ಟೇ ಬಿದ್ದೋಗುತ್ತೆ ಅಂತ ಗೊತ್ತಾಗುತ್ತೆ. ಹಾಗಾಗಿ ಅದನ್ನ ಬಿಟ್ಟು ಅದನ್ನ ದಾಟಿ ಟ್ರಾನ್ಸೆಂಡ್ ಮಾಡಿ ನೀನು ಎಲ್ಲಿಗೆ ನೀನು ನಿನ್ನ ಒಂದು ಅಂತಃಕರಣವನ್ನ ಎಲ್ಲಿ ಇರಿಸ್ಬೇಕು ವಾಸ್ತವವಾಗಿ ಅಂತ ಹೇಳಿದ್ರೆ, ಉಪೇತ್ಯ ಕೂಟಸ್ಥ ಅಂತ ಒಂದು ಸ್ವರೂಪ ಇದೆಯಲ್ಲ ಅದನ್ನ ಹೊಂದಿ, ಉಪೇತ್ಯ ಅಂದ್ರೆ ಹೊಂದಿ, ಅಜಂ ಆಸೀತ ಅಪರಿಣಾಮವಾನ್. ಅಜಂ ಕೂಟಸ್ಥಂ ಅಂತ. ಕೂಟಸ್ಥ ಅನ್ನೋದು ಅಜಂ, ಅದು ಹುಟ್ಟಿದ್ದಲ್ಲ, ಅದು ಯಾವಾಗ್ಲೂ ಇರೋದು, ಶಾಶ್ವತವಾಗಿ ಯಾವಾಗ್ಲೂ ಇರೋದದು. ಅದಕ್ಕೆ ಮುಕ್ತಾಯ ಅಂತಾನು ಬರೋದೇ ಇಲ್ಲ, ಅದು ಹೋಗ್ಬಿಡುತ್ತೆ ಅಂತಾನೆ ಬರೋದೇ ಇಲ್ಲ. ಅದು ಎಲ್ಲಿ ಹೇಳಿದ್ದಾರೆ ಅಂದ್ರೆ ನಮ್ಗೆ ಭಗವದ್ಗೀತೆಯಲ್ಲಿ 2ನೇ ಅಧ್ಯಾಯದಲ್ಲಿ 16ನೇ ಶ್ಲೋಕ, ಆ ನಾಸತೋ ವಿದ್ಯತೆ ಭಾವೋ ನಾಭಾವೋ ವಿದ್ಯತೆ ಸತಃ ಅಂತಿದೆಯಲ್ಲ, ಅಲ್ಲಿ ಅದಕ್ಕೆ ಅದು ಇಲ್ಲೇ ಹೋಗೋದೇ ಇಲ್ಲ ಯಾವತ್ತೂ ಕೂಡ, ಅದು ಯಾವತ್ತೂ ಇರೋ ವಸ್ತುವೇ ಇದು ಅಂತ ಹೇಳ್ಬಿಟ್ಟು ಅದನ್ನ ಹೇಳಿದ್ದಾರೆ, ಸತ್ ಅಂತ. ಹಾಗಾಗಿ ಅಂತ ಒಂದು ಸ್ವರೂಪವನ್ನ ನೀವು ಉಪೈತಿ ಅಂದ್ರೆ ಅದು ಹತ್ರ ಹೋಗಿ ಅಂತ ಲಿಟರಲ್ ಮೀನಿಂಗ್ ಅಲ್ಲ, ಅದು ತಿಳಿದು ಅಂತ. ಅದನ್ನ ತಿಳಿದು ಎಂತದ್ದು ಅಜಂ, ಅದು ಹುಟ್ಟು ಇಲ್ಲದೆ ಅಂತ ಹೇಳಿದ್ರೆ ಸಾವಿಲ್ಲ ಅಂತ ಗೊತ್ತಾಗುತ್ತೆ.
ಆಮೇಲೆ ಹುಟ್ಟೇ ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ಪರಿಣಾಮಗಳು ವಿಕಾರಗಳೆಲ್ಲ ಯಾವುದೂ ಇಲ್ವೇ ಇಲ್ಲ. ಅದಕ್ಕೆ ಒಂದು ಮುಪ್ಪು ಅಂತ ಬಂತು, ಅಥವಾ ಒಂದು ವ್ಯಾಧಿ ಅಂತ ಬಂತು, ಆಮೇಲೆ ಅದಕ್ಕೆ ಏನೋ ಒಂದು ಇಳಿಮುಖ ಅಂತ ಒಂದು ಬಂತು, ಅಥದ ಯಾವ್ದು ಇಲ್ವೇ ಇಲ್ಲ ಅದಕ್ಕೆ. ಅಂತ ಒಂದು ಸ್ವರೂಪವನ್ನ ನೀನು ತಿಳ್ಕೊಂಡು ಆಸೀತ ಅಪರಿಣಾಮವಾನ್, ಪರಿಣಾಮ ಅನ್ನೋದು ಯಾವ್ದು ಇಲ್ಲದೆ, ಅಂದ್ರೆ ಚೇಂಜಸ್ ಅಥವಾ ಟ್ರಾನ್ಸ್ಫಾರ್ಮೇಶನ್ಸ್ ಯಾವ್ದು ಇಲ್ಲದೆ ಇರೋ ಈ ಕೂಟಸ್ಥ ಸ್ವರೂಪವಾಗಿ ನೀನು ಇದ್ದು ಬಿಡ್ಬೇಕು ನೀನು ಅಂತ. ಆಸೀತ ಅಂತ ಹೇಳಿದ್ರೆ ಆ ಅರ್ಥ ಅಲ್ಲಿ ಕೂರೋದು ಅಂತ ಅಷ್ಟು ಮಾತ್ರ ಅಲ್ಲ, ಅದಾಗೆ ನೀನು ಇದ್ದು ಬಿಡ್ಬೇಕು ಅಂತ. ಅದಾಗೆ ಅಂತ ಹೇಳಿದ್ರೆ ನಾನು ಇವಾಗ ಅದಾಗಿಲ್ವಲ್ಲ ಅಂತ ಹೇಳಂಗಿಲ್ಲ, ಯಾಕಂದ್ರೆ ನೀನ್ ಅದಾಗೆ ಆಗಿದ್ಯಾ ಆಲ್ರೆಡಿ, ಅದನ್ನ ಹೇಳ್ಕೊಡ್ತಾ ಇದೆ ಅಷ್ಟೇನೆ ಇದು. ನೀನ್ ಹಾಗೆ ಆಲ್ರೆಡಿ ಅದಾಗಿರೋದನ್ನ ನೀನು ತಿಳ್ಕೊಬೇಕು, ತಿಳಿದು ನೀನು ಅದೇ ಸ್ವರೂಪವಾಗಿ ನೀನು ಇದ್ದು ಬಿಡ್ಬೇಕು. ನಾನು ಈ ಶರೀರಾದಿಗಳಲ್ಲ ಅಂತ ನಮ್ಗೆ ಅದನ್ನ ಹೇಳ್ಕೊಡಕ್ಕೆ ನಮ್ಗೆ ಭಗವತ್ಪಾದರು ಈ ಉಪನಿಷತ್ತಿನ ಒಂದು ಟರ್ಸ್ ಲ್ಯಾಂಗ್ವೇಜ್ ಎಲ್ಲ ಯೂಸ್ ಮಾಡ್ದೇನೆ ಮನೋಬುದ್ಧಿ ಅಹಂಕಾರ ಚಿತ್ತಾನಿ ನಾಹಂ ಅಂತ ಅವರು ಅಂತ ಶ್ಲೋಕಗಳೆಲ್ಲ ಬೇಕಾದಷ್ಟು ಅವರು ಹೇಳ್ಕೊಟ್ಟಿದ್ದಾರೆ. ಅದಕ್ಕೆಲ್ಲ ಪ್ರಯೋಜನ ಇದೇನೆ. ಹಾಗಾಗಿ ಯಾರಿಗೆ ಈ ತರ ಒಂದು ಶಾಸ್ತ್ರದ ಒಂದು ವ್ಯುತ್ಪತ್ತಿ ಕಡಿಮೆ ಇರುತ್ತೋ, ಅಂದ್ರೆ ಈ ಶಬ್ದ ಅದರ ಒಂದು ವ್ಯಾಕರಣ ಅದರಲ್ಲಿ ಇರೋ ಒಂದು ನ್ಯೂಯಾನ್ಸಸ್ ಅಂತ ಅಲ್ಲಿ ಹೇಳ್ತೀವಲ್ಲ, ಅಂತದೆಲ್ಲ ಯಾರಿಗೆ ಇರೋದಿಲ್ವೋ ಅವ್ರಿಗೆ ಸಾಮಾನ್ಯ ರೀತಿಯಲ್ಲಿ ಭಗವತ್ಪಾದರು ಆತರ ತೋರಿಸ್ಕೊಟ್ಟಿದ್ದಾರೆ. ಅಷ್ಟನ್ನಾದ್ರೂ ತಿಳ್ಕೊಳಕ್ಕೆ ನಮ್ಗೆ ಸ್ವಲ್ಪ ಸಾಮರ್ಥ್ಯ ಬೇಕಾಗುತ್ತೆ. ಯಾಕಂದ್ರೆ ನೋಡಿ, ಯಾವ್ದನ್ನು ಕೂಡ ಒಂಚೂರು ಕೂಡ ನನಗೆ ತಿಳ್ಕೊಳಕ್ಕೆ ನನಗೆ ಶ್ರಮ ಇಲ್ಲದೆ ನಾನು ತಿಳ್ಕೊಳ್ತೀನಿ ಅಂದ್ರೆ ಅದು ಯಾವ್ದಕ್ಕೂ ಆಗೋದೇ ಇಲ್ಲ. ಲೋಕದಲ್ಲಿ ಯಾವ್ದಕ್ಕೂ ಕೂಡ ಆಗೋದೇ ಇಲ್ಲ. ಒಂಚೂರಾದ್ರೂ ಏನೋ ಒಂದು ಅವ್ನು ಗಳಿಸ್ಬೇಕಾದ್ರೂ ಕೂಡ ಅದ್ರ ಸಂಬಂಧವಾಗಿ ಏನೋ ಒಂಚೂರು ತಿಳ್ಕೊಬೇಕಲ್ವಾ. ಇಲ್ಜೋರ ಅವನು ಬದುಕಕ್ಕೆ ಆಗೋದಿಲ್ಲ ಲೋಕದಲ್ಲಿ ಕೂಡ. ಕರೆಕ್ಟ್. ಆತರ ಇರ್ಬೇಕು ಅವನಿಗೆ, ಒಳಗಡೆಯಿಂದ ನಾವು ಇದನ್ನ ತಿಳ್ಕೊಬೇಕು ಅಂತ ಅವನಿಗೆ ಇರ್ಬೇಕು, ಜಿಜ್ಞಾಸೆ ಅಂತ ಇರ್ಬೇಕದು. ಅದು ಲೋಕದಲ್ಲಿ ಎಲ್ಲರಿಗೂ ಇದ್ದೇ ಇರುತ್ತೆ ಖಂಡಿತ. ಅವ್ರವ್ರು ಯಾವ್ಯಾವ ಕ್ಷೇತ್ರದಲ್ಲಿ ಇದ್ದಾರೋ ಅದ್ರಲ್ಲಿ ಅವ್ರಿಗೆ ಜಿಜ್ಞಾಸೆ ಅನ್ನೋದು ಇದ್ದೇ ಇರುತ್ತೆ, ಅದನ್ನ ಬೆಳೆಸ್ಕೊಂಡೇ ಅವರು ಹೋಗ್ತಾರೆ. ಆದ್ರೆ ಇಲ್ಲಿ ಬಂದ್ಬಿಟ್ಟು ಅದಕ್ಕೆ ಒಂದು ಸ್ಪೆಷಲ್ ರೂಪ ಕೊಡ್ಬೇಕಾಗಿದೆ ಇದಕ್ಕೆ ಅಂತ. ಹಾಗಾಗಿ ಯಾವುದೇ ಒಂದು ಬದಲಾವಣೆನೂ ಇಲ್ಲದೆ ನೋಡಿ, ಇದರಲ್ಲಿ ಈ ತರ ಹೇಳುವಾಗ ಅವರ ವಿದ್ಯಾರಣ್ಯರು ಈ ವಾಕ್ಯದ ಒಂದು ಅರ್ಥವನ್ನು ಹೇಳ್ತಾ ಇದ್ದಾರಲ್ಲ, ಅದಕ್ಕೆ ಈಸ್ ಗಿವಿಂಗ್ ಅಸ್ ಅಡ್ವೈಸ್. ಅಂದ್ರೆ ಅಡ್ವೈಸ್ ಅಂದ್ರೆ ಒಂದು ಉಪದೇಶ ಕೊಡ್ತಾ ಇದ್ದಾರೆ. ನೀನು ಆತರ ಒಂದು ಬದಲಾವಣೆನೇ ಇಲ್ಲದೆ ಇರಬೇಕು. ಅದಕ್ಕೆ ಏನಾಯ್ತು, ನಾವು ಶ್ರವಣ ಮನನ ನಿಧಿಧ್ಯಾಸನ ಅಂತ ಹೇಳ್ತೀವಲ್ಲ, ಆ ನಿಧಿಧ್ಯಾಸನದಲ್ಲಿ ತಗೊಂಡು ಅವ್ರು ಇಡ್ತಾ ಇದ್ದಾರೆ ನಮ್ಮನ್ನ. ಅವರು ಇದಕ್ಕೆ ಬರೋ ಪ್ರಶ್ನೆಗಳಿಗೆಲ್ಲ ಅರ್ಥ ಕೊಟ್ಟರು. ಇನ್ ಮುಂದಕ್ಕೂ ಅದ್ರ ಮೇಲೆ ಪ್ರಶ್ನೆ ಬಂದರೆ ಅದಕ್ಕೆಲ್ಲ ಉತ್ತರ ಕೊಡ್ತಾರೆ, ಅದಕ್ಕೆಲ್ಲ ಪರಿಹಾರ ಮಾಡ್ತಾರೆ. ಬಟ್ ಅಲ್ಟಿಮೇಟ್ಲಿ ನೀನು ಶ್ರವಣ ಮಾಡಿದ್ದನ್ನ ನೀನು ಯಾವುದೇ ಒಂದು ಅದಕ್ಕೆ ಅದ್ರಲ್ಲಿರೋ ಕನ್ಫ್ಯೂಷನ್ಸ್ ಅಥವಾ ಡೌಟ್ಸ್ ಅದನ್ನೆಲ್ಲ ಕ್ಲಿಯರ್ ಮಾಡ್ಕೊಂಡು ತತ್ವ ಇಂಥದ್ದೇ ಅಂತ ನೀನು ಅಟ್ಲೀಸ್ಟ್ ಇಂಟೆಲೆಕ್ಚುಯಲ್ ಆಗಿ ತಿಳ್ಕೊಂಡ ಮೇಲೆ ನೀನು ಅದನ್ನ ಇಂಟರ್ನಲೈಸ್ ಮಾಡ್ಕೋಬೇಕು. ಇಂಟರ್ನಲೈಸ್ ಮಾಡ್ಕೊಳ್ಳುವಾಗ ಅದಕ್ಕೆ ನಿಧಿಧ್ಯಾಸನ ಅಂತ ನಾವು ಹೇಳ್ತೀವಿ. ಅದನ್ನ ನೀನು ಮಾಡ್ಬೇಕು ಅನ್ನೋದನ್ನ ಇವರು ಸೂಚಿಸ್ತಾ ಇದ್ದಾರೆ. ಇದರಿಂದ ಪರಿಣಾಮಕ್ಕೆ ಎಡೆ ಕೊಡದೆ ನೀನು ಚೇಂಜ್ ಅಂದ್ರೆ ವಿಕಾರಗಳಿಗೆ ನೀನು ಅಂತಃಕರಣದಲ್ಲಿ ಎಡೆ ಕೊಡದೆ ನಿನ್ಬೇಕು. ಹಾಗಾದ್ರೆ ಈ ವಿಕಾರಗಳು ಅದಕ್ಕೆ ಎಡೆ ಕೊಡದೆ ನಾವು ಹೇಗೆ ಇರಕ್ಕಾಗುತ್ತೆ ಅಂತ ಕೇಳಿದ್ರೆ ಅದಕ್ಕೆ ಬೇಕಾದಷ್ಟು ತರಬೇತಿ ಕೃಷ್ಣ ಬೇಕಾದಷ್ಟು ಹೇಳಿದ್ದಾನೆ. ಇವಾಗ ಕರ್ಮಯೋಗ ಅಂತೆಲ್ಲ ಹೇಳುವಾಗ ಲಾಭವು ಜಯವು ಅಂತೆಲ್ಲ ಹೇಳಿದ್ದಾನೆ. ಹಾಗಾಗಿ ಮಾನ ಅಪಮಾನ ಇಂಥದ್ದೆಲ್ಲ ಲೋಕದಲ್ಲಿ ಬರ್ತಾ ಇರುತ್ತೆ. ಅದೇ ತರ ಲಾಭ, ನಮ್ಗೆ ಒಂದು ವಿಷಯದಲ್ಲಿ ಒಂದು ಲಾಭ ಆಯ್ತು, ಇನ್ನು ಕೆಲವು ಸತಿ ಅದು ನಷ್ಟವಾಗುತ್ತೆ ನಮ್ಗೆ. ಆಮೇಲೆ ನಮ್ಗೆ ಒಂದು ಕಾರ್ಯದಲ್ಲಿ ನಮ್ಗೆ ಒಂದು ಜಯಗೊಳಿಸ್ತೀವಿ, ಕೆಲವು ಸತಿ ಗಳಿಸ್ತೀವಿ, ಕೆಲವು ಸತಿ ಅದು ನಮಗೆ ಜಯ ಸಿಗೋದಿಲ್ಲ, ನಮಗೆ ಪರಾಜಯನೇ ಆಗುತ್ತೆ. ಅದು ಇಂಥ ಎಲ್ಲ ಕಡೆನೂ ಆಗುವಾಗ ಕೂಡ ಅದರಲ್ಲಿ ಒಂದು ಈಕ್ವಾನಿಮಿಟಿ, ಒಂದು ಸಮತ್ವ ಬುದ್ಧಿ ಅಂತ ಹೇಳಿದಾರಲ್ಲ, ಆತರ ಇದ್ಕೊಂಡು ತರಬೇತಿ ಮಾಡ್ಕೊಂಡ್ರೆ ಅವಾಗ ಒಬ್ಬನಿಗೆ ಈ ಆತ್ಮ ವಿಷಯದಲ್ಲಿ ಅವನಿಗೆ ಈ ತರ ಒಂದು ಪರಿಣಾಮಕ್ಕೆ ಎಡೆ ಕೊಡದೆ, ವಿಕಾರಕ್ಕೆ ಎಡೆ ಕೊಡದೆ ಇರಕ್ಕಾಗುತ್ತೆ ಅಂತ ಈ ತರ ತೋರಿಸ್ಕೊಡ್ತಾರೆ. ಸ್ಥಿತ ಪ್ರಜ್ಞತ್ವ ಅದೇನೆ, ಅದೇ ಆ ಪ್ರಜ್ಞೆ ಅನ್ನೋದು ಸ್ಥಿತವಾಗಿರುತ್ತೆ ಅವನಿಗೆ, ಅದು ಅಲ್ಲಾಡದೆ ಇರುತ್ತೆ ಅಂತ ಆ ಶಬ್ದಕ್ಕೆ ಅದೇ ಅರ್ಥ. ಇತಿ ಆತ್ಮಶಬ್ದೇ ಸೂತ್ರಾರ್ಥೋ ವಾಕ್ಯಾರ್ಥಃ ಚ ಉಪವರ್ಣಿತಃ ತದನುಗ್ರಾಹಕೋ ನ್ಯಾಯಃ ಆಶಂಕಾ ಪೂರ್ವಂ ಉಚ್ಯತೆ. ಇವಾಗ ಈ ಆತ್ಮೇತ್ಯೋಪಾಸೀತ ಅಂತ ಹೇಳುವಾಗ ಅಲ್ಲಿರೋ ಶಬ್ದಗಳಿಗೆಲ್ಲ ನಾವು ಅರ್ಥವೂ ಹೇಳಿದ್ವಿ, ಅದು ಒಟ್ಟಾರೆ ಏನರ್ಥ ಅನ್ನೋದು ಹೇಳಿದ್ವಿ. ಇವಾಗ ಅದ್ರ ಮೇಲೆ ಒಂದು ವಿಚಾರ ಮಾಡೋಣ ಅಂತ ಇವರು ಮುಂದಾಗ್ತಾ ಇದ್ದಾರೆ. ವ್ಯಾಕೃತ ಅವ್ಯಾಕೃತಾಭ್ಯಾಂ ತತ್ ವಸ್ತುತತ್ವಂ ತಿರೋಹಿತಂ ಇತಿ ಯತ್ ಶಂಕಿತಂ ತತ್ ನ ಸ್ವರೂಪಸ್ಯ ಅತಿರೋಹಿತೇಹೇ. ಹಾಗೆ ಹೇಳ್ತಾ ಇದ್ದಾರೆ, ವ್ಯಾಕೃತ ಮತ್ತು ಅವ್ಯಾಕೃತ ಅಂತ ಯಾವ್ದು ನಾವು ಹೇಳ್ತೀವೋ, ಪ್ರಪಂಚ ಅನ್ನೋದೇ ವ್ಯಾಕೃತವಾಗಿರೋದು. ಅದು ಈ ತರ ವ್ಯಾಕೃತವಾಗಿರೋಕ್ ಮುಂಚೆ ಅದು ಅವ್ಯಾಕೃತವಾಗಿತ್ತು, ಅಂದ್ರೆ ಅದು ಅನ್ಮ್ಯಾನಿಫೆಸ್ಟ್ ಆಗಿತ್ತು, ಸಟಲ್ ಆಗಿತ್ತು ಅಂತ. ಇವೆರಡನ್ನೂ ಆತ್ಮಸ್ವರೂಪವನ್ನ ಇದು ಮುಚ್ಚಿದೆ ಅಂತ ಯಾರಾದ್ರೂ ಅನ್ಕೊಂಡ್ರೆ, ಇಲ್ಲ ಮುಚ್ಚಿಲ್ಲ, ಅದು ಆತ್ಮವನ್ನ ಯಾವ್ದು ಮುಚ್ಚಕ್ ಆಗೋದೇ ಇಲ್ಲ ಅಂತ ಅದನ್ನ ಹೇಳ್ತಾ ಇದ್ದಾರೆ. ಹಾಗಾಗಿ ವ್ಯಾಕೃತ ಅವ್ಯಾಕೃತಾಭ್ಯಾಂ ತತ್ ವಸ್ತುತತ್ವಂ ತಿರೋಹಿತಂ. ವಸ್ತುತತ್ವ ಅಂದ್ರೆ ಈ ಆತ್ಮಸ್ವರೂಪ ಬ್ರಹ್ಮತತ್ವ, ಆ ತತ್ವವನ್ನ ಇದು ತತ್ವ ಮುಚ್ಚೋಗಿದೆ, ಇವುಗಳಿಂದ ಮುಚ್ಚೋಗಿದೆ. ಇತಿ ಯತ್ ಶಂಕಿತಂ ತತ್ ನ ಸ್ವರೂಪಸ್ಯ ಅತಿರೋಹಿತೇಹೇ. ಸ್ವರೂಪ ಅನ್ನೋದು ಅದನ್ನ ಮುಚ್ಚಕ್ ಆಗೋದೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದನ್ನ ಯಾವ್ದು ಮುಚ್ಚಕ್ ಆಗೋದೇ ಇಲ್ಲ. ಅದನ್ನ ಸ್ವಸ್ವರೂಪಂ ತಿರೋಧಾತುಂ ನಹಿ ಕೇನಾಪಿ ಶಕ್ಯತೆ ವಿಸ್ಪಾರ್ಯತಾಂ ಇಹ ಅಕ್ಷಾಣಿ ಎಂ ಅಕ್ಷೈಹಿ ಅಪರಾಧ್ಯತೆ. ಇವಾಗ ನನ್ನ ಸ್ವಸ್ವರೂಪ ಅಂತ ಒಂದು ಇದೆಯಲ್ಲ, ಅದನ್ನ ಮುಚ್ಚಕ್ಕೆ ಯಾವ್ದ್ರನ್ನೂ ಆಗಲ್ಲ, ಯಾರ ಕೈಯಿಂದನೂ ಮುಚ್ಚಕ್ ಆಗೋದೇ ಇಲ್ಲ.
ಮುಚ್ಚಿರೋ ತರ ನೀನ್ ಅನ್ಕೊಂಡ್ಬಿಟ್ಟಿದ್ದೆ ಅಷ್ಟೇ ಹೊರತು ನೀನು ಸ್ವಲ್ಪ ವಿಚಾರ ಮಾಡಿ ನೋಡಿದ್ರೆ ಆಕ್ಚುಲಿ ಅದನ್ನ ಮುಚ್ಚೋದಕ್ಕೆ ಆಗೋದೇ ಇಲ್ಲ. ಇದಕ್ಕೆ ನಮ್ಮದ್ರಲ್ಲಿ ಒಂದು ವೇದಾಂತದಲ್ಲಿ ಒಂದು ಉದಾಹರಣೆ ಕೊಡ್ತಾರೆ. ಇವಾಗ ಸೂರ್ಯ ನಾವು ತುಂಬಾ ಪ್ರಕಾಶಮಾನವಾಗಿ ಇದೆ ಅದು. ಒಂದೊಂದ್ ಸಮಯದಲ್ಲಿ ನಾನು ಸೂರ್ಯನ ನೋಡಕ್ಕೆ ತಲೆ ಎತ್ತಿ ನೋಡಬೇಕು ಅಂತ ನೋಡಿದಾಗ ಒಂದು ಮೇಘ ಇದೆ ಮಧ್ಯದಲ್ಲಿ ಬಂದ್ಬಿಟ್ಟಿದೆ. ಅದು ನನಗೆ ಸೂರ್ಯನ ನೋಡಕ್ಕೆ ನನ್ಗೆ ಬಿಡ್ತಾ ಇಲ್ಲ ಅದು. ಅವಾಗ ಈ ಮೇಘ ಸೂರ್ಯನನ್ನ ಮುಚ್ಚಿದ್ಯಾ ಅಂತ ಕೇಳಿದ್ರೆ ಕೆಲವರು ಹೇಳ್ತಾರೆ ಹೌದು ಮೇಘ ಮುಚ್ಕೊಂಡ್ಬಿಟ್ಟಿದೆ ನೋಡಿ, ಸೂರ್ಯನ ಮುಚ್ಚಿಬಿಟ್ಟಿದೆ ಮೇಘ ಅಂತ ಹೇಳ್ತಾರೆ. ಅದೇ ವಿಚಾರ ಮಾಡಿ ನೋಡಿದಾಗ ಅನ್ಸುತ್ತೆ ಅದು ಇಲ್ಲ ಇಲ್ಲ ಖಂಡಿತ ಮೇಘಕ್ಕೆ ಸೂರ್ಯನನ್ನು ಮುಚ್ಚೋ ಸಾಮರ್ಥ್ಯ ಏನಿಲ್ವೇ ಇಲ್ಲ. ಮೇಘ ಯಾವ್ದನ್ನ ಮುಚ್ಚಿದೆ ಅಂತ ಹೇಳಿದ್ರೆ ನಿನ್ನ ದೃಷ್ಟಿಯನ್ನು ಮುಚ್ಚಿದೆ ಅಷ್ಟೇ. ತಾತ್ಕಾಲಿಕವಾಗಿ ನಿನ್ನ ದೃಷ್ಟಿಯನ್ನು ಮುಚ್ಚಿದೆ ಅಷ್ಟೇನೆ. ನೀನು ಅದೇ ಸಮಯದಲ್ಲೇ ಕೂಡ ನೀನು ಸ್ವಲ್ಪ ಆ ಕಡೆ ಬೇರೆ ಒಂದು ಆಂಗಲ್ಗೆ ಹೋಗಿ ನಿಂತ್ಕೊಂಡ್ರೆ ನಿನ್ಗೆ ಆ ಸಮಯದಲ್ಲಿ ಕೂಡ ಮೇಘ ಅಲ್ಲಿದ್ರು ಕೂಡ ನೀನು ಬೇರೆ ಕಡೆ ಹೋಗಿ ನೋಡಿದ್ರೆ ನಿನ್ಗೆ ಬೇರೆ ಅಲ್ಲಿಂದ ನಿಮಗೆ ಸೂರ್ಯ ಕಾಣಿಸ್ಕೊಳ್ತಾನೆ. ಈ ಮೇಘ ಮುಚ್ಚಿದೇನೆ ಕಾಣಿಸ್ಕೊಳ್ತಾ ಇದ್ದಾನೆ. ಅಥವಾ ಏನೋ ಕಾರಣದಿಂದ ಸ್ವಲ್ಪ ಹೊತ್ತಾದ್ಮೇಲೆ ಮೇಘ ತಾನೇ ತೇಲ್ಕೊಂಡು ಹೋಗ್ಬಿಡುತ್ತೆ ಆ ಕಡೆಗೆ. ಅವಾಗ ನಿನಗೆ ಯಾವುದೋ ಕೂಡ ಒಂದು ವ್ಯವಧಾನ ಇರೋದೇ ಇಲ್ಲ. ಹಾಗಾಗಿ ಹಾಗಾಗಿ ಈ ಮೇಘ ಅಂತ ನೀನು ಇದರಲ್ಲಿ ಚಮತ್ಕಾರ ಏನು ಅಂತ ಹೇಳಿದ್ರೆ ಉದಾಹರಣೆಯಲ್ಲಿ ಮೇಘ ಮುಚ್ಕೊಂಡಿದೆ ಅಂತ ನೀನ್ ಹೇಳೋವಾಗ್ಲೂ ಕೂಡ ಆ ಮೇಘ ಹೇಗ್ ಕಾಣಿಸ್ಕೊಳ್ತಾ ಇದೆ ನಿಮ್ಗೆ ಅಂತ ಹೇಳಿದ್ರೆ ಆ ಸೂರ್ಯನ ಬೆಳಕಿಂದಲೇ ಮೇಘ ಕೂಡ ಕಾಣಿಸ್ಕೊಳ್ತಾ ಇದೆ ನಮ್ಗೆ. ನಾವು ಕಣ್ಣಿಂದ ನೋಡ್ತಾ ಇದೀವಿ ಅಂತ ಒಂದು ವಿಷಯ ಇದೆ ಖಂಡಿತ. ಇವಾಗ ಕತ್ತಲೆ ಆಗ್ಬಿಟ್ಟಿದ್ರೆ ನಮ್ಗೆ ಕಣ್ಣಿಂದ ಏನು ಕಣ್ಣಿದ್ರು ಕೂಡ ನಮ್ಗೆ ಕಣ್ಣು ನಾವು ಬಿಟ್ಕೊಂಡಿದ್ರು ಕೂಡ ನಮ್ಗೆ ಕಾಣಿಸಲ್ಲ ವಸ್ತುಗಳು. ಅದಕ್ಕೊಂದು ಬೆಳಕು ಬೇಕು ನಮ್ಗೆ. ಹಾಗಾಗಿ ಆ ಮೇಘ ಇದೆ ಅಂತ ಹೇಳುವಾಗ್ಲೂ ಕೂಡ ಆ ಮೇಘದ ಒಂದು ಇರುವಿಕೆ ನಮ್ಗೆ ತೋರಿಸ್ಕೊಡೋದು ಕೂಡ ಸೂರ್ಯನ ಬೆಳಕಿಂದಾನೆ ತೋರಿಸ್ಕೊಡ್ತಾ ಇದೆ. ಹಾಗಿರುವಾಗ ಈ ಮೇಘ ಸೂರ್ಯನ ಮುಚ್ಚಿತು ಅಂತ ಹೇಳಿದ್ರೆ ಅದು ಹೇಗೆ ಸರಿಯಾಗಿರುತ್ತೆ ಅಂತ ಪ್ರಶ್ನೆ ಬರುತ್ತೆ. ಅದೇ ತರನೇ ಇಲ್ಲೂ ಕೂಡ ನನಗೆ ಅವಿದ್ಯೆ ಇದೆ, ನನಗೆ ಅಜ್ಞಾನ ಇದೆ ನನಗೆ ಅಂತ ನಾವು ಹೇಳೋವಾಗ್ಲೂ ಕೂಡ ಅಜ್ಞಾನ ಇದೆ ಅಂತ ನೀನ್ ಹೇಳ್ತಾ ಇದೆಯಲ್ಲ, ಆ ಹೇಳ್ತಾ ಇರೋ ಚೈತನ್ಯ ನೀನೇನೆ ಅದು. ಅಜ್ಞಾನ ಇದೆ ಅಂತ ನೀನ್ ಹೇಳಬೇಕಾದ್ರೂ ಕೂಡ ಈ ಅಜ್ಞಾನ ನಿನಗೆ ವಿಷಯವಾಗ್ತಾ ಇದೆ. ನಿನ್ನ ಒಂದು ಪ್ರಕಾಶದಿಂದಲೇ ಈ ಅಜ್ಞಾನ ಕೂಡ ಕಾಣಿಸ್ಕೊಳ್ತಾ ಇದೆ. ಅದರಿಂದ ನಿನ್ನ ಅಜ್ಞಾನವನ್ನ ನೀನು ವಿಷಯ ಮಾಡ್ಕೊಂಡು ನೀನು ಅದನ್ನ ಹೋಗ್ಲಾಡ್ಸ್ಕೊಳ್ಳಕ್ಕೆ ನಿನಗೆ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಒಂದು ಉದಾಹರಣೆ ಕೊಟ್ಟು ನಮ್ಗೆ ತಿಳಿಸ್ಕೊಡ್ತಾ ಇದ್ದಾರೆ. ಹಾಗಾಗಿ ಸ್ವಸ್ವರೂಪಂ ತಿರೋಧಾತುಂ ನಹಿ ಕೇನಾಪಿ ಶಕ್ಯತೆ. ನಮ್ಮ ವಾಸ್ತವಾದ ಸ್ವರೂಪವನ್ನ ಮುಚ್ಚಾಕಕ್ಕೆ ಯಾರ ಕೈಯಿಂದಲೂ ಆಗೋದಿಲ್ಲ. ಅದು ಬ್ರಹ್ಮನ್ ಕೈಯಿಂದ ಕೂಡ ಆಗೋದಿಲ್ಲ. ಅದು ಏನ್ ಮಾಡ್ಬೋದು ಯಾರಾದ್ರೂ ಅಂತ ಹೇಳಿದ್ರೆ ಒಂದು ಮೋಹವನ್ನ ಉಂಟು ಮಾಡ್ಬೋದು. ಆದ್ರೆ ಮೋಹವನ್ನ ಒಬ್ಬರು ಉಂಟು ಮಾಡಿದ್ದಾರೆ ಅಂತ ಹೇಳಿದ್ರೆ ಅದು ಅದರಿಂದ ಏನ್ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ಮೋಹಕ್ಕೆ ಒಳಪಡೋ ತರ ನೀನು ವೀಕ್ ಆಗಿದ್ಯಾ ಅಷ್ಟೇನೆ. ನೀನ್ ಮೋಹಕ್ಕೆ ಒಳಪಡೋ ತರ ನೀನ್ ವೀಕ್ ಆಗಿದ್ಯಾ. ಅದೇ ತರ ತಾನೆ ಲೋಕದಲ್ಲಿ ಆಗುತ್ತೆ. ಇವಾಗ ಲೋಕದಲ್ಲಿ ಕೂಡ ಇವಾಗ ನಾವು ಈ ಸ್ಕ್ಯಾಮ್ಸ್ ಎಲ್ಲ ನೋಡ್ತಾ ಇದೀವಲ್ಲ, ಡಿಜಿಟಲ್ ಅರೆಸ್ಟ್ ಅಂತೆಲ್ಲ ಹೇಳ್ತಾ ಇದಾರಲ್ಲ, ಇವ್ರ ವೀಕ್ನೆಸ್ ಇಂದಾನೆ ಅದಾಗ್ತಾ ಇರೋದು ಅಲ್ವಾ. ಇವ್ರಿಗೆ ಅದನ್ನ ತಿಳ್ಕೊಂಡು ಇವರು ಜಾಗರೂಕರಾಗಿದ್ರೆ ಇವರು ಇದರಿಗೆ ಸಿಕ್ಕಾಕೊಳ್ಳಲ್ಲ ಅವರು. ಆದ್ರೆ ಎಲ್ಲಿ ವೀಕ್ನೆಸ್ ಇದೆ ಅಂತ ಅವ್ರು ಕಂಡ್ಕೊಂಡಿದ್ದಾರೆ. ಆತರ ಕೆಲಸ ಮಾಡೋ ಅಥವಾ ಕೆಟ್ಟ ಕೆಲಸ ಮಾಡೋರಿಗೆ ಗೊತ್ತಾಗಿದೆ ಅವ್ರು ಇಂಥ ಜನರೆಲ್ಲ ಕೆಲವರು ಇದ್ದಾರೆ, ಅವ್ರನ್ನ ನಾವು ಈಸಿಯಾಗಿ ಟಾರ್ಗೆಟ್ ಮಾಡ್ಬೋದು ನಾವು ಅವ್ರನ್ನ ತಿಳ್ಕೊಂಡು ಅವ್ರನ್ನ ಮಾಡ್ತಾರೆ. ಹಾಗಾಗಿ ಈ ಒಂದು ವೀಕ್ನೆಸ್ ನಮ್ಮ ಹತ್ರನೇ ಇರುತ್ತೆ ಹೊರತು ಯಾರ ಕೈಲೂ ಕೂಡ ಈ ಆತ್ಮಸ್ವರೂಪವನ್ನ ಮುಚ್ಚಕ್ಕೆ ಯಾರ ಕೈಯಿಂದಲೂ ಆಗೋದಿಲ್ಲ ಅಂತ ಒಂದು ಬೋಲ್ಡ್ ಡಿಕ್ಲರೇಷನ್ ಮಾಡ್ತಾ ಇದ್ದಾರೆ ವಿದ್ಯಾರಣ್ಯರು. ವಿಸ್ಪಾರ್ಯತಾಂ ಇಹ ಅಕ್ಷಾಣಿ ಕಿಂ ಅಕ್ಷೈಹಿ ಅಪರಾಧ್ಯತೆ. ಹಾಗಾಗಿ ನಿನ್ನ ಒಂದು ಇಂದ್ರಿಯಗಳು ಅಂದ್ರೆ ನೀನ್ ತಿಳ್ಕೊಳ್ಬೇಕಾಗಿರೋ ಏನೇನ್ ನಿನ್ನ ಹತ್ರ ಸಾಧನಗಳು ಅವುಗಳನ್ನ ನೀನು ಚೆನ್ನಾಗಿ ಕ್ಲಿಯರ್ ಆಗಿ ಮಾಡ್ಕೊಂಡು ನೋಡು ನೀನು. ಅವಾಗ ನಿನಗೆ ಈ ಸ್ವರೂಪ ನಿನಗೆ ಚೆನ್ನಾಗಿ ಗೊತ್ತಾಗುತ್ತೆ, ತಿಳಿಯುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಆಪಾದಯೇಯು ಶಬ್ದಾದೀನ್ ಯದಿ ಅಕ್ಷಾಣಿ ತಥಾಪಿ ತೇ ಕಾ ಹಾನಿಹಿ ಯಸ್ಯ ಶಬ್ದಾದೇಹೇ ಏವಂ ತತ್ವಂ ವಿಬುಧ್ಯತಾಂ ಅಂತ. ಇವಾಗ ಯಾರಾದ್ರೂ ಕೇಳ್ಬೋದು ನೋಡು, ಶಬ್ದಾದಿ ಅಂತ ಹೇಳಿದ್ರೆ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಅಂತ ಪ್ರಪಂಚದಲ್ಲಿರೋ ವಸ್ತುಗಳು. ಈ ವಸ್ತುಗಳೆಲ್ಲ ನನ್ನ ಇಂದ್ರಿಯಗಳನ್ನ ಅದು ಮುಚ್ಚುತ್ತೆ ಅಥವಾ ಇಂದ್ರಿಯಗಳ ಮುಖಾಂತರ ನಾನು ವಸ್ತುವನ್ನ ತಿಳ್ಕೊಳ್ಳಕ್ಕೆ ನನಗೆ ತೊಂದರೆ ಆಗುತ್ತೆ ಅಂತ ನೀನೇನಾದ್ರು ಹೇಳಿದ್ರೆ ಅವಾಗ ನಿನ್ಗೆ ತೊಂದರೆ ಅದರಿಂದ ಅದಕ್ಕೊಂದು ಉಪಾಯ ಹೇಳ್ಕೊಡ್ತಾ ಇದ್ದಾರೆ ಅವರು. ಯಾವ ವಸ್ತುಗಳು ನಿನಗೆ ತಡೆ ಮಾಡ್ತಾ ಇದೆ ಅಂತ ನೀನು ಅನ್ಕೊಂಡಿದ್ಯೋ, ಅಂದ್ರೆ ನಿನ್ನ ಇಂದ್ರಿಯಗಳ ಮುಖಾಂತರ ಯಾವ ವಸ್ತುಗಳನ್ನ ತಿಳ್ಕೊಳ್ಳುವಾಗ ನಿನಗೆ ಆ ವಸ್ತುಗಳೆಲ್ಲ ನಿನ್ನ ಸ್ವರೂಪವನ್ನ ಮುಚ್ಚಾಕ್ತಾ ಇದೆ ಅಂತ ನೀನಾದ್ರೂ ಅನ್ಕೊಂಡ್ರೆ ನೀನು ಇದನ್ನ ನೀನು ಅಡ್ವಾಂಟೇಜ್ ತಗೋ ನೀನು ಅಂತ ಹೇಳ್ತಾ ಇದ್ದಾರೆ. ಅದೇನ್ ಅಡ್ವಾಂಟೇಜ್ ಅಂತ ಹೇಳಿದ್ರೆ ಅವ್ರು ಹೇಳ್ತಾ ಇದಾರೆ, ಇದ್ರ ಮುಖಾಂತರನೇ ನಿನ್ನ ತತ್ವವನ್ನ ತಿಳ್ಕೋ ಅಂತ ಹೇಳ್ತಾ ಇದ್ದಾರೆ. ಯಾವ ವಸ್ತುಗಳನ್ನ ನೀನ್ ತಿಳ್ಕೊಳ್ತಾ ಇದೆಯೋ, ಇಂದ್ರಿಯಗಳು ವಸ್ತುಗಳನ್ನ ನೋಡ್ತಾ ಇದೆ ಖಂಡಿತ, ಅದ್ರಲ್ಲಿ ನಾವು ಅನ್ಯಥ ಮಾಡಕ್ ಆಗ್ತಾ ಇಲ್ಲ. ಆವಾಗ ಏನ್ ಮಾಡ್ಬೋದು ಅಂದ್ರೆ ಆ ವಸ್ತುಗಳ ಮುಖಾಂತರನೇ ನೀನು ನಿನ್ನ ಆತ್ಮ ಸ್ವರೂಪವೇ ಅಲ್ಲಿಂದ ನಿನಗೆ ಕಾಣಿಸ್ಕೊಳ್ತಾ ಇದೆ ಅಂತ ನೀನ್ ತಿಳ್ಕೊ, ಅದಕ್ಕಿಂತ ದಾರಿ ಹೇಳ್ಕೊಡ್ತೀನಿ ಅಂತ ಹೇಳ್ತಾರೆ. ಹಾಗಾಗಿ ನೀನ್ ಏನೇನ ನೋಡ್ತಾ ಇದೆಯೋ ಅದ್ ನೋಡ್ತಾ ಇರೋದೆಲ್ಲ ನಿನ್ನ ಒಂದು ಸ್ವರೂಪವೇ ಆತರ ಕಾಣಿಸ್ಕೊಳ್ತಾ ಇದೆ ಅಂತ ನಾವು ತಿಳ್ಕೊಳಕ್ಕೆ ಅದಕ್ಕೊಂದು ಸ್ವಲ್ಪ ಒಂದು ತರಬೇತಿ ಬೇಕಾಗುತ್ತೆ. ಇದಕ್ಕೆ ನಮಗೆ ತುಂಬಾ ಚೆನ್ನಾಗಿರೋ ಸುಲಭವಾಗಿ ಎಲ್ಲರೂ ಕೂಡ ಅರ್ಥ ಮಾಡ್ಕೊಂಡು ಅಪ್ರಿಶಿಯೇಟ್ ಮಾಡಕ್ಕಾಗೋ ಒಂದು ಉದಾಹರಣೆ ಯಾವ್ದು ಅಂತ ಹೇಳಿದ್ರೆ ನಮ್ಮ ಸ್ವಪ್ನ. ಪ್ರತಿಯೊಬ್ಬರಿಗೂ ಈ ಸ್ವಪ್ನದ ಅನುಭವ ಇದ್ದೇ ಇದೆ. ಅದು ಯಾರು ಇಲ್ಲ ಅಂತ ಹೇಳಕ್ ಆಗೋದಿಲ್ಲ. ಹಾಗಾಗಿ ಆ ಸ್ವಪ್ನದಲ್ಲಿ ನಾವು ಕಂಡಿದ್ದನ್ನ ಅಥವಾ ಸ್ವಪ್ನ ಅಂತ ಒಂದು ನಮಗೆ ಒಂದು ಅನುಭವ ಆಗಿದೆಯಲ್ಲ, ಅದನ್ನ ನಾವು ಎಚ್ಚರ ಆದ್ಮೇಲೆ ನಾವು ಅದನ್ನ ಸ್ವಲ್ಪ ವಿಚಾರ ಮಾಡಿ ನೋಡಿದಾಗ
ನಮಗೆ ಗೊತ್ತಾಗುತ್ತೆ, ಹೌದು ನಮ್ಗೆ ಸ್ವಪ್ನದಲ್ಲಿ ನಾನು ಏನೇನೋ ನೋಡಿದೆ, ಎಷ್ಟೆಷ್ಟೋ ವಸ್ತುಗಳನ್ನ ನೋಡಿದೆ, ವ್ಯಕ್ತಿಗಳನ್ನೆಲ್ಲ ನೋಡಿದೆ, ಎಷ್ಟೋ ಘಟನೆಗಳೆಲ್ಲ ಆಯ್ತಲ್ಲಿ, ಅದರಿಂದ ನನಗೆ ಎಷ್ಟೋ ಸ್ವಲ್ಪ ಮನಸ್ಸಿಗೆ ಸ್ವಲ್ಪ ಆಘಾತ ಆಯ್ತು, ಕೆಲಸಕ್ಕೆ ಆನಂದ ಬಂತು, ಇದೆಲ್ಲವೂ ಆಯ್ತದು. ಆದ್ರೆ ಅದೆಲ್ಲವನ್ನು ಪ್ರಕಾಶ ಮಾಡಿದ್ ಯಾರು ಅಂತ ಕೇಳಿದ್ರೆ ನೀನ್ ಒಬ್ಬನೇನೆ. ಮಲಗಿ ನೀನು ಸ್ವಪ್ನವನ್ನ ನೀನ್ ಸ್ವಪ್ನ ದೃಷ್ಟಿಯ ಸ್ವಪ್ನವನ್ನ ಅನುಭವಿಸ್ತಾ ಇದೆಯಲ್ಲ ನೀನು, ನೀನೇನೆ ಅದೆಲ್ಲವನ್ನು ಕೂಡ ಪ್ರಕಾಶ ಮಾಡಿದ್ಯಾ. ಹಾಗಾದ್ರೆ ಏನಾಯ್ತು, ಆ ಸ್ವಪ್ನದಲ್ಲಿ ನನಗೆ ಕೆಲವು ಇಂದ್ರಿಯಗಳಿತ್ತು, ನನ್ಗೊಂದು ಶರೀರ ಇತ್ತು, ಆ ಶರೀರಕ್ಕೆ ಇಂದ್ರಿಯಗಳಿತ್ತು, ಮನಸ್ಸಿತ್ತು, ವಸ್ತುಗಳೆಲ್ಲ ಇತ್ತು, ಇಂಟ್ರಾಕ್ಷನ್ಸ್ ಆಗ್ತಾ ಇತ್ತು, ಅದರಿಂದ ನನಗೆ ಸ್ವಲ್ಪ ರಿಯಾಕ್ಷನ್ಸ್ ಎಲ್ಲ ಆಗ್ತಾ ಇತ್ತು. ಎಲ್ಲವನ್ನೂ ಕೂಡ ನೀನು ಮಲಗಿದ್ದವನು ನೀನೇ ಪ್ರಕಾಶ ಮಾಡಿದ್ಯಾ, ಬೇರೆ ಯಾರು ಆಚೆಯಿಂದ ಬರ್ಲಿಲ್ಲ, ನಿನ್ಗೆ ಹೇಳ್ಕೊಡಕ್ಕೆ ಏನು ಬರ್ಲಿಲ್ಲ, ನೀನು ಒಬ್ಬನೇ ಇದೆಲ್ಲವನ್ನು ಮಾಡಿದ್ಯಾ. ಹಾಗಾದ್ರೆ ಇದನ್ನ ಅಷ್ಟನ್ನು ಕೂಡ ಪ್ರಕಾಶ ಮಾಡೋ ಸಾಮರ್ಥ್ಯ ನಿನಗಿದೆ ಅಂತ ಹೇಳಿದಾಗ, ಈ ಲೋಕದಲ್ಲಿ ಜಾಗೃತ ಅವಸ್ಥೆಯಲ್ಲಿ ವಸ್ತುಗಳೆಲ್ಲ ನನಗೆ ಕಾಣಿಸ್ಕೊಳ್ತಾ ಇದೆ, ಅವುಗಳೆಲ್ಲ ನನ್ನ ಆತ್ಮಸ್ವರೂಪವನ್ನ ಕಂಡ್ಕೊಳ್ಳಕ್ಕೆ ಅದು ತಡೆ ಮಾಡ್ತಾ ಇದೆ ಅಂತ ನೀನ್ ಹೇಳಂಗೆ ಇಲ್ಲ. ಈ ರೀತಿಯಲ್ಲಿ ನೋಡು ನೀನು ಅಂತ ಅವರು ನಮ್ಗೆ ಉಪಾಯ ತೋರಿಸ್ಕೊಡ್ತಾ ಇದೆ. ಇವಾಗ ನಾವು ಅದನ್ನ ನೋಡಿದಾಗ ನಮ್ಗೆ ಸ್ವಪ್ನದಲ್ಲಿ ಆಗಿರೋ ತರನೇ ಜಾಗೃತದಲ್ಲಿ ಕೂಡ ಆಗ್ತಾ ಇದೆ. ಅಲ್ಲಿ ಯಾವ ತರ ಒಂದು ವ್ಯಕ್ತಿಗಳು ಅಥವಾ ಘಟನೆಗಳೆಲ್ಲ ನೋಡಿದ್ವು, ಅದೇ ತರನೇ ಇಲ್ಲೂ ಕೂಡ ಆಗ್ತಾ ಇದೆ. ಅವಾಗ ಇಲ್ಲೂ ಕೂಡ ನೀನು ಆ ನ್ಯಾಯವನ್ನ ನೀನು ಇಲ್ಲಿ ಬಳಸ್ಕೊ ನೀನು ಅಂತ ವೇದಾಂತ ಮಾಡ್ತಾ ಇರೋ ದೊಡ್ಡ ಉಪಕಾರ ಏನು ಅಂತ ಹೇಳಿದ್ರೆ, ಇದು ನೋಡಿ, ಇದು ಅದ್ವೈತಿಗಳು ಮಾತ್ರ ಹೇಳಿದ್ದಲ್ಲ, ಇದು ಇಂಥ ಒಂದು ಸ್ವಪ್ನವನ್ನ ತೋರಿಸ್ಕೊಟ್ಟಿದ್ದಲ್ಲ. ಚಾಂದೋಗ್ಯ ಉಪನಿಷತ್ತಲ್ಲಿ ನಮ್ಮ ಇವರು ಪ್ರಜಾಪತಿ ವಿದ್ಯಾ ಅಂತ ಒಂದು ಬರುತ್ತೆ, ಅದರಲ್ಲಿ ಇಂದ್ರನಿಗೆ ಅವನು ಹೇಳ್ಕೊಡ್ತಾನೆ, ಪ್ರಜಾಪತಿ ಹೇಳ್ಕೊಡ್ತಾನೆ. ಸೊ ಹಾಗಾಗಿ ಇಂಥದ್ದೆಲ್ಲ ನಮ್ಗೆ ಇರೋದನ್ನ ಭಗವತ್ಪಾದರು ಅದಕ್ಕೆ ತುಂಬಾ ಒತ್ತು ಕೊಟ್ಟು ಅದನ್ನ ತೋರಿಸ್ಕೊಟ್ಟಿದ್ದಾರೆ ನಮ್ಗೆ. ಆತರ ಅದ್ವೈತ ಪರಂಪರೆಯಲ್ಲಿ ಬಂದಿದೆ ಅದು. ಹಾಗಾಗಿ ಇವ್ರು ಹೇಳ್ತಾ ಇದ್ದಾರೆ, ಈ ತೈಹಿ ಶಬ್ದಾದಿತಯ ಭಾತಿ ತತ್ವರೂಪತೆಯ ನತು ಇದು ಚೇತ್ ಅತಃ ಏವ ಏತತ್ ವೇದವಾಕ್ಯೇನ ಬುದ್ಧ್ಯತಾಂ. ಇವಾಗ ಇವರು ಹೇಳಿದ್ರಲ್ಲ, ನೀನು ನೋಡಿ ನನಗೆ ಈ ವಸ್ತುಗಳೆಲ್ಲ ನೀನು ಸ್ವರೂಪವೇ ಈ ತರ ವಸ್ತುಗಳಾಗಿ ಕಾಣಿಸ್ಕೊಳ್ತಾ ಇದ್ದ, ಯಾಕೆ ನೀನ್ ತಿಳ್ಕೊಬಾರ್ದು ಅಂತ ಕೇಳಿದಾಗ ಇವನು ಮತ್ತೆ ಪ್ರಶ್ನೆ ಮಾಡ್ತಾನೆ, ಇಲ್ಲ ಅವುಗಳೆಲ್ಲ ಅವುಗಳು ನನಗೆ ಯಾವ ತರ ಕಾಣಿಸ್ಕೊಳ್ತಾ ಇದೆಯೋ ಅವುಗಳೆಲ್ಲ ಆ ಶಬ್ದ ಸ್ಪರ್ಶ ರೂಪಗಳಾಗಿ ಕಾಣಿಸ್ಕೊಳ್ತಾ ಇದೆಯಲ್ಲ, ನಾನೇನ್ ಮಾಡ್ಲಿ ಅಂತ ಕೇಳ್ತಾನೆ. ಅದಕ್ಕೆ ಅವ್ರು ಹೇಳ್ತಾ ಇದಾರೆ, ಸರಿ ನಿನ್ಗೆ ಆತರ ಒಂದು ಸಮಸ್ಯೆ ಇದ್ರೆ ನೀನು ಉಪನಿಷತ್ ವಾಕ್ಯ ಇದೆ, ಉಪನಿಷತ್ ವಾಕ್ಯದಿಂದ ನೀನು ಅದರಿಂದ ಬಲ ಪಡ್ಕೊಂಡೆ, ನೀನು ಅದರ ಒಂದು ಸಹಾಯದಿಂದ ನೀನು ಇದನ್ನ ತಿಳ್ಕೊಂತ ನೋಡಿ. ಇವಾಗ ನಮ್ಗೆ ಏನ್ ಗೊತ್ತಾಗುತ್ತೆ ಅಂತ ಇದ್ರಲ್ಲಿ, ಒಬ್ಬನಿಗೆ ಯಾರಿಗಾದ್ರೂ ಈ ಒಂದು ಸ್ವಲ್ಪ ಏನಾದ್ರು ಅವ್ರು ಹೇಳ್ಕೊಟ್ಟಾಗ ನನಗೆ ಹೌದು ನನಗೆ ಅರ್ಥ ಆಗ್ತಾ ಇದೆ ಅಂತ ಅವ್ನಿಗೆ ಬಿಟ್ರೆ ಅವನಿಗೆ ವೇದಾಂತ ವಾಕ್ಯ ಬೇಕಿಲ್ಲ. ಅವನಿಗೆ ಇಲ್ಲಿಂದಾನೇ ಅವನಿಗೆ ಸಾಕು, ನಿನ್ ಮನೆ ಕೊಟ್ಟು ಹೋಗುತ್ತೆ ಹೇಳ್ಬೋದು. ಅವ್ರು ಕ್ಲಾಸ್ ಮಾಡ್ತಾ ಇರೋರು, ನಿನಗೆ ಸಾಕು, ನಿನ್ಗೆ ಇನ್ಮೇಲೆ ವೇದಾಂತ ವಾಕ್ಯ ನಿನ್ಗೆ ಬೇಕಿಲ್ಲ, ನಿನಗೆ ಬೇಕಾಗಿರೋ ನಿನಗೆ ಸಿಕ್ಬಿಟ್ಟಿದೆ, ನೀನು ಅದನ್ನ ನೀನು ಮುಂದುವರ್ಸಕ್ಕೆ ನಿನ್ಗೆ ಸಾಮರ್ಥ್ಯ ಇದೆ, ಹೋಗು ಅಂತ ಹೇಳ್ಬಿಡ್ತಾರೆ. ಆದ್ರೆ ಯಾರಿಗೆ ಅಲ್ಲಿ ಪ್ರಾಬ್ಲಮ್ ಇದೆಯೋ ಅಲ್ಲಿ ಹೇಳ್ತಾರೆ, ಹಾಗೆ ನಿನ್ಗೆ ಪ್ರಾಬ್ಲಮ್ ಇದೆಯಾ, ಅದಕ್ಕೆ ನಿನ್ಗೆ ವೇದಾಂತ ವಾಕ್ಯ ಇದೆ ಅಂತ. ವೇದಾಂತ ವಾಕ್ಯ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಯಾರಿಗಾದ್ರೂ ಈ ತರ ಒಂದು ಫೀಲಿಂಗ್ ಬಂದಾಗ ವೇದಾಂತ ವಾಕ್ಯದ ಮೇಲೆ ಒಂದು ಶ್ರದ್ಧೆ ಬರುತ್ತೆ. ಶ್ರದ್ಧೆ ಅಂತ ಹೇಳಿದ್ರೆ ಅದಕ್ಕೆ ನಾವು ಏನ್ ಹೇಳ್ತೀವಿ, ಫೇತ್ ಅಂತ ಒಂದಿದೆಯಲ್ಲ, ಸರಿ ಅದು ನನಗೆ ಸಹಾಯ ಮಾಡುತ್ತೆ ಅಂತ ಒಂದು ಶ್ರದ್ಧೆ ಇದೆ. ಹಾಗಾಗಿ ಅದಕ್ಕಾಗಿ ವೇದಾಂತ ವಾಕ್ಯದ ಒಂದು ಹಿರಿಮೆ ಅದು. ಹಾಗಾಗಿ ನಿನಗೆ ವೇದಾಂತ ವಾಕ್ಯ ನಿನಗೆ ಗುರುವಾಕ್ಯ ಇದ್ರೂ ಸಾಕು. ಹಾಗಾಗಿ ಗುರುವಾಕ್ಯ ಹೇಳಿದ್ರು ಕೂಡ ಒಬ್ಬನಿಗೆ ಯಾರು ಸಾಲಲ್ಲ ಅಂತ ಹೇಳಿ, ಸಾಕಾಗಲ್ಲ ಅಂತ ಹೇಳಿದ್ರೆ ವೇದಾಂತ ವಾಕ್ಯ ಇದೆ. ಯಾಕಂದ್ರೆ ಗುರುಗಳು ಕೂಡ ಏನ್ ಮಾಡ್ತಾ ಇದ್ದಾರೆ, ವೇದಾಂತ ವಾಕ್ಯವನ್ನ ಇಟ್ಕೊಂಡೆ ಅವರು ಒಂದು ಪ್ರಕ್ರಿಯೆ ಎಲ್ಲ ಕೊಡ್ತಾ ಇದ್ದಾರೆ. ಹಾಗಾಗಿ ವೇದಾಂತ ವಾಕ್ಯ ನಿನಗಿದೆ, ಅದನ್ನ ಸಹಾಯ ತಗೊಂಡು ನೀನು ಇದು ಒಂದು ತತ್ವವನ್ನು ತಿಳ್ಕೋಬೇಕು. ನೀನು ಏನೇನು ನೋಡ್ತಾ ಇದೆಯೋ ಅದೆಲ್ಲವೂ ಕೂಡ ನಿನ್ನ ಆತ್ಮ ಸ್ವರೂಪವೇ ಹೀಗೆಲ್ಲ ಕಾಣಿಸ್ಕೊಳ್ತಾ ಇದೆ ಅಂತ ನೀನು ತಿಳ್ಕೊಳ್ಳಕ್ಕೆ ವೇದಾಂತ ವಾಕ್ಯದ ಒಂದು ಪ್ರಯೋಜನ ನಿಮಗೆ ಆಗುತ್ತೆ ಅಂತ ಹೇಳಿ ಆ ತರ ಒಂದು ಭರವಸೆ ಕೊಡ್ತಾರೆ. ಆಮೇಲೆ ನ ಪರೋಕ್ಷತ್ವಂ ಆಶಂಕ್ಯಂ ಸ್ವಸ್ವರೂಪ ಸ್ವಸ್ವರೂಪತ್ವ ಹೇತುತಃ ಶಬ್ದಾದಿ ತತ್ವಂ ಯತ್ ಬೋಧು ಸ್ವರೂಪಂ ತತ್ ನಚ ಇತರತ್ ಅಂತ. ಹಾಗಾಗಿ ಇವಾಗ ಇದು ಪರೋಕ್ಷವಾಗಿ ನನಗೆ ತೋರಿಸ್ಕೊಡ್ತಾ ಇದೆ ಆತ್ಮವನ್ನ ಅಂತ ನೀನು ಶಂಕೆ ಪಡಬೇಡ. ಯಾಕಂದ್ರೆ ಇದು ಸ್ವಸ್ವರೂಪತ್ವ ಹೇತುತಃ, ನಿನ್ನ ಸ್ವರೂಪವಾಗಿ ಆಗಿರೋದ್ರಿಂದ ಅದು ಪರೋಕ್ಷ ಆಗೋಕ್ ಸಾಧ್ಯವೇ ಇಲ್ಲ. ಯಾಕಂದ್ರೆ ಒಬ್ಬನಿಗೆ ತಾನು ಅಂತ ಒಂದಿದೆಯಲ್ಲ, ಅದು ಮಾತ್ರ ಅವನಿಗೆ ಅದ್ರ ಬಿಡಿಸಿ ಹೇಳಕ್ ಬರ್ದೇ ಇರ್ಬೋದು, ಅವನಿಗೆ ಅದ್ ಬೇಕಾಗಿರೋ ಶಬ್ದ ಎಲ್ಲ ಅವ್ನು ಇಲ್ದಿರ್ಬೋದು. ಆದ್ರೆ ಈ ಪ್ರತಿಯೊಬ್ಬರು ಕೂಡ ನಾನು ಇದ್ದೀನಿ ಅಂತ ಒಬ್ಬ ಹೇಳ್ತಾನೆ. ಅದನ್ನ ಹೇಗ್ ತಿಳ್ಕೊಂಡು ನೀನ್ ಹೇಳ್ದೆ, ನೀನ್ ಯಾವ ಒಂದು ಮಾಧ್ಯಮದಿಂದ ತಿಳ್ಕೊಂಡೆ ಅಂತ ಹೇಳಿದ್ರೆ ಅದಕ್ಕೆ ಮಾಧ್ಯಮ ಏನು ಇಲ್ವೇ ಇಲ್ಲ. ತಾನು ಇರೋದು ಅನ್ನೋದಕ್ಕೆ ಅದು ಸ್ವಪ್ರಕಾಶವಾಗಿ ಇದೆ ಅದು. ಹಾಗಾಗಿ ಸ್ವಸ್ವರೂಪ ಅದು ಬೆಳಗ್ತಾ ಇದೆ, ಯಾವಾಗ್ಲೂ ಕೂಡ ಬೆಳಗ್ತಾ ಇದೆ ಅದು. ಅದನ್ನ ಒಬ್ಬ ಹೇಳುವಾಗ ನಾನು ಯಾವ್ದೋ ಇಂದ್ರಿಯಿಂದ ಮುಟ್ಟಿ ನೋಡಿ ತಿಳ್ಕೊಂಡೆ ನಾನು ಇದ್ದೀನಿ ಅಂತದೇನು ಇಲ್ವೇ ಇಲ್ಲ. ಹಾಗಾಗಿ ಅದು ಸ್ವರೂಪವಾಗಿ ಆಗಿರೋದ್ರಿಂದ ಅದು ಪರೋಕ್ಷ ಆಗಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ಬಿಟ್ಟು. ಹಾಗಾಗಿ ನ ಪರೋಕ್ಷತ್ವಂ ಆಶಂಕ್ಯಂ ಸ್ವಸ್ವರೂಪ ಹೇತುತಃ ಶಬ್ದಾದಿ ತತ್ವಂ ಯತ್ ಬೋಧು ಸ್ವರೂಪಂ ತತ್ ನಚ ಇತರತೆ. ಹಾಗಾಗಿ ಶಬ್ದಾದಿ ತತ್ವಂ ಅಂತ ಹೇಳಿದ್ರೇನು, ಶಬ್ದ ಸ್ಪರ್ಶ ರೂಪ ರಸಗಂಧ ಅಂತ ನೋಡ್ತಾ ಇದೀವಲ್ಲ ನಾವು, ಅದರ ತತ್ವ ನೋಡಿ, ಅಲ್ಲೂ ಕೂಡ ನಾವೇನ್ ಮಾಡ್ಬೇಕಾಗಿದೆ, ಒಂದು ವಿಚಾರ ಮಾಡ್ಬೇಕಾಗಿದೆ. ಇವಾಗ ನನಗೆ ಒಂದು ಮರ ಅಂತ ಒಂದು ಕಾಣಿಸ್ಕೊಳ್ತಾ ಇದೆ, ಅದು ಏನು ಅಂತ ವಿಚಾರ ಮಾಡ್ಬೇಕಾಗಿದೆ. ಮರ ಅಂತ ಕಾಣಿಸ್ಕೊಳ್ತಾ ಇದೆಯಲ್ಲ, ವಿಚಾರ ಅಂತ ಬಂದ್ಮೇಲೆ ಸೈಂಟಿಸ್ಟ್ ಕೂಡ ಅದೇ ಮಾಡ್ತಾರೆ. ಏನ್ ಕಾಣಿಸ್ಕೊಳ್ತಾ ಇದೆಯೋ ಪ್ರಪಂಚ ಅನ್ನೋದು ಅವರು ನೋಡಿ, ಅವರು ತುಂಬಾ ಚೆನ್ನಾಗಿ ಕಂಡ್ಕೊಂಡಿದ್ದಾರೆ ಅವರು. ಅದು ನಮ್ಗೆ ಪ್ರಪಂಚ ಅಂತ ಯಾವ್ದು ಕಾಣಿಸ್ಕೊಳ್ತಾ ಇದೆ ಅದು ನಿಜವಾಗ್ಲೂ ಈ ತರ ಇಲ್ಲ ಅಂತ ಅವ್ರು ತಿಳ್ಕೊಂಡಿದ್ದಾರೆ.
ಅದರಿಂದಲೇ ಅವ್ರು ಏನ್ ಮಾಡ್ತಾ ಇದ್ದಾರೆ, ಅದರ ಒಂದು ತತ್ವವನ್ನ ನೋಡ್ಬೇಕು ಅಂತ ಅವ್ರು ನೋಡ್ತಾ ಇದ್ದಾರೆ. ಹಾಗಾಗಿ ಅದರ ಒಂದು ಹಿನ್ನೆಲೆಯಲ್ಲಿ ಅವ್ರು ಏನಾದ್ರು ಹೇಳಿ, ಆಟಮ್ಸ್ ಅಂತ ಏನಾದ್ರು ಹೇಳಿ ಅವರು. ಹಾಗಾಗಿ ಅದು ವಾಸ್ತವವಾಗಿ ನಮಗೆ ಕಾಣಿಸ್ಕೊಳ್ತಾ ಇರೋದು ಆ ರೀತಿಯಲ್ಲಿ ಇಲ್ಲ ನಿಜವಾಗ್ಲು ಅಂತ ಅವರು ತಿಳ್ಕೊಂಡಿದ್ದಾರೆ. ಅದರಿಂದನೇ ಅದರ ಒಂದು ಮೂಲಕ್ಕೆ ಅವ್ರು ಹುಡುಕಕ್ಕೆ ಅವರು ಪ್ರಯತ್ನ ಮಾಡ್ತಾರೆ. ಅದಕ್ಕೆ ಬೇಕಾದಷ್ಟು ಇನ್ಸ್ಟ್ರೂಮೆಂಟ್ಸ್ ಎಲ್ಲ ತಯಾರು ಮಾಡ್ಕೊಂಡಿದ್ದಾರೆ. ಆಮೇಲೆ ಥಿಯರೀಸ್ ಎಲ್ಲ ಬಿಲ್ಡಪ್ ಮಾಡಿದ್ದಾರೆ. ಮಾಡಿ ಅವರು ಈ ಕಾಣಿಸ್ತಾ ಇರೋ ಪ್ರಪಂಚದ ಒಂದು ತತ್ವ ಏನು ಅಂತ ನೋಡಕ್ಕೆ ಅವರು ಮುಂದಾಗ್ತಾ ಇದ್ದಾರೆ. ಹಾಗಾಗಿ ಅದು ಮುಂದಾಗ್ತಾ ಇದ್ದಂತೆ ಏನ್ ಗೊತ್ತಾಗುತ್ತೆ, ಈ ತತ್ವ ಹೀಗೆ ಇರಲಾರದು ಅಂತ ಅವ್ರಿಗೊಂದು ನಿರ್ಧಾರ ಬಂದಿದೆ ಮನಸ್ಸಿಗೆ. ಅದರಿಂದ ಅವರು ಅದರ ಒಂದು ಟ್ರೂತ್, ಲೆಟ್ ಅಸ್ ಫೈಂಡ್ ಔಟ್ ದ ಟ್ರೂತ್ ಆಫ್ ಇಟ್ ಅಂತ ಅದು ನೋಡ್ತಾರೆ. ಅದೇ ತರನೇ ವೇದಾಂತ ಮಾಡೋ ಕೆಲಸವನ್ನು ಇದೇ ತರನೇ ಅಂತ ಹೇಳ್ಬಿಟ್ಟು ಇವರು ಹೇಳ್ತಾ ಇದ್ದಾರೆ. ಶಬ್ದಾದಿ ತತ್ವಂ ಅಂತ ಯಾವ್ದು ನೀನು ನೋಡ್ತಾ ಇದೆಯೋ ಅದು ಬೋಧು ಸ್ವರೂಪಂ ಏವತತೆ ಅಂತ ಹೇಳ್ತಾ ಇದ್ದಾರೆ. ನೀನು ಈ ಬೋಧು ಅಂದ್ರೆ ಏನು, ಅದನ್ನ ಯಾರು ತಿಳ್ಕೊಳ್ತಾ ಇದ್ದಾನೋ ಅವನ ಸ್ವರೂಪವೇ ಅದು ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಮತ್ತೆ ನಮ್ಗೆ ಉದಾಹರಣೆ ಸಿಕ್ಕೋದು ನಮ್ಮ ಕನಸು ಅನ್ನೋ ಉದಾಹರಣೆ ನಮ್ಗೆ ಚೆನ್ನಾಗಿ ಸಿಗುತ್ತೆ. ಯಾಕಂದ್ರೆ ಮಲಗಿರೋನು ಒಬ್ನೇನೆ, ಇದ್ರಲ್ಲಿ ಹಾಸಿಗೆ ಮಲಗಿರೋನು ಒಬ್ನೇನೆ. ಅವನು ಕಾಣೋ ಒಂದು ಪ್ರಪಂಚ ಸ್ವಪ್ನದಲ್ಲಿ ಅವನಿಗೆ ಬೇಕಾದಷ್ಟು ವಿಷಯಗಳೆಲ್ಲ ಕಾಣಿಸ್ಕೊಳ್ತಾ ಇದೆ. ಹಾಗಾದ್ರೆ ಆ ವಿಷಯಗಳದೆಲ್ಲ ಸ್ವರೂಪ ಏನು ಅಂತ ಕೇಳಿದ್ರೆ ನಾವು ಎರಡು ರೀತಿಯಲ್ಲಿ ಉತ್ತರ ಕೊಡ್ಬೋದು. ಒಂದು ಏನ್ ಕೊಡ್ಬೋದು ಅಂದ್ರೆ, ಮನಸ್ಸು ತಾನೇ ಈ ಪ್ರಪಂಚವನ್ನು, ಸ್ವಪ್ನ ಪ್ರಪಂಚವನ್ನ ಕಲ್ಪನೆ ಮಾಡಿದ್ದು. ಹಾಗಾಗಿ ಇದು ಈ ಡ್ರೀಮ್ ಅಂತ ನಾವು ಡ್ರೀಮ್ ಆಬ್ಜೆಕ್ಟ್ಸ್ ಅಂತ ನಾವು ಹೇಳ್ತೀವೋ, ಡ್ರೀಮ್ ಆಬ್ಜೆಕ್ಟ್ಸ್ ಅಂಡ್ ಡ್ರೀಮ್ ಇವೆಂಟ್ಸ್ ಎರಡನ್ನೂ ಸೇರಿಸ್ಕೊಳ್ಳೋಣ. ಅದೆಲ್ಲವೂ ಕೂಡ ಇಟ್ ಇಸ್ ಮೇಡ್ ಆಫ್ ದಿ ಮೈಂಡ್ ಸ್ಟಫ್ ಅಂತ ಬೇಕಾದ್ರೆ ಹೇಳ್ಬೋದು. ಇನ್ನೂ ಸ್ವಲ್ಪ ಒಳಗಡೆ ಹೋಗಿ ನೋಡೋದಾದ್ರೆ ಈ ಮೈಂಡ್ ಅನ್ನೋದು ಕೂಡ ನಮ್ಗೆ ಕಾನ್ಶಿಯಸ್ನೆಸ್ ಇಲ್ದೇವ್ರೆ ಇಲ್ವೇ ಇಲ್ಲಲ್ಲ. ಹಾಗಾಗಿ ಈ ಕಾನ್ಶಿಯಸ್ನೆಸ್ ಅಂತ ಹೇಳ್ಬಿಟ್ಟು ಈ ಕಾನ್ಶಿಯಸ್ನೆಸ್ ಇಂದಾನೇ ಅದೆಲ್ಲ ಮಾಡಲ್ಪಟ್ಟಿದೆ ಅಂತ ನಾವು ಅದನ್ನು ಹೇಳ್ಬೋದು. ಹಾಗಾಗಿ ಮೈಂಡ್ ಸ್ಟಫ್ ಅಂತ ಹೇಳೋದು ಮೊದಲನೇ ಹಂತ. ಇನ್ನು ಸ್ವಲ್ಪ ಪರಿಷ್ಕಾರ ಮಾಡಿ ಹೇಳ್ಬೇಕು ಅಂತ ಹೇಳಿದ್ರೆ ನಮ್ಮ ಆತ್ಮ ಸ್ವರೂಪವೇ ಈ ತರ ಕಾಣಿಸ್ಕೊಳ್ತಾ ಇದೆ ನಮ್ಗೆ ಅಂತ. ಹಾಗಾಗಿ ನೋಡಿ, ಆ ಸ್ವರೂಪವೇ ಕಾಣಿಸ್ಕೊಳ್ತಾ ಇದ್ದಾಗೆ ಇದೆ ಅಂತ ಹೇಳುವಾಗ ನಮ್ಗೆ ಏನು ಒಂದು ಮುಖ್ಯವಾಗಿ ನೆನಪಿಟ್ಕೋಬೇಕು ಅಂದ್ರೆ, ಇವಾಗ ಈ ಮಣ್ಣು ಅನ್ನೋದು ಮಡಿಕೆಯಾಗಿ ಆಗಕ್ಕೆ ಸ್ವಲ್ಪ ಅದಕ್ಕೆ ಟ್ರಾನ್ಸ್ಫಾರ್ಮೇಶನ್ ಆಗ್ಬೇಕು, ಒಂದು ವಿಕಾರ ಅದರಲ್ಲಿ ಉಂಟಾಗ್ಬೇಕು. ಆದ್ರೆ ಈ ಮನಸ್ಸು ಅನ್ನೋದು, ಈ ಆತ್ಮ ಅನ್ನೋದು ಕನಸಾಗಿ ಪರಿಣಾಮ ಆಗ್ಬೇಕಾದ್ರೆ ಅದು ವಿಕಾರ ಏನು ಅನ್ಪತ್ತಿ ಆಗ್ಬೇಕಾಗಿಲ್ಲ. ಅದು ನಿರ್ವಿಕಾರವೇ ಇದ್ಕೊಂಡದು. ಅದು ಈ ತರ ಅದಕ್ಕೆ ವಿವರ್ತ ಅಂತ ಹೇಳ್ತಾ ಇದ್ವಿ. ಇದಕ್ಕೆ ಇನ್ನೊಂದು ನಾವು ಲೋಕಲ್ ಎಕ್ಸಾಂಪಲ್ ಕೊಡ್ಬೇಕಾದ್ರೆ, ಹಗ್ಗ ಅನ್ನೋದು ಹಾವಾಗಿ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳುವಾಗ, ಹಗ್ಗ ಏನು ಚೇಂಜ್ ಆಗಿ ಅಥವಾ ಅದ್ರಲ್ಲಿ ಏನೋ ಸ್ವಲ್ಪ ಪರಿಣಾಮ ಉಂಟಾಗಿ ಹಾವಾಗಿ ಕಾಣಿಸ್ಕೊಳ್ತುತ್ತೆ ಇಲ್ವೇ ಇಲ್ಲ. ಹಾಗಾಗಿ ಇವನ್ ನೋಡೋನಿಗೆ ಅದು ಹಗ್ಗ ಅನ್ನೋದು ಹಾವಾಗಿ ಕಾಣಿಸ್ಕೊಳ್ತೆ ಅಷ್ಟೇ ಹೊರತು ಹಗ್ಗ ಹಾಗೇ ಇದೆ, ಅದಕ್ಕೆ ಏನೂ ಬದಲಾವಣೆ ಆಗ್ಲೇ ಇಲ್ಲ. ಅದೇ ತರನೇ ಇಲ್ಲೂ ಕೂಡ ಈ ಪ್ರಪಂಚ ಅನ್ನೋದು ಈ ತಿಳಿತಾ ಇದ್ದಾನಲ್ಲ, ಅದು ತಿಳಿತಾ ಇರೋವನ ಒಂದು ಸ್ವರೂಪವೇ ಅದು ಅಂತ ಇವ್ರು ಹೇಳ್ತಾ ಇದ್ದಾರೆ. ನೋಡಿ ಎಷ್ಟು ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ ಇವರು. ತಿಳಿತಾ ಇರೋನು ನಾನು ಸಾಮಾನ್ಯ ಒಂದು ವ್ಯಕ್ತಿ ತಾನೆ ಅಂತ ಹೇಳಿದಾಗ, ಆ ವ್ಯಕ್ತಿ ಅನ್ನೋದು ಏನು ಅಂತ ವಿಚಾರ ಮಾಡಿ ನೋಡು, ಅವಾಗ ಗೊತ್ತಾಗುತ್ತೆ ನಿಮಗೆ. ಅದಕ್ಕೆ ಇದೆಲ್ಲ ಪೂರಕವಾಗಿ ಹೇಳ್ತೀವಿ. ಏನೋ ಯುಕ್ತಿ, ಉದಾಹರಣೆ, ಸ್ವಪ್ನ ಇಂಥದ್ದೆಲ್ಲ ತೋರಿಸ್ಕೊಟ್ಟಾಗ ಹೌದು ಅಂತ ಅಪ್ರಿಶಿಯೇಟ್ ಮಾಡಕ್ ಆಗುತ್ತೆ ನಮಗೆ. ಹಾಗಾಗಿ ನೀನು ಯಾವ ಒಂದು ಪ್ರಪಂಚವನ್ನ ನೀನು ನೋಡ್ತಾ ಇದ್ದೀನಿ ಅಂತ ನೀನ್ ಹೇಳ್ತಾ ಇದೆಯೋ, ಆ ಪ್ರಪಂಚ ವಾಸ್ತವವಾಗಿ ಅದರ ತತ್ವ ಏನು ಅಂತ ಹೇಳಿದ್ರೆ ನಿನ್ನ ತತ್ವವೇ ಅದು. ನೀನ್ ಏನಾಗಿದ್ಯೋ ಅದೇ ಅದು, ಅದ್ರ ಸ್ವರೂಪ ನೀನೇ ಅಂತ ಹೇಳ್ಬಿಟ್ಟು ಆ ಒಂದು ವಿಷಯದಲ್ಲಿ ಹೇಳುವಾಗ ನೋಡಿ, ಈ ಒಂದು ತಿಳುವಳಿಕೆ ಅಂತ ಇದೆಯಲ್ಲ, ಇದನ್ನೇ ನಮ್ಗೆ ವೇದಾಂತದಲ್ಲಿ ಸರ್ವಂ ಕಲ್ವಿದಂ ಬ್ರಹ್ಮ ಅಂತ ಹೇಳ್ಕೊಟ್ಟಿದ್ದಾರೆ. ಇವಾಗ ಎಲ್ಲವೂ ಕೂಡ ಈ ಚೈತನ್ಯ ಸ್ವರೂಪವೇ ನಿಜವಾಗ್ಲು ಅಂತ ನಮ್ಗೆ ಮನವರಿಕೆ ಆದಾಗ, ಅವಾಗ ನೋಡ್ತಾ ಇರೋ ನಾನು ವಾಸ್ತವವಾಗಿ ಚೈತನ್ಯ ಸ್ವರೂಪ. ನಾನು ಕೂಡ ಆ ಚೈತನ್ಯ ಸ್ವರೂಪ. ನಾನು ಇವಾಗ ಏನ್ ಅನ್ಕೊಂಡಿದ್ದೀನಿ, ನೋಡ್ತಾ ಇರೋನು ನಾನು ಈ ಶರೀರದಿಂದ ನೋಡ್ತಾ ಇದ್ದೀನಿ, ಈ ಶರೀರದ ಇಂದ್ರಿಯಗಳ ಮುಖಾಂತರ ನಾನು ಅದನ್ನ ನೋಡ್ತಾ ಇದ್ದೀನಿ ಇಡೀ ಪ್ರಪಂಚವನ್ನು ಅಂತ ನಮ್ಗೆ ಹೇಳಿದ್ರು ಕೂಡ, ಆ ಸ್ವರೂಪ ಏನು ಅಂತ ನಾವು ಸ್ವಲ್ಪ ವಿಚಾರ ಮಾಡಿ ನೋಡಿದಾಗ ಮಹಾವಾಕ್ಯದಿಂದ ಅದು ಬ್ರಹ್ಮವೇ ಅಂತ ಗೊತ್ತಾಗುತ್ತೆ. ಆ ಬ್ರಹ್ಮವೇ ಈ ಪ್ರಪಂಚವಾಗಿ ಕಾಣಿಸ್ಕೊಳ್ತಾ ಇದೆ ಅಂತ ನಮ್ಗೆ ಹೇಳಕ್ಕೆ ಸರ್ವಂ ಕಲ್ವಿದಂ ಬ್ರಹ್ಮ ಅಂತ ಹೇಳಕ್ಕೆ ತುಂಬಾ ಅನುಕೂಲವಾಗಿರೋ ಈ ಶ್ಲೋಕಗಳೆಲ್ಲ ತುಂಬಾ ಅನುಕೂಲವಾಗಿದೆ ಅದಕ್ಕೆ. ಹಾಗೆ ನ ಪರೋಕ್ಷತ್ವಂ ಆಶಂಕ್ಯಂ ಸ್ವಸ್ವರೂಪತ್ವ ಹೇತುತಃ ಶಬ್ದಾದಿ ತತ್ವಂ ಯತ್ ಬೋಧು ಸ್ವರೂಪಂ ತತೆ. ಶಬ್ದಾದಿ ತತ್ವಂ ಅಂತ ಶಬ್ದಾದಿ ಅಂದ್ರೆ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಅಂತ ನೀನ್ ಏನೇನೋ ವಸ್ತುಗಳು ನೋಡ್ತಾ ಇದೆಯೋ ಅವುಗಳ ತತ್ವ ಏನು ಅಂತ ಹೇಳಿದ್ರೆ, ಅದನ್ನ ನೋಡ್ತಾ ಇದ್ದಾನಲ್ಲ ಅವನ ತತ್ವವೇ ಅದು, ಅದರ ತತ್ವ ಅಂತ. ಹಾಗಾದ್ರೆ ಏನಾಯ್ತು, ಈ ನೋಡ್ತಾ ಇರೋ ಒಂದು ಸ್ವರೂಪವೇ ಕಾಣಿಸ್ಕೊಳ್ತಾ ಇದೆ. ಹಾಗಾಗಿ ನೀನು ಇವಾಗ ಅದನ್ನೆಲ್ಲ ಮಾಡಕ್ಕೆ ಭಗವಂತ ಅಂತ ಒಬ್ಬ ಮಾಡಿದ್ದಾನೆ ಅಂತ ಹೇಳಕ್ಕಲ್ಲ, ಅದೆಲ್ಲ ದಾಟಿ ಬಂದಾಯ್ತು ಇಲ್ಲಿ. ಅದೆಲ್ಲ ಮುಂಚೆ ಆಗೋಯ್ತದು. ಇವಾಗ ನೋಡ್ಬೇಕಾದ ನೀನು ಆ ಸೃಷ್ಟಿ ಮಾಡಿದ ಒಬ್ಬ ಅಂತದೆಲ್ಲ ಬಿಟ್ಟು ನಿನ್ನಿಂದಲೇ ಇದೆಲ್ಲ ಸೃಷ್ಟಿ ಎಲ್ಲ ಆಗಿರೋದು, ನೀನೇ ಮಾಡ್ತಾ ಇದ್ಯಾ ಅಂತ ಹೇಳ್ಬಿಟ್ಟು ಮಯ್ಯವ ಸಕಲಂ ಜಾತ ಮಯಿ ಸರ್ವಂ ಪ್ರತಿಷ್ಠಿತಂ ಮಯಿ ಸರ್ವಂ ಲಯಂ ಯಾತಿ ಅಂತ ಕೈವಲ್ಯ ಉಪನಿಷತ್ತು ಹೇಳಿದ್ರಲ್ಲ, ಅದನ್ನ ನಾವಿಲ್ಲಿ ತಿಳ್ಕೊಬೇಕಾಗಿದೆ. ಹಾಗಾಗಿ ಇದನ್ನ ಹೇಳ್ಬಿಟ್ಟು ಅವರು ಮುಂದಕ್ಕೆ ಏಕಸ್ಯಾಪಿ ಅತ್ರ ಚಿತ್ತಸ್ಯ ಸಹಕಾರಿ ವಿಭೇದತಃ ಕ್ರಮೇಣ ಗ್ರಹಣಂ ತತ್ವೇ ಶಬ್ದಾದೌ ಚ ಕುತೋ ನಹಿ ಅಂತ. ಇವಾಗ ಒಂದೇ ಒಂದು ನೋಡಿ, ಇವಾಗ ನಾವು ಈ ವಸ್ತುಗಳನ್ನ ನೋಡ್ತಾ ಇದೀವಿ ಅಂತ ಹೇಳುವಾಗ, ನಾನು ಒಬ್ಬ ಇದ್ದೀನಿ, ನಾನು ಅನೇಕ ವಸ್ತುಗಳನ್ನ ನೋಡ್ತಾ ಇದ್ದೀನಿ ಅಂತ ಹೇಳುವಾಗ, ನಾನು ಒಬ್ಬ ಅನೇಕ ಅಂತ ಒಂದಿದೆ, ಏಕ ಅನೇಕ ಅಂತ ಇದೆ. ಅವಾಗ ಏಕ ಅನ್ನೋದ್ರಲ್ಲಿ ಒಂದು ಮನಸ್ಸಂತ ಒಂದು ತತ್ವ ಇದೆ. ಆ ಮನಸ್ಸನ್ನ ತತ್ವ ಹೊರಗಡೆ ಇರೋ ಅಷ್ಟು ವಿಷಯಗಳನ್ನ ನೋಡ್ತಾ ಇದೆ.
ಶಬ್ದವನ್ನ, ಸ್ಪರ್ಶವನ್ನ, ರೂಪವನ್ನ, ರಸವನ್ನ, ಗಂಧವನ್ನ ಇಂದ್ರಿಯಗಳು ಆಯಾ ವಸ್ತುಗಳನ್ನ ನನಗೆ ಅದನ್ನ ಕಾಂಟ್ಯಾಕ್ಟ್ ಮಾಡಿ ಅದ್ರ ಬಗ್ಗೆ ಮಾಹಿತಿಯನ್ನ ಒಂದೇ ಮನಸ್ಸಿಗೆ ತಂದು ಕೊಡ್ತಾ ಇದೆ. ಇವಾಗ ನಾನು ಕಣ್ಣಿಂದ ಒಂದು ನೋಡಿದಾಗ ನಾನ್ ಕಣ್ಣಿಂದ ಯಾವ ಒಂದು ವಸ್ತುವನ್ನ ನೋಡಿದ್ನೋ ಅದು ಈ ತರ ಕೆಂಪು ಬಣ್ಣದಲ್ಲಿದೆ ಅಂತ ತಿಳಿದ್ನೋ ಅದೇ ನಾನೇ ಇವಾಗ ಆ ವಸ್ತುವನ್ನ ಮುಟ್ಟಿದಾಗ ಅದು ಗಟ್ಟಿಯಾಗಿದೆ ಅಂತ ನಾನು ತಿಳಿತೇನೆ. ಹಾಗಾದ್ರೆ ಕಣ್ಣು ಅಂತ ಒಂದು ಇಂದ್ರಿಯದಿಂದ ಯಾವುದು ನಮ್ಗೆ ಜ್ಞಾನ ಬರುತ್ತೋ ಆ ವ್ಯಕ್ತಿಗೇನೆ ಒಂದು ಸ್ಪರ್ಶದಿಂದ ಒಂದು ಜ್ಞಾನ ಬರೋದು ಅವನಿಗೇನೆ ಬರ್ತಾ ಇದೆ. ನಾನು ತಿಳ್ಕೊಂಡೆ, ನಾನು ಕಣ್ಣಿಂದ ನಾನು ನೋಡ್ದೆ, ಅವನು ಮುಟ್ಟಿ ನೋಡ್ದ ಅಂತ ನಾವು ಕೇಳಂಗಿಲ್ಲ, ನಾನೇ ಮುಟ್ಟಿ ನೋಡಿದೆ ಅಂತ ನಾವು ಹೇಳ್ತಾ ಇದೀವಿ. ಹಾಗಿರುವಾಗ ನಮ್ಗೆ ಎಲ್ಲಾ ಜ್ಞಾನಗಳು ಬರೋದು ಕೂಡ ಒಬ್ಬನಿಗೇನೆ ಬರ್ತಾ ಇದೆ. ಹಾಗಾಗಿ ನಾನಾ ಇಂದ್ರಿಯಗಳು ಇರುತ್ತೆ, ಆದ್ರೂ ಕೂಡ ಇಂದ್ರಿಯಗಳ ಮುಖಾಂತರ ಬರೋ ಜ್ಞಾನ ಮಾತ್ರ ಒಬ್ಬನಿಗೆ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಅದನ್ನ ಅವರು ಈ ತರ ಹೇಳ್ತಾ ಇದ್ದಾರೆ. ಏಕಸ್ಯಾಪಿ ಅತ್ರ ಚಿತ್ತಸ್ಯ ಸಹಕಾರಿ ವಿಭೇದತಃ. ಅಸಹಕಾರಿ ಅಂದ್ರೆ ಅಂತಃಕರಣಕ್ಕೆ ಇರೋ ಅಸಿಸ್ಟಿಂಗ್ ಫ್ಯಾಕ್ಟರ್ಸ್ ಇವುಗಳೆಲ್ಲ, ಯಾವುದು ಕಣ್ಣು ಕಿವಿ ಇವುಗಳೆಲ್ಲ ಅದಕ್ಕೆ ಇರೋ ಅಸಿಸ್ಟಿಂಗ್ ಫ್ಯಾಕ್ಟರ್ಸ್, ಅವುಗಳ ಮುಖ ವಿಭೇದತಃ ಕ್ರಮೇಣ ಗ್ರಹಣಂ ತತ್ವೇ ಶಬ್ದಾದೌ ಚ ಕುತೋನಹಿ. ಹಾಗಾಗಿ ಈ ತತ್ವವನ್ನು ನಾವು ಕ್ರಮೇಣ ತಿಳ್ಕೊಳ್ಳಕ್ಕೆ, ಶಬ್ದಾದಿ ವಿಷಯಗಳಲ್ಲಿ ನಾವು ಈ ತತ್ವವನ್ನ ತಿಳ್ಕೊಳ್ಳಕ್ಕೆ ನಮ್ಗೆ ಏನ್ ಕಷ್ಟ ಇದೆ ಅಂತ ಹೇಳ್ಬಿಟ್ಟು ನೀನು ಪ್ರಯತ್ನ ಮಾಡಿ ನೋಡು, ನಿನಗೇನೆ ನೀನು ವಿಚಾರ ಮಾಡಿ ನೋಡಿದ್ರೆ ನಿನಗೆ ಚೆನ್ನಾಗಿ ಭಾಸವಾಗುತ್ತೆ ಮನಸ್ಸಿಗೆ ಅಂತ ಹೇಳಿ ನಮ್ಗೆ ಈ ಒಂದು ವಿಚಾರವನ್ನ ಹೇಗೆ ತಗೊಂಡೋಗ್ಬೇಕು ಮುಂದಕ್ಕೆ ಅಂತ ಹೇಳ್ತಾ ಇದ್ದಾರೆ. ಇತಿ ಶಂಕೋತ್ತರಂ ಪ್ರೋಕ್ತಂ ಏತತ್ ಸೂತ್ರೇಣ ಸೂಚಿತಂ ಸ್ವರೂಪ ವಾಚ್ಯಾತ್ಮ ಶಬ್ದಾತ್ ಸ್ವರೂಪವಾಚಿ ಆತ್ಮ ಶಬ್ದಾತ್ ಅತಿರೋಧಾನ ಭಾಸನಾತ್. ಹೀಗಾಗಿ ನಮ್ಗೆ ಶಬ್ದಾದಿ ವಿಷಯಗಳನ್ನ ನೋಡ್ತಾ ಇದ್ದೀವಿ, ಅದೆಲ್ಲ ಆತ್ಮ ಅಂತ ನಾವ್ ಹೇಗ್ ತಿಳ್ಕೊಳಕ್ಕಾಗುತ್ತೆ ಅಂತ ಏನೇನ್ ಪ್ರಶ್ನೆ ಮಾಡಿದ್ರು ಅದಕ್ಕೆಲ್ಲ ಉತ್ತರ ಈ ಒಂದು ವಾಕ್ಯ ಕೊಟ್ಟಿದೆ. ಯಾವುದು ಆತ್ಮೀಯತೆಯ ಉಪಾಸೀತ ಅಂತ ಒಂದು ವಾಕ್ಯ ಕೊಟ್ಟಿದೆ. ನೋಡಿ ಇವ್ರು ಏನ್ ಮಾಡಿದ್ದಾರೆ ನೋಡಿ, ಈ ಟೀಚಿಂಗ್ ಮೆಥಡ್ ಅನ್ನೋದನ್ನ ನಾವು ಚೆನ್ನಾಗಿ ಕಲಿಬಹುದು. ಇದ್ರಲ್ಲಿ ಹೇಳ್ತಾ ಇದ್ರಲ್ಲ, ಇವ್ರು ಏನ್ ಮಾಡಿದ್ದಾರೆ, ಆ ವಾಕ್ಯವನ್ನ ನಮ್ ಮುಂದೆ ಇಟ್ಬಿಟ್ಟು ಏನ್ ಮಾಡಿದ್ರು, ಆ ವಾಕ್ಯದಲ್ಲಿ ಇರೋ ಶಬ್ದಗಳಿಗೆಲ್ಲ ಒಂದೊಂದಕ್ಕೂ ಅರ್ಥ ತೋರಿಸ್ಕೊಟ್ರು. ಹೇಳಿದ್ಮೇಲೆ ಅವ್ರು ಏನ್ ಮಾಡಿದ್ರು, ಅದ್ರ ಮೇಲೆ ಒಂದು ವಿಚಾರ ಮಾಡಿದ್ರು, ಅದ್ರ ಮೇಲೆ ಏನು ಪ್ರಶ್ನೆಗಳು ಬರ್ಬೋದು ಅಂತ ಹೇಳಿ ವಿಚಾರ ಮಾಡ್ಬಿಟ್ಟು ಕೊನೆಯಲ್ಲಿ ತಿರ್ಗಾ ಈಸ್ ಕಮಿಂಗ್ ಬ್ಯಾಕ್ ಟು ದ ಸೇಮ್ ಸೆಂಟೆನ್ಸ್ ವೇರ್ ಹಿ ಸ್ಟಾರ್ಟೆಡ್ ಇನ್ ಬಿಗಿನಿಂಗ್. ಅದೇ ಇರೋ ಚಮತ್ಕಾರ ಅದರಲ್ಲಿ. ಒಂದು ಒಳ್ಳೆ ಟೀಚರ್ ಅಂತ ಹೇಳಿದ್ರೆ ಆಕ್ಚುಲಿ ಟೀಚರ್ಸ್ ಟ್ರೈನಿಂಗ್ ಅಂತೆಲ್ಲ ಕೊಡ್ತಾರಲ್ಲ, ಇದೇ ಮೆಥಡ್ ಅವರು ಕೂಡ ಮಾಡೋದು. ಒಂದು ವಿಷಯವನ್ನ ನೀನು ಟಾಪಿಕ್ ಅಂತ ತಗೊಂಡು ಅದನ್ನ ನೀನು ಪ್ರತಿಪಾದನೆ ಮಾಡುವಾಗ ಸ್ವಲ್ಪ ಈ ಒಂದು ಸುಲಭವಾದ ಸ್ಟೆಪ್ಸ್ ಇಂದ ತಗೊಂಡೋಗಿ ಸ್ವಲ್ಪ ಕಾಂಪ್ಲಿಕೇಟೆಡ್ ಸ್ಟೆಪ್ಸ್ ಎಲ್ಲ ಇರುತ್ತೆ ಅದರಲ್ಲಿ. ಆಮೇಲೆ ನೀನು ಕೊನೆಯಲ್ಲಿ ಬಂದ್ಬಿಟ್ಟು ಈ ವಿಷಯವನ್ನ ಪ್ರತಿಪಾದನೆ ಮಾಡಿದ್ದೀನಿ ಅಂತ ಇವರಿಗೆ, ನಿನ್ನ ಆಡಿಯನ್ಸ್ಗೆ ನೀನು ತೋರಿಸ್ಬೇಕು. ಅದೇ ಇರೋದು. ಸೊ ಅದನ್ನ ಆ ಮೆಥಡ್ ನ ಇವರು ಉಪಯೋಗಿಸ್ಕೊಂಡು ಏನ್ ಮಾಡಿದ್ದಾರೆ, ಇದನ್ನ ಇತಿ ಶಂಕೋತ್ತರಂ ಪ್ರೋಕ್ತಂ ಏತತ್ ಸೂತ್ರೇಣ ಸೂಚಿತಂ. ಹಾಗೆ ನಾವು ಯಾವ ಒಂದು ಶಂಕೆ ಎತ್ತಿ ನಾವು ಅದಕ್ಕೆ ಉತ್ತರ ಹೇಳಿದ್ವೋ ಅದನ್ನ ಈ ವಾಕ್ಯದಿಂದ ಹೇಳಿದೆ ಈ ಶ್ರುತಿ ಅಂತ ಹೇಳ್ಬಿಟ್ಟು ಸೂಚಿತಂ ಸ್ವರೂಪವಾಚಿ ಆತ್ಮಶಬ್ದಾತ್ ಅತಿರೋಧಾನ ಭಾಸನಾತ್. ಹಾಗಾಗಿ ಅದು ಯಾವ್ದನ್ನ ಹೇಳಿತು ಅಂತ ಹೇಳಿದ್ರೆ ಆತ್ಮ ಅಂತಾನೆ ಶಬ್ದನೇ ಅದ್ರಲ್ಲಿ ಮುಖ್ಯವಾದ ಶಬ್ದ. ಅದು ಈ ಆತ್ಮ ಅಂತ ಒಂದು ಶಬ್ದ ನಮ್ಮ ಸ್ವರೂಪವನ್ನ ಸೂಚಿಸೋದು. ಹಾಗಾದ್ರೆ ಯಾವುದೇ ಒಂದು ವೇದಾಂತ ವಾಕ್ಯ ಇದ್ರೂ ಕೂಡ ಅದು ಯಾರಿಗಾಗಿದೆ ಅಂತ ಹೇಳಿದ್ರೆ ಅದು ನನಗಾಗಿದೆ ಅಂತ ನಾವು ಹೇಳ್ಬೇಕಾಗಿದೆ. ಯಾವುದೇ ಒಂದು ವೇದಾಂತ ವಾಕ್ಯ ಎಲ್ಲೇ ಹೇಳಿದ್ರು ಕೂಡ ಅದು ಕೊನೆಯಲ್ಲಿ ಯಾರಿಗಾಗಿದೆ ಅಂತ ಹೇಳಿದ್ರೆ ನನಗಾಗಿದೆ, ಅದು ನನಗೆ ಒಂದು ತಿಳುವಳಿಕೆ ಕೊಡೋದಕ್ಕಾಗಿ ಆ ವಾಕ್ಯ ಇಲ್ಲಿ ಇರೋದು ಅಂತ ನಾವು, ಅದು ಯಾರಿಗೋ ಇಬ್ಬರಿಗೆ, ನಚಿಕೇತಸ್ಸು ಮತ್ತು ಯಮನಿಗೆ ಆಗಿರೋ ಒಂದು ಸಂವಾದ ಕೂಡ ಅದು ಯಾರಿಗಾಗಿದೆ ಅಂತ ಹೇಳಿ ನಮಗಾಗಿ ಆಗಿದ್ದು ಅಂತ ಹೇಳ್ಬಿಟ್ಟು ಇವರು ಈ ಸ್ವರೂಪವಾಚಿ ಆತ್ಮಶಬ್ದಾತ್ ಅತಿರೋಧಾನ ಭಾಸನಾತ್. ಆಮೇಲೆ ಆತ್ಮಸ್ವರೂಪ ಎಂಥದ್ದು ಅಂತ ಹೇಳಿದ್ರೆ ಅದಕ್ಕೆ ಯಾವ್ದು ಕೂಡ ಅದನ್ನ ಮುಚ್ಚಾಕಕ್ ಆಗೋದೇ ಇಲ್ಲ, ಅದು ಯಾವಾಗ್ಲೂ ಕೂಡ ಬೆಳಗ್ತಾ ಇರೋ ಸ್ವರೂಪವೇ ಅದು ಅಂತ ಹೇಳ್ಬಿಟ್ಟು ಈ ಒಂದು ರೀತಿಯಲ್ಲಿ ನಾವು ಈ ವಾಕ್ಯದ ಒಂದು ಅರ್ಥವನ್ನ ನಾವು ಈ ತರ ಪ್ರತಿಪಾದನೆ ಮಾಡಿದ್ದೀವಿ ಅಂತ ಇವರು ಹೇಳಿ ಒಂದು ಟಾಪಿಕ್ ಮುಗಿಸ್ತಾ ಇದ್ದಾರೆ. ಇದಾದ್ಮೇಲೆ ಇನ್ನೊಂದು ಈ ಸ್ವರೂಪ ಎಂಥದ್ದು, ಶುದ್ಧವಾಗಿ ಅದರ ಸ್ವರೂಪ ಎಂಥದ್ದು ಅಂತ ಆ ಸ್ವರೂಪದ ವಿವರಣೆಗೆ ಹೋಗುತ್ತೆ. ಅದನ್ನ ನಾವು ಮುಂದಿನ ಕ್ಲಾಸ್ ಅಲ್ಲಿ ನೋಡೋಣ. ಇಲ್ಲಿಗೆ ಅದೇ ಟಫ್ ಆಗಿರೋ ಒಂಥರ ಟರ್ಸ್ ಆಗಿರೋ ಟಾಪಿಕ್ ಕೂಡ ಇವರು ವಿದ್ಯಾರಣ್ಯರು ಅವರ ಒಂದು ಚಮತ್ಕಾರದಿಂದ ಅದನ್ನ ಸ್ವಲ್ಪ ಸುಲಭವಾಗಿ ನಮ್ಗೆ ತೋರ್ಸಕ್ಕೆ ಅವರು ಪ್ರಯತ್ನ ಮಾಡ್ತಾರೆ ಖಂಡಿತ. ಕರೆಕ್ಟ್. ಶಾಸ್ತ್ರಂ ಶಾರೀರ ಮೀಮಾಂಸಾ ದೇವಸ್ತು ಪರಮೇಶ್ವರಃ ಆಚಾರ್ಯ ಶಂಕರಾಚಾರ್ಯಾಃ ಸಂತು ಮೇ ಜನ್ಮ ಜನ್ಮನಿ ವಿದ್ಯಾ ವಿನಯ ಸಂಪನ್ನಂ ವೀತರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿದುಷೇಖರ ಭಾರತೀಂ. ಓಂ ತತ್ಸತ್.